ಅದೇ ರೀತಿಯಾಗಿ ಕಾರ್ತಿಕೇಯ ಅವರು ಹಾಗೂ ದಿವ್ಯಾ ಗೌಡ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಇನ್ನು ನಮ್ಮ ಝೀಂಕಾರ್ ಮ್ಯೂಸಿಕ್ ನ ಭರತ್ ಅವರು ಕೂಡ ನಮ್ಮನ್ನ ಜಾಯಿನ್ ಆಗ್ಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಹಲೋ ದೀಪ ಮೊನೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಶೂಸ್ ಎಲ್ಲ ತಗೊಂಡು ಸೆಕೆಂಡ್ ಹ್ಯಾಂಡ್ ಸಂಡೆ ಬಜಾರಲ್ಲಿ ತಂದಿದ್ದೆ ಗಾಡಿನ ತನ್ನ ಶೂಸ್ ತೊಗೊಂಡು ಅವನೇ ಸೆಕೆಂಡ್ ಹ್ಯಾಂಡ್ ಅವನು ಕೇಳೋದು. ಇದೀಗ ದೀಪ ಬೆಳಗೋದ್ರ ಮೂಲಕ ನಮ್ಮ ರಂಗ ಸಮುದ್ರ ಸಿನಿಮಾ ತಂಡಕ್ಕೆ ಹಾಗೂ ಈ ಟ್ರೇಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಒಂದು ಅಧಿಕೃತ ಚಾಲನೆಯನ್ನ ನೀಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ಕೂಡ ವಿನಂತಿಸ್ತಾ ಇದ್ದೀನಿ. ಯಾರಿಗೆ ದೀಪ ಬೆಳಗೋದ್ರ ಮೂಲಕ ಶುಭಾರಂಭವನ್ನು ಮಾಡಿದ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಥ್ಯಾಂಕ್ ಯು. ಇದೀಗ ನಮ್ಮ ರಂಗ ಸಮುದ್ರ ಸಿನಿಮಾದ ಟ್ರೈಲರ್ ಅನ್ನ ನೋಡುವಂತಹ ಸಮಯ. ಟ್ರೈಲರ್ ಲಾಂಚ್ ಮಾಡೋದಕ್ಕೆ, ಟ್ರೈಲರ್ಗೆ ಚಾಲನೆ ನೀಡೋದಕ್ಕೆ ನಮ್ಮ ರಾಘಣ್ಣ ಅವರಿಗಿಂತ ಸೂಕ್ತವಾದಂತಹ ವ್ಯಕ್ತಿ ಖಂಡಿತವಾಗಿ ಯಾರೂ ಸಿಗೋದಿಲ್ಲ. ಅವರ ಸರಳತೆ ನಮ್ಮೆಲ್ಲರಿಗೂ ಕೂಡ ಮಾದರಿ, ಪ್ರತಿ ಬಾರಿ ಪ್ರತಿಯೊಬ್ಬರಿಗೂ ಪ್ರೀತಿ ಕೊಡುವಂತಹ ಜೀವ. ಹಾಗಾಗಿ ನಮ್ಮ ರಾಘಣ್ಣ ಸರ್ ಇದೀಗ ರಂಗ ಸಮುದ್ರ ಸಿನಿಮಾದ ಟ್ರೈಲರ್ ಲಾಂಚ್ ಅಂತ ಹೇಳಿದ್ರೆ ಟ್ರೈಲರ್ ಲಾಂಚ್ ಆಗುತ್ತೆ ಸರ್. ಆಕ್ಚುಲಿ ಅವ್ರು ಮಾಡ್ಬೇಕಪ್ಪ. ರಂಗ ಸಮುದ್ರ ಟ್ರೈಲರ್ ಲಾಂಚ್ ಬ್ರಾಡ್ಕಾಸ್ಟ್ 1 2 3. Thank you so much. This is the cutest launch ever. ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ಅನ್ನಿಸ್ತು, ಪ್ರತಿ ಸಂಭಾಷಣೆಯಲ್ಲೂ ಹಲವಾರು ಅಡಗಿರುವ ಸಂದೇಶಗಳನ್ನು ನಾವು ಗಮನಿಸಬಹುದು. ಇದರಲ್ಲಿ ಬಹುಮುಖ್ಯವಾಗಿ ಜನಪದ ಕಲಾವಿದನಾಗಿ ಆ ಭಕ್ತಿಯ ಜೊತೆಗೆ ಮುಗ್ಧತೆಯೊಂದಿಗೆ ತಮ್ಮ ಪಾತ್ರವನ್ನು ನಿಜಕ್ಕೂ ಜೀವಿಸಿದ್ದಾರೆ ನಮ್ಮ ಪ್ರೀತಿಯ ರಂಗಾಯಣ ರಘು ಸರ್. ಅವ್ರಿಗೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ದಯವಿಟ್ಟು. ಅವರ ಜೊತೆಗೆ ರಾಘಣ್ಣ ಅವರ ಪಾತ್ರದ ಬಗ್ಗೆ ನಾನು ಖಂಡಿತವಾಗಿಯೂ ಮಾತನಾಡಲೇಬೇಕು. ಅದಕ್ಕೂ ಮೊದಲು ಇಡೀ ಸಿನಿಮಾ ತಂಡ, ಸಿನಿಮಾಟೋಗ್ರಫಿ ಆಗಿರಬಹುದು, ಮ್ಯೂಸಿಕ್ ಆಗಿರಬಹುದು, ನಿರ್ದೇಶನ, ಕಥೆ, ಚಿತ್ರಕಥೆ, ಸಂಭಾಷಣೆ, ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರ ಅಭಿನಯವನ್ನ ನೋಡಿದಾಗ ಜನವರಿ 12 ಆದಷ್ಟು ಬೇಗ ಬರ್ಲಪ್ಪ ಅಂತ ಅನ್ನಿಸ್ತಾ ಇದೆ. ಇದೀಗ ಚಿತ್ರತಂಡಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಸಮಯದಲ್ಲಿ ವಿಶೇಷವಾದಂತಹ ಒಂದು ವಿಷಯವನ್ನ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಮ್ಮ ರಂಗ ಸಮುದ್ರ ಸಿನಿಮಾವನ್ನ ನೋಡಿದಾಗ ಮೊಟ್ಟ ಮೊದಲ ಬಾರಿಗೆ ನಮ್ಮ ಸಿನಿಮಾದ ಕಥೆಯನ್ನ ಕೇಳಿ ಕಣ್ಣರಳಿಸಿ ಪ್ರೀತಿಯಿಂದ ಕುತೂಹಲದಿಂದ ಹಲವು ಪ್ರಶ್ನೆಗಳನ್ನ ಕೇಳಿಕೊಂಡು ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಹೇಳಿದವರು, ಇಡೀ ಚಿತ್ರ ತಂಡವನ್ನ ಅಪ್ಕೊಂಡವರು ನಮ್ಮೆಲ್ಲರ ಪ್ರೀತಿಯ
ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಆದರೆ ವಿಧಿ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಅಪ್ಪು ಸರ್ ಅವರ ಅಗಲಿಕೆಯ ನಂತರ ಈ ಪಾತ್ರವನ್ನ ಅಷ್ಟೇ ತೂಕದ ವ್ಯಕ್ತಿ ಮಾಡಬೇಕಲ್ವಾ ಅನ್ನುವಂತಹ ಚಿಂತನೆ ಎರಡೂ ಕೂಡ ಚಿತ್ರತಂಡದವರಲ್ಲಿ ಬಂದಾಗ ಕಣ್ಣ ಮುಂದೆ ಕಾಣಿಸಿದ್ದು, ಚಿತ್ರತಂಡವನ್ನ ಮತ್ತೊಮ್ಮೆ ಅಪ್ಪಿಕೊಂಡಿದ್ದು ಅದೇ ದೊಡ್ಡ ಮನೆಯ ಜೀವ, ನಮ್ಮೆಲ್ಲರ ಪ್ರೀತಿಯ ರಾಘಣ್ಣ. ಹಾಗಾಗಿ ಈ ವಿಶೇಷ ಪಾತ್ರವನ್ನ ಮಾಡೋದ್ರ ಜೊತೆಗೆ ಆ ಪಾತ್ರಕ್ಕೆ ಮತ್ತಷ್ಟು ಶಕ್ತಿಯನ್ನು ತುಂಬಿರುವಂತಹ ರಾಘಣ್ಣ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಟ್ರೈಲರ್ ಬಗ್ಗೆ ಮಾತನಾಡಬೇಕು, ಸಿನಿಮಾ ತಂಡದ ಬಗ್ಗೆ ಮಾತನಾಡಬೇಕು, ಎಲ್ರಿಗೂ ಶುಭ ಹಾರೈಸಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ. ಒಂದು ಸುಮಿತ್ರ ಮೋಕ್ಷಣ ಮೋಕ್ಷಣ ಇಲ್ಲಿ ತಲೆ ಬರುತ್ತೆ. ಇನ್ನೊಂಚೂರು ಸೆಂಟ್ರ್ ಇನ್ನೊಂಚೂರು ಅಣ್ಣ ಇನ್ನೂ ಸ್ವಲ್ಪ ರೈಟ್. ನೀವು ಸೆಂಟ್ರಲ್ ಅಡ್ಡ ಗೊತ್ತಿದ್ದೀರಾ? ಸಾಕು ಸಾಕು ಸಾಕು. ರಾಘಣ್ಣ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮನ್ನ ತೆರೆ ಮೇಲೆ ನೋಡೋದೇ ನಮ್ಮೆಲ್ಲರಿಗೂ ಕೂಡ ಖುಷಿ. ಇಂತಹ ಅದ್ಭುತ ಕಂಟೆಂಟ್ ಇರುವಂತಹ ಸಿನಿಮಾದಲ್ಲಿ ನೀವು ಭಾಗಿಯಾಗಿರೋದು ನಮ್ಮೆಲ್ಲರ ಸೌಭಾಗ್ಯ. ಸಿನಿಮಾದ ಬಗ್ಗೆ ನಿಮ್ಮ ಮಾತು. ಡೈರೆಕ್ಟ್ರಿಗೆ ನನ್ನ ಸಲ್ಯೂಟ್ ಅಪ್ಪಾಜಿ. ಭಾಳ ಇಷ್ಟಪಟ್ಟು ಮಾಡಿದೆ, ಕಷ್ಟಪಟ್ಟು ಮಾಡಿದರೆ ಗೊತ್ತಿಲ್ಲ ನನಗೆ, ಇಷ್ಟಪಟ್ಟು ಮಾಡಿದೆ ಸಿನಿಮಾ. ನನಗೆ ತುಂಬ ಖುಷಿ ಆಯ್ತು. ಅರೆ ಈ ಸಿನಿಮಾದಲ್ಲಿ ನಾನು ಇದ್ದೀನಿ ಕಣೆ ಅಂತ ಒಂದು ಹೆಮ್ಮೆ ಆಗುತ್ತೆ ನನಗೆ. ಆ ಅಪ್ಪು ತೂಕ ನಾವು ತೂಗಕ್ಕಾಗುತ್ತೋ ಗೊತ್ತಿಲ್ಲ ನನಗೆ. ಬಟ್ ಈ ಪಿಕ್ಚರ್ ನನಗೇನು ಇಷ್ಟ ಆಯಿತು ಅಂತ ಯಾತಕ್ಕೆ ಒಪ್ಕೊಂಡೆ ಅಂದರೆ, ಒಂದು ಒಳ್ಳೆ ಸಮಸ್ಯೆ ಇದೆ, ಒಂದು ಒಳ್ಳೆ ಪ್ರಶ್ನೆ ಇದೆ ಎಲ್ರಿಗೂ. ಶಿಕ್ಷಣ ಅನ್ನೋದು ಅನಿವಾರ್ಯತೆನ ಇದು ಅವಶ್ಯಕತೆನ? ನಿಮ್ಮೊಳಗೆ ನೀವೇ ಪ್ರಶ್ನೆ ಹಾಕ್ಕೊಳ್ಳಿ. ಎಜುಕೇಷನ್ ಅನ್ನೋದು ಅನಿವಾರ್ಯನ ಇದು ಅವಶ್ಯಕತೆನ ಅಂತ ನಮಗೆ ಗೊತ್ತಿಲ್ಲ. ಇನ್ನೂ ಅನಿವಾರ್ಯ ಅಂತ ಓದ್ತಾ ಇದೀವಿ, ಅವಶ್ಯಕತೆ ಓದ್ತಿದ್ವೋ ಗೊತ್ತಿಲ್ಲ. ಆ ಒಂದು ಮೂಲದಲ್ಲಿ ಒಂದು ಈ ಚಿತ್ರದ ಒಂದು ಕಥೆನ ಎಳೆದು ಸಿನಿಮಾ ಮಾಡಿದ್ದಾರೆ. ನನಗೆ ಕೆಲವು ಡೈಲಾಗ್ಗಳು ಕೊಟ್ಟಿದ್ದಾರೆ ಸಿನಿಮಾ, ಅದನ್ನು ಮಾತಾಡೋಷ್ಟು ತೂಕ ನನಗೆ ಇತ್ತೋ ಗೊತ್ತಿಲ್ಲ. ಬಟ್ ನಾನಂತೂ ತುಂಬ ಕಲ್ತ್ಕೊಂಡೆ ಮಾತಾಡಿ ಅಂತ. ಓ ದೇವ್ರು, ಇದಕ್ಕೆ ನನಗೆ ಮತ್ತೆ ಆ್ಯಕ್ಟ್ ಮಾಡೋಕ್ಕೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು ನನಗೆ. ಮಾತಾಡ್ತಾ ಮಾತಾಡ್ತಾ ನನ್ನನ್ನು ನಾನೇ ಸುಧಾರಿಸ್ಕೊಂಡೆ. ನಾನು ಅಂದರೆ ನನ್ನನ್ನು ನಾನೇ ಸರಿ ಮಾಡಿಕೊಂಡೆ. ಹಿಂಗಿರ್ಬೇಕು ಇನ್ಮೇಲೆ, ನಾನು ಈ ಥರ ಪಾತ್ರಗಳು ಮಾಡಬೇಕು. ತುಂಬ ಖುಷಿ ಆಯ್ತು ನನಗೆ. ಕೆಲಸ ಕೊಟ್ಟಿದ್ದಾರೆ, ಅನ್ನ ಹಾಕಿದ್ದಾರೆ ನನಗೆ, ತುಂಬ ಖುಷಿ ಆಯಿತು. ಸಾಂಗ್ ನೋಡಿದ್ರಂತೂ ನನಗೆ ರಂಗಾಯಣ ರಘುವರು ನೋಡಿ ತುಂಬ ಖುಷಿ ಆಯ್ತು. ನಾವು ಯಾವಾಗಲೂ ಕಾಮಿಡಿಗೋಸ್ಕರ ನೋಡ್ತೀವಿ, ಆ ಮನುಷ್ಯನಿಗೆ ಇನ್ನೊಂದು ಮುಖ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ರೀ. ಎಂಥ ಪಾರ್ಟ್ ಮಾಡಿ, ಏನು ಕಣ್ಣನ್ನೇ ಅವ್ರ ಹಾಡು ನೋಡಿ. ಈ ಹಾಡು ನೋಡಿ ನಾನು ಹೇಳಿದೆ ಮೊದಲು, ಈ ಹಾಡನ್ನ ಎಲ್ಲ ಕಡೆ ಬಿಡಿ, ನೀವು ತುಂಬ ಫೇಮಸ್ ಆಗುತ್ತೆ. ಚೆನ್ನಾಗಿ ಹಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ತೂಕ ಅದೇ ನಾನು ಮಾಡಿದ ತೂಕ ಅಲ್ಲ, ನಿಮ್ಮ ರಂಗಾಯಣ ಇಂಥವ್ರು ಮಾಡಿದ ತೂಕ. ಪಾತ್ರ ಯಾವಾಗಲೂ ನಿಲ್ಲುತ್ತೆ, ಮನ್ಸಲ್ಲಿ ನಿಂತ್ಬಿಡುತ್ತೆ ಅದು. ನಿಜವಾದ ರಂಗ ಸಮುದ್ರ ಅನ್ನೋ ಟೈಟ್ಲಿಗೋಸ್ಕರ ಒಪ್ಕೊಂಡೆ ನಾನು. ಮೊದಲನೇದಾಗಿ ನನಗೆ ಡೈರೆಕ್ಟ್ರು ಫೋನ್ ಮಾಡಿ ರಾಜ್ಕುಮಾರ್ ಮಾತಾಡಿದ್ರು. ನನಗೆಲ್ಲೋ ಒಂಥರ ಅಪ್ಪ, ಆ ಹೆಸರು ಅಂತ ನನಗೆ ಒಂಥರ ಆಗ್ಬಿಡ್ತು. ಹೆಂಗಿದೆ ನೋಡಿ, ನನಗೆ ಸ್ಟ್ರೋಕ್ ಎಲ್ಲ ಆದಮೇಲೆ ಮೊದಲನೇ ಪಿಕ್ಚರ್ ಬಂದು ಅಮ್ಮನ ಮನೆ ಬಂತು. ಅವಾಗ ಪಿಕ್ಚರ್ ಹೆಸರು ನನಗೆ ಅಮ್ಮನ ಮನೆ. ನಮ್ಮ ಅಮ್ಮನೇ ಕಳ್ಸ್ಕೊಟ್ರೆ, ನಮ್ಮ ಅಮ್ಮ ತೀರೋಗಿ ಸ್ವಲ್ಪ ದಿನ ಆಗಿತ್ತು. ಇದು ರಾಜ್ಕುಮಾರ್ ಅವ್ರು ಮಾಡ್ತಿದ್ದಾರೆ ಡೈರೆಕ್ಟರ್ ಅಂತ ಖುಷಿ ಆಯ್ತು. ಆಮೇಲೆ ಪುನೀತ್ ರಾಜ್ಕುಮಾರ್ ಅವ್ರು ಮಾಡಬೇಕಾಗಿತ್ತು, ಅವ್ರು ಕೇಳಿದ್ರಂತ ಇನ್ನೂ ಖುಷಿ ಆಯ್ತು ನನಗೆ. ಆಮೇಲೆ ಅವ್ನ ಫೋಟೋ ಹಿಡ್ಕೊಂಡು ಅಂದರೆ ಅವನು ಇದ್ದಾನೆ ಈ ಟೈಮಲ್ಲಿ ಇದ್ದಂಥ ಸಮಯದಲ್ಲಿ ಮಾಡಿದ್ದೀವಿ ಅಂತಲೇ ಈ ಸಿನಿಮಾ. ಅಂದರೆ ನಾನು ಮಾಡೋ ಪೋರ್ಷನ್ಸ್ಗಳೆಲ್ಲ ಅಪ್ಪು ಇನ್ನೂ ಬದುಕಿದ್ದಾರೆ ಅಂತ, ಅಂದರೆ ಅವ್ರು ಇದ್ದ ಕಾಲದಲ್ಲಿ ಮಾಡಿದಂಥ ಒಂದು ಸಿನಿಮಾ ಆ ಥರನೇ ಬರುತ್ತೆ. ಅದಕ್ಕೆ ಅವ್ನು ಎಲ್ಲೇ ಇಂದಕ್ಕೆ ಯಾವ ಶಾರ್ಟಲ್ಲಿ ನೋಡಿ ಅಪ್ಪು ಶಿವಣ್ಣ ಅವ್ರು ಇದ್ದೇ ಇರ್ತಾರೆ. ಇದೊಂದೊಂಥರ ನಮ್ಮ ಕುಟುಂಬ ಜೊತೆ ಆ್ಯಕ್ಟ್ ಮಾಡ್ದಂಗೆ ಆಯ್ತು ನನಗೆ. ತುಂಬ ಥ್ಯಾಂಕ್ಸ್ ಅಪ್ಪ, ಒಂದು ಒಳ್ಳೆ ಅವಕಾಶ ಕೊಟ್ರಿ. ನಾನು ಯಾವತ್ತೂ ಮರೆಯಲ್ಲ. ನೀವು ಇನ್ನೂ ಎಲ್ಲೆಲ್ಲಿ ಹೋಗ್ತೀರ, ಏನೇನು ಪ್ರಮೋಷನ್ ಬಂದರೂ ನಾನು ಪ್ರೀತಿಯಾಗಿ ಬಂದು ಮಾಡಿಕೊಡ್ತೀನಿ ಅಪ್ಪಾಜಿ. ನನ್ನ ಕರ್ತವ್ಯ, ನನ್ನ ಕೆಲಸ ಅದು. ತುಂಬ ಖುಷಿ ಆಯ್ತು ಅಪ್ಪಾಜಿ. ಅದೊಂದು ಸಾಂಗ್ ನೋಡಿದ್ರೆ ಸಾಕು ಕೊಟ್ಟಿಸ್ತು, ಈ ಸಿನಿಮಾದಲ್ಲಿ ನಾನು ಇದ್ದೀನಿ ಅಂತ ಖುಷಿ ಆಯಿತು. ಒಳ್ಳೇದಾಗಲಿ ಅಪ್ಪಾಜಿ, ಇಡೀ ತಂಡಕ್ಕೆ, ಇಡೀ ಸಿನಿಮಾ ರಂಗಕ್ಕೆ, ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ. ದೇವ್ರು ನಿಮ್ಮ ಜೊತೆ ಇರ್ತಾನೆ ಅಪ್ಪಾಜಿ. ನಾನಂತೂ ತುಂಬ ಖುಷಿಪಟ್ಟೆ. ಎಲ್ರಿಗೂ ನಮಸ್ಕಾರ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಅದಕ್ಕೆ ನಿಮ್ಮನ್ನ ಸರಳತೆಯ ಸಾಕಾರ ಮೂರ್ತಿ ಅಂತ ಹೇಳೋದು ರಾಘಣ್ಣ. ಇಷ್ಟು
ಇಷ್ಟು ಪ್ರೀತಿಯನ್ನ ಧಾರೆ ಎರೆದು ಕೊಟ್ಟಿದ್ದೀರಾ. ಪ್ರೀತಿಯಿಂದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ. ಇದೀಗ ನಮ್ಮ ನಿರ್ಮಾಪಕರು ಹೊಯ್ಸಳ ಕೊಣನೂರು ಅವರು ಹಾಗೂ ನಿರ್ದೇಶಕರು ರಾಜ್ಕುಮಾರ್ ಹಸ್ಗೆ ಅವರು ಒಂದು ಪುಟ್ಟ ಕಾಣಿಕೆಯನ್ನ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಎಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳು ರಾಘಣ್ಣ. ಎಸ್ ರಾಘಣ್ಣ, ಥ್ಯಾಂಕ್ ಯು. ಮತ್ತೊಮ್ಮೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸೋದಕ್ಕೆ ನಮ್ಮ ಕನ್ನಡ ಚಲನಚಿತ್ರರಂಗದ ನಮ್ಮೆಲ್ಲರ ಪ್ರೀತಿಯ ಕರಿಸುಬ್ಬು ಸರ್ ಬಂದಿದ್ದಾರೆ. ಹಾಗಾಗಿ ಟ್ರೈಲರ್ ಅನ್ನ ನೋಡಿರೋದ್ರಿಂದಾಗಿ ಕರಿಸುಬ್ಬು ಸರ್ ಚಿತ್ರತಂಡಕ್ಕೆ ಶುಭಾಶಯಗಳನ್ನ ತಿಳಿಸ್ಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಯಾಕೋ ಮೆಜೆಸ್ಟಿಕ್ ನೋಡಕ್ಕೆ ಬಾ ನಿಮ್ಮ ಬಗ್ಗೆ ಕುತ್ಕೊಳ್ಳಿ. ಡೌನ್ ನಿಮ್ಮ ಬಗ್ಗೆ ಗೊತ್ತಿಲ್ಲ. ಹಾಂ ಬ್ರದರ್ ಬೆಂಕಿ ಮಾಮ ಜಯರಾಜ್ ಯಾರು ಬಂದಿಲ್ಲ? ಪ್ರೀತಮ್ ಬಂದಿಲ್ವಾ? ಓಕೆ, ನೀವು ಬನ್ನಿ. ಇಬ್ರು, ಇನ್ನೊಬ್ರು ಬಂದಿಲ್ವಂತೆ, ಪರವಾಗಿಲ್ಲ. ಅದ್ ಮಧ್ಯದಲ್ಲಿ ಕೂದಲು ಬಿಟ್ಟಿರೋದು ನೀವೇ ತಾನೆ? ಏನಿಷ್ಟು ಉದ್ದ ಬಿಡೋದ ಹುಡುಗ. ಓಕೆ ಸ್ಕಂದ, ಇದ್ರಲ್ಲಿ ನಿಮ್ ಹೆಸರು ಗೂಬೆ ಅಂತ ಕೇಳ್ಪಟ್ಟೆ. ಒಳ್ಳೆ ಹೆಸರನ್ನು ಇಟ್ಟಿದ್ದಾರೆ. ನಿಮ್ ಪಾತ್ರ ಹೇಗಿತ್ತು? ಪಾತ್ರದ ಬಗ್ಗೆ ಮಾತಾಡಿ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮ್ಗೂ ಇಲ್ಲಿ- ಕೂಡ. Thanks. ಇಲ್ಲಿ ನನ್ನ ಹೆಸರು ಗೂಬೆ ಅಂತ ಎಲ್ರಿಗೂ ಗೊತ್ತಿರೋ ಥರ ಇದೆ, ಆದರೆ ನಂದು ಒರಿಜಿನಲ್ ಹೆಸರು ಇನ್ನೊಂದಿದೆ. ಅದನ್ನ ಹೇಳಂಗಿಲ್ಲ. ಅದ ಹೇಳಲ್ಲ, ಹಿಂಗ್ ಮಾಡ್ತಾರ. ಅದನ್ನ ನೀವೇ ನೋಡಿ, ಲಾಸ್ಟ್ ತನಕ ಕೊನೆ ತನಕ ನೋಡಿ ಇರಬೇಕು. ಮತ್ತೆ ಈ ಸಿನಿಮಾ ಎಲ್ಲ ಸಿನಿಮಾ ಥರ ಒಂದೇ ಸ್ಟೋರಿ ಆಗಲಿ ಅಥವಾ ಬರೀ ಒಂದು ವಿಷಯ ಥರ ತೋರಿಸೋದಾಗಿ ಇಲ್ಲ, ನಮ್ಮ ಮನ್ಸಿಗೆ ಮುಟ್ಟೋ ಥರ ಇದೆ. ಸಾಂಗ್ ಎಲ್ಲ ಕೇಳ್ಬೋದು, ತುಂಬ ಚೆನ್ನಾಗಿದೆ. ಸಾಂಗು 50%, ಮೂವಿ 50%, ಟೋಟಲ್ ಆಗಿ 100 ಅಲ್ಲ 200% ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ನೋಡಬೇಕು ಬಂದು. ಮತ್ತು ನನ್ನ ಪಾತ್ರ, ನನ್ನ ನಂಬ್ಕೊಂಡು, ನಾನು ಅವಾಗ 7 ಇಯರ್ಸ್ ಇದ್ದೆ, ನನ್ನನ್ನು ನಂಬ್ಕೊಂಡು ಈ ಸ್ಟೋರಿ ಕೊಟ್ಟು ಈ ಮೇನ್ ರೋಲ್ ಮಾಡಿ ನಂಬ್ಕೊಂಡಿರೋ ರಾಜ್ಕುಮಾರ್ ಸರ್ಗೆ ತುಂಬ ಥ್ಯಾಂಕ್ಸ್. ಸ್ಪೆಷಲಿ ಥ್ಯಾಂಕ್ಸ್ ಟು ಹೊಯ್ಸಳ ಸರ್. ನಾನು ಕೂದಲು ಬಿಟ್ಟಾಗ ನಮ್ಮ ಸ್ಕೂಲಲ್ಲಿ ಎಲ್ಲ ಬೈತಾ ಇದ್ರು, ಏನೋ ಈ ಕೂದಲು ಬಿಟ್ಟಿದ್ಯಾ ಅಂತ. ಆವಾಗ ನಾನು ಫಿಲಮ್ಗೋಸ್ಕರ ಕೂದಲು ಬಿಡಬೇಕಾಗಿತ್ತು. ಅವ್ರ ಹತ್ರ ಹೋಗಿ ನನಗೆ ಸ್ವಲ್ಪ ಪರ್ಮಿಷನ್ ಕೊಡಿ ಅಂತ ಮಾಡಿಕೊಂಡು ಅವರು ನಮ್ಮ ಸ್ಕೂಲವರೆಲ್ಲ ಒಪ್ಕೊಂಡು
ಈ ಸಿನಿಮಾ ಮಾಡಿದ್ದೀನಿ. ವಿ ವಿಶ್ ಯು ಆಲ್ ದ ಬೆಸ್ಟ್ ಕಂದ, ಎಲ್ಲ ಒಳ್ಳೇದಾಗ್ಲಿ, ಮತ್ತೊಮ್ಮೆ ಕೂದಲು ಬಿಡೋ ಥರ ಆಗಲಿ. ಹಾಯ್ ಪ್ರಥಮ್, ಬಂಗಾರ ಮೈಕಲ್ಲಿ ಹೇಳಬೇಕು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಅಯ್ಯಪ್ಪ, ನಾನು ಚೆನ್ನಾಗಿದ್ದೀನಿ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಏನು ರೋಲ್ ಮಾಡಿದ್ದೀರಾ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನಾನು ಏನು ಮಾತಾಡೋದು ಇಲ್ಲ ಇಲ್ಲಿ, ಎಲ್ಲ ನನ್ನ ಸ್ಕಂದ ಅಣ್ಣನೇ ಮಾತಾಡಿದ್ರು. ಸೊ ದಟ್ ಐ ಕಾಂಟ್ ಟೆಲ್ ಎನಿಥಿಂಗ್ ಹಿಯರ್. ಆ್ಯಂಡ್ ಎಸ್ಪೆಷಲಿ ಥ್ಯಾಂಕ್ಸ್ ಫಾರ್ ಹೊಯ್ಸಳ ಸರ್ ಆ್ಯಂಡ್ ರಾಜ್ಕುಮಾರ್ ಸರ್. ಇದರಲ್ಲಿ ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ಚೋಟು ಅಂತ. ಕರೆಕ್ಟ್ ಅವನಿಗೆ ನಗು ಬರ್ತಿದ್ದ ಹಳೆ ನೋಡಿ. ಮೂವಿ ತುಂಬಾ ಚೆನ್ನಾಗಿದೆ, ಸಾಂಗ್ಸು ಚೆನ್ನಾಗಿದೆ. ಸೊ ಎಲ್ಲರೂ ನೋಡಿ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ನೋಡಿ, ನಾನು 20 ವರ್ಷ ಆದ್ಮೇಲೆ ಒಳ್ಳೆ ರಾಜಕಾರಣಿ ಆಲ್ರೆಡಿ ರೆಡಿ ಆಗಿದ್ದಾರೆ. ಪ್ರಚಾರ ಭಾಷಣ ಚೆನ್ನಾಗಿ ಮಾಡ್ತಾರೆ. ಥ್ಯಾಂಕ್ ಯು ಪ್ರಥಮ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸ್ಕಂದ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅವ್ರ ಹತ್ರ ಕೊಡು ಬಂಗಾರ, ಎರಡೇ ಕೈ ಇರುತ್ತೆ. ಮಕ್ಕಳ ಜೊತೆಗೆ ಇನ್ನು ಮುದಾಗಿ ಅಭಿನಯಿಸಿರುವಂತಹ ನಮ್ಮ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸದಾನಂದ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರ ಜೊತೆಗೆ ರಮೇಶ್ ಬಡಿಗೇರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಅವ್ರಿಗೆ ಬೇಜಾರಾಯ್ತು, ಸದಾನಂದ್ ಅವ್ರು ವಿಡಿಯೋ ತೆಗಿಯೋಣ ಅಂತ ಅವ್ರ ಮೊಬೈಲ್ ಇಟ್ಕೊಂಡ್ರೆ ಈಗ ಅವ್ರಿಬ್ರದ್ದು ಯಾರಾದ್ರೂ ವಿಡಿಯೋ ತೆಗೆದು ಕಳಿಸಿ. ಇಲ್ಲ, ನಾನು ಅಲ್ಲಿ ನಮ್ಮ ಮೀಡಿಯಾ ಬಂಧುಗಳ ಹತ್ರ ನೈಸ್ಕೊತೀನಿ. ಅವ್ರ ಪಾಪ ಮೊಬೈಲ್ ಆನ್ ಮಾಡಿದ್ರು, ಕೇಳಿ ಅಲ್ಲಿ. ಹೇಗಿದ್ದೀರಾ ಸದಾನಂದ್ ಅವರೇ? ಚೆನ್ನಾಗಿದ್ದೀನಿ ಮೇಡಮ್. ಖುಷಿ ಆಯ್ತು ರೀ ಮನೆ ಟ್ರೈಲರ್ ಅಲ್ಲಿ ನೋಡಿ. ಥ್ಯಾಂಕ್ ಯು. ನಿಮ್ಮ ಪಾತ್ರದ ಬಗ್ಗೆ ಥ್ಯಾಂಕ್ ಯು. ನಮಸ್ತೆ ಸರ್ ಎಲ್ರಿಗೂ. ನನ್ನ ಹೆಸರು ಕಾಮಿಡಿ ಕಿಲಾಡಿ ಸದಾನಂದ್ ಅಂತ. ರಂಗ ಸಮುದ್ರ ಸಿನಿಮಾದಲ್ಲಿ ನಾನೊಂದು ಒಳ್ಳೆ ಪಾತ್ರವನ್ನು ಮಾಡಿದ್ದೀನಿ. ಬಹಳ ಸಣ್ಣ ಕಲಾವಿದ, ಬಹಳ ದೊಡ್ಡ ಪಾತ್ರವನ್ನು ಕೊಟ್ಟಿದ್ದಾರೆ ರಾಜ್ಕುಮಾರ್ ಸರು, ಜೊತೆಗೆ ಹೊಯ್ಸಳ ಸರು ಇದರ ನಿರ್ಮಾಪಕರು. ಪಾತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅಂದರೆ ಯಾರು ಇದು ಇಲ್ಲದೆ ಹೋಗಿ ಟೀಮೇ ನನ್ನಂಥ ಒಬ್ಬ ಸಣ್ಣ ಕಲಾವಿದನ್ನ ಆಯ್ಕೆ ಮಾಡ್ಕೊಂಡಿತು. ಅಂದರೆ ನಮ್ಗೆ ತುಂಬ ಸಿನಿಮಾದಲ್ಲಿ ಕೆಲಸ ಮಾಡಿರ್ತೇವಲ್ಲ, ಯಾರ್ಯಾರ್ಯಾರು ರೆಫರ್ ಮಾಡಿ ಹಂಗೆ ಕರೀತಾರೆ. ಬಟ್ ಈ ಸಿನಿಮಾ ನನ್ನನ್ನು ರಾಜ್ಕುಮಾರ್ ಸರೇ ಫೋನ್ ಮಾಡಿ ಕರೆದ್ರು, ಆ ಪಾತ್ರಕ್ಕೆ ನೀವು ಸೂಟ್ ಆಗ್ತೀರಿ ಬನ್ನಿ ಅಂತ. ಚೆನ್ನಾಗಿ ಅಭಿನಯಿಸಿದ್ದೀನಿ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಅನುಭವಿಸಿದ್ದಾರೆ ಅಂದ್ಬಿಟ್ನ ಅಲ್ಲ, ಅನುಭವಿಸಿ ಆಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳಕ್ ಬಂದು ಹಂಗೆ ಟೇಪ್ ಹಚ್ಬಿಟ್ರು ಹೇಳಿ ಅಲ್ವಾ ಮೇಡಮ್. ಜೊತೆಗೆ ಈ ಸಿನಿಮಾದಲ್ಲಿ ಬರುವಂಥ ಎಲ್ಲ ಪಾತ್ರಗಳ ಜೊತೆಗೂ ನನ್ನ ಕ್ಯಾರೆಕ್ಟ್ರು ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಜರ್ನಿ ಆಗಿ ಭೇಟಿ ಆಗುತ್ತೆ. ನಾನೊಬ್ಬ ಊರಲ್ಲಿ, ನಂದು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಸುಲ್ತಾನ್ಪುರ, ಒಬ್ಬ ಪುಟ್ಟ ಜನಪದ ಕಲಾವಿದ. ರಂಗನ್ ರಘು ಸರು ಜನಪದ ಕಲಾವಿದನ ಅದ್ಭುತವಾಗಿರ್ತಕ್ಕಂಥ ಪಾತ್ರವನ್ನು ಮಾಡಿದ್ದಾರೆ. ನಾನು ರಂಗಭೂಮಿಯ ಕಲಾವಿದ. ನಾನು ಡೊಳ್ಳು ಬಾರಿಸ್ತೀನಿ, ಆಮೇಲೆ ವೀರಗಾಸೆ, ಸಣ್ಣಾಟ, ದೊಡ್ಡಾಟ, ಕೋಲಾಟ ಇದನ್ನು ಮಾಡಿಕೊಂಡು ನಿಮ್ಮೆಲ್ಲರ ಆಶೀರ್ವಾದದಿಂದ ಒಂದು ಪುಟ್ಟದಾಗಿ ಈ ಥರ ಅವಕಾಶ ಸಿಗೋ ಥರ ಆಗಿದ್ದೀನಿ. ಸಿನಿಮಾಗೆ ಸಪೋರ್ಟ್ ಮಾಡಿ. ರಂಗ ಸಮುದ್ರ ಅನ್ನತಕ್ಕಂಥ ಅದ್ಭುತ ಸಿನಿಮಾ ಈ ಜನವರಿ 12ನೇ ತಾರೀಕು ನಿಮ್ಮೆಲ್ಲರ ಮುಂದೆ ಬರುತ್ತೆ. ಮಾಧ್ಯಮ ಮಿತ್ರರಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಒಂದು ಸಿನಿಮಾ ಸಕ್ಸಸ್ ಆಗ್ಬೇಕಂದ್ರೆ, ಯಶಸ್ವಿ ಆಗ್ಬೇಕಂದ್ರೆ ಮಾಧ್ಯಮಗಳ ಪಾತ್ರ ಇವತ್ತು ಬಹಳ ಮುಖ್ಯ. ಯಾಕಂದರೆ ಮಾಧ್ಯಮ ನೋಡದೇ ಇರೋರೇ ಇಲ್ಲ. ಈಗ ನಾಳೆಯಿಂದ ಇದನ್ನ ಎಷ್ಟೋ ಲಕ್ಷ ಜನ ನೋಡ್ತಾರೆ. ಅದನ್ನ ತಲುಪಿಸೋ ಜವಾಬ್ದಾರಿ ನಿಮ್ದು. ರಂಗ ಸಿನಿಮಾವನ್ನ ಗೆಲ್ಸಿ ಅಂತ ಕೇಳ್ಕೊಳ್ತೀನಿ. ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದಕ್ಕೆ ಈ ಸಿನಿಮಾದ ನಿರ್ದೇಶಕರಿಗೆ, ಹೊಯ್ಸಳ ಸರ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ನಮ್ಮ ಕಾರ್ತಿಕ್ ಸರ್ ಅದ್ಭುತವಾಗಿರ್ತಕ್ಕಂಥ ಆಕ್ಟಿಂಗ್ ಮಾಡಿದ್ದಾರೆ. ಅವ್ರು ಮಾಡ್ಬೇಕಾದ್ರೆ ನಮ್ಗೆ ಸಿಕ್ಕಾಪಟ್ಟಿ ನಗು ಬರೋದು. ಹಾಗಾಗಿ ಒಳ್ಳೆ ಕಾಸ್ಟಿಂಗ್ ಇರುವಂತಹ ಸಿನಿಮಾ. ಈ ಸಿನಿಮಾದ ನಾನೊಂದು ಭಾಗ ಆಗಿದ್ದೀನಿ ಅನ್ನೋದಕ್ಕೆ ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು, ಇಲ್ಲಿ ಕರೆದ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಾತಾಡಕ್ಕೆ. ಥ್ಯಾಂಕ್ ಯು. ಮುದ್ದಾಗಿ ಮಾತಾಡಿದ್ರಿ ಸದಾನಂದ್ ಅವರೇ. ನಿಮ್ಗೆ ಮತ್ತಷ್ಟು ಅವಕಾಶಗಳು ಸಿಗ್ಲಿ. ಯಾಕೆ ಆ ಕಡೆ ಹೋಗ್ತಿದ್ರಿ, ಅಲ್ಲಿ ನಿಂತ್ಕೊಳ್ಳಿ, ಬರೋಲ್ಲ. ಅದು ಭಯ ನನ್ಗೆ ಹೆಣ್ಮಕ್ಳು ಅಂದ್ರೆ ಗೊತ್ತು. ಇಲ್ಲ ಸರ್, ಈಗ ರಮೇಶ್ ಬಡಿಗೇರ್ ಸರ್, ಈಗ ನಾನ್ ಕತೆ ಹೇಳ್ತೀನಿ ಅಂತ ಹೇಳಿ ಟ್ರೈಲರ್ ಅಲ್ಲಿ ಒಂದು ಜಂಪ್ ಮಾಡ್ಕೊಂಡು ಸಖತ್ತಾಗಿ ಎಂಟ್ರಿ ಕೊಟ್ರಿ. ನಿಮ್ಮ ಸಿನಿಮಾ ಜರ್ನಿ ಬಗ್ಗೆ, ರಂಗ ಸಮುದ್ರದ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ನಾನು ರಮೇಶ್ ಬಡಿಗೇರ್ ಅಂತ, ಗದಗ ಜಿಲ್ಲೆ ಒಂದು ಚಿಕ್ಕ ಹಳ್ಳಿಯಿಂದ ಬೆಂಗಳೂರಿಗೆ ಬಂದವನು ನಾನು.
ನಾನು ರಂಗಭೂಮಿ ಕೆಲಸ ಮಾಡಿಕೊಂಡು ಬೆಂಗಳೂರಲ್ಲಿ ಓಡಾಡ್ತಾ ಇದ್ದೆ. ನೀವೇನು ಟ್ರೈಲರಲ್ಲಿ ನೋಡಿದ್ರಲ್ಲ, ಕೂದಲು ದಾಡಿ ಅದೆಲ್ಲ ಹಂಗೆ ಇದ್ದೆ. ನಾನು ಸುಮ್ಮನೆ ಹುಚ್ಚಿನ ಥರ ಓಡಾಡ್ತಾ ಇದ್ದೆ ರಂಗಭೂಮಿ ಕೆಲಸ ಮಾಡಿಕೊಂಡು. ರಾಜ್ಕುಮಾರ್ ಸರ್ ಯಾವಾಗಲೂ ಒಂದ್ಸರಿ ಅವ್ರ ಜೊತೆಗೆ ನಾನು ಯಾವುದೋ ಒಂದು ಕೆಲಸ ಮಾಡಿದ್ದೆ. ಆ ಗೆಟಪ್ ನೋಡಿ ಫೋನ್ ಮಾಡಿದ್ರು, ರಮೇಶ ಬಾರು ಒಂದು ಸಿನಿಮಾ ಮಾಡ್ತೀನೋ. ಇಲ್ಲ ಸರ್, ನಾನು ರಂಗಭೂಮಿ ಅವನು, ನನ್ನ ಸಿನಿಮಾಗಿನ್ನೂ ಗೊತ್ತಿಲ್ಲ ಅಂತ. ಇಲ್ಲ ಬಾರು, ಒಂದು ಕ್ಯಾರೆಕ್ಟರ್ ಕೊಡ್ತೀನಿ ಮಾಡು ಅಂತಂದರು. ನಿಜವಾಗ್ಲೂ ಯಾವ ಥರ ಥ್ಯಾಂಕ್ಸ್ ಹೇಳ್ಬೇಕೋ ಗೊತ್ತಿಲ್ಲ. ತುಂಬ ಖುಷಿ ಆಗುತ್ತೆ ನನಗೆ. ಹೊಯ್ಸಳ್ ಸರ್ಗೆ ಮತ್ತು ರಾಜ್ಕುಮಾರ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾವು ನಾಟಕ ಮಾಡ್ಕೊಂಡಿರೋರನ್ನ ಒಂದು ಮುಖ್ಯ ವೇದಿಕೆಗೆ ಕರ್ಕೊಂಬಂದಿದ್ದಾರೆ. ನಾವೆಲ್ಲ ಚಿಕ್ಕವರಿರೋದ್ರಿಂದ ನಮ್ಮ ರಂಗಾಯಣ ರಘು ಸರ್ ನೋಡ್ಕೊಂಡು ಬೆಳೆದವರು. ಅವರ ಅಭಿನಯವನ್ನು ನೋಡ್ಕೊಂಡು ನಾವು ರಂಗಭೂಮಿ ಹತ್ತ ಬಂದವರು. ಅವರದೊಂದು ನಮ್ಮ ಸಿರಟ್ಟಿಗೆ ಬಂದಾಗ ಅವ್ರು ಫಸ್ಟ್ ಒಂದು ನಾಟಕ ನೋಡಿದ್ದೆ ನಾನು. ಅವಾಗಿಂದನೂ ಅವ್ರು ನಾನು ತುಂಬ ಫ್ಯಾನ್ ಆಗಿದ್ದೆ. ಹಂಗಾಗಿ ನಾನು ರಂಗಭೂಮಿಗೆ ಬಂದವನು. ಅವ್ರ ನಾಟಕಗಳನ್ನ ನೋಡ್ಕೊಂಡು ನಾನು ರಂಗಭೂಮಿಗೆ ಬಂದವನು. ಅವ್ರ ಜೊತೆಗೆ ನಾನು ಒಂದು ಸಿನಿಮಾ ಮಾಡಿದ್ದೀನಿ ಅಂದರೆ ನಾನು ಹೆಮ್ಮೆ ಪಡೋದಕ್ಕಿಂತ ನಮ್ಮ ಅಪ್ಪ ಹೆಮ್ಮೆ ಪಡ್ತಾನೆ. ನಮ್ಮಪ್ಪ ಒಬ್ಬ ಬಡಿಗ, ಕೆಲಸ ಮಾಡ್ಕೊಂಡು ಹಳ್ಳಿಯಲ್ಲಿರೋರು. ಅಂಥ ಒಬ್ಬ ತಂದೆಯ ಮಗ ನಾನು ಇವತ್ತು ದೊಡ್ಡ ಕಲಾವಿದ್ರ ಜೊತೆಗೆ ಪರದೆಯನ್ನು ಹಂಚ್ಕೊತಾ ಇದ್ದೀನಿ ಅಂದರೆ ನನಗೆ ಹೆಮ್ಮೆಗಿನ ನನ್ನ ತಂದೆ ತಾಯಿ ತುಂಬ ಖುಷಿ ಪಡ್ತಾರೆ. ಥ್ಯಾಂಕ್ ಯು ಸರ್. ನಿಮ್ಮಂಥ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ನನಗೆ ಮಾತಾಡೋಕ್ಕೆ ಬರಲ್ಲ. ತುಂಬ ಥ್ಯಾಂಕ್ಸ್ ಯು ಸರ್. ಕಲೆಗೆ ಬಡತನ ಇಲ್ಲ ಅನ್ನೋದು ಅದಕ್ಕೆ ರಮೇಶ್ ಅವರೇ, ನಿಮ್ಮ ಕಲೆ ಶ್ರೀಮಂತವಾಗಿದೆ, ಅದು ಖಂಡಿತ ಯಾವಾಗಲೂ ನಿಮ್ಮ ಕೈ ಹಿಡಿಯುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದೀಗ ಸದಾನಂದ್ ಅವರಿಗೆ ಹಾಗೂ ರಮೇಶ್ ಅವರಿಗೆ ನಮ್ಮ ನಿರ್ದೇಶಕರಾಗಿರುವ ರಾಜ್ಕುಮಾರ್ ಎಸ್ಕಿ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದರೊಂದಿಗೆ ಕಲಾವಿದ್ರನ್ನ ಹಾಗೂ ಟೆಕ್ನಿಷಿಯನ್ಸ್ನ ಮಾತನಾಡ್ತೀನಿ. ಆದರೆ ಅದಕ್ಕೂ ಮುನ್ನ ನಮ್ಮ ಇಡೀ ಕರ್ನಾಟಕದಾದ್ಯಂತ ರಂಗಸಮುದ್ರ ಸಿನಿಮಾವನ್ನ ವಿತರಣೆ ಮಾಡ್ತಾ ಇರೋದು ನಮ್ಮ ಮಾಸ್ ಫಿಲ್ಮ್ಸ್. ಝೈಂಕಾರ್ ಮ್ಯೂಸಿಕ್ನ ಝೈಂಕಾರ್ ಭರತ್ ಸರ್ ಹಾಗೂ ವೆಂಕಟಗೌಡ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕೃಷಿ ಸ್ಟುಡಿಯೋಸ್ ಹಾಗೂ ಸಚಿತ್ ಫಿಲಮ್ಸ್ನವರು ವೇದಿಕೆ ಮೇಲೆ ಬಂದು ಚಿತ್ರದ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾ ಅನ್ನೋದನ್ನ ತಿಳಿಸ್ಬೇಕು. ಎಸ್ ಭರತ್ ಸರ್, ರಂಗಸಮುದ್ರವನ್ನ ನೋಡಿದ್ದೀರಾ ನೀವು? ನಿಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾ ಫಸ್ಟ್ ಆಡಿಯೋ ರೈಟ್ಸ್ ಅಂತ ಬಂತು. ಹೊಯ್ಸಳ ಸರ್, ಥ್ಯಾಂಕ್ ಯು ಸರ್. ಆ್ಯಂಡ್ ರಾಜ್ಕುಮಾರ್ ಮತ್ತು ವಾಗೀಶ್ ಅವ್ರಿಗೆ ಮುಖ್ಯವಾಗಿ ಥ್ಯಾಂಕ್ಸ್. ಅವ್ರು ನನಗೆ ಬಿಟ್ಟಿಲ್ಲ ಸರ್, ಅವರು 3 ತಿಂಗಳು ಬಿಟ್ಟಿಲ್ಲ, ಈ ಆಡಿಯೋ ರೈಟ್ಸ್ ಏನೇ ತೊಗೊಬೇಕು ಅಂತ. ಸೊ ಹೋಗ್ತಾ ಈ ಜರ್ನಿಯಲ್ಲಿ ಹೊಯ್ಸಳ ಸರ್ ಅವನ್ನ ಎಂಟ್ರಿ ಮಾಡ್ತಾರೆ. ಈ ಪಯಣ ಇಲ್ಲಿವರೆಗೂ ಡಿಸ್ಟ್ರಿಬ್ಯೂಷನ್ ತಗೊಂಡು ಸರ್. ಆ್ಯಂಡ್ ಸಿನಿಮಾ ತೋರಿಸಿದ್ರು ಸರ್, ಫಸ್ಟ್ ಸಿನಿಮಾ ತೋರಿಸಿದ್ರು. ನಾನು ನಿಮ್ಮ ಅಭಿಮಾನಿ ಸರ್. ಫಸ್ಟ್ ಚಿರು ಸಿನಿಮಾ ನಾವು ಜೊತೆಗೆ ಮಾಡಿದ್ವಿ ಸರ್. ಇವತ್ತು ಬಂದ್ಬಿಟ್ಟು ಫಸ್ಟ್ ಟೈಮ್ ಆಫ್ಟರ್ ಲಾಂಗ್ ಟೈಮ್, ಆಫ್ಟರ್ ಒಂದು 10 ವರ್ಷ ಆದ್ಮೇಲೆ ನಾವು ವರ್ಕ್ ಮಾಡಿದ್ವಿ ಇವತ್ತು. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಸರ್. ಹೊಯ್ಸಳ ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಡಿಸ್ಟ್ರಿಬ್ಯೂಷನ್. ನಿಜವಾಗ್ಲೂ ಸಿನಿಮಾ ದೊಡ್ಡ ಹಿಟ್ ಆಗುತ್ತೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಇದೆಯಲ್ಲ ಸರ್, ಆ ಸಿನಿಮಾ ಒಂದು 5-6 ನಿಮಿಷ, ಇಟ್ ಮೇಕ್ಸ್ ಮಿ ಕ್ರೈ ಸರ್. ಅದ್ಭುತವಾದ ನಟನೆ ಸರ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್. ಇದರದ್ದು ಆಡಿಯೋ ರೈಟ್ ಸರ್, ಡಿಜಿಟಲ್ ರೈಟ್ ಸರ್. ಅವ್ರು ಬೇಡ ಅಂದಿದ್ದಾರೆ ಸರ್. ಓಕೆ, ಇದರಲ್ಲಿ 5 ಸಾಂಗ್ ಇದೆ ಸರ್. 5 ಅದ್ಭುತ ಗುಡ್ ಸಿಂಗರ್ಸ್ ಆಡಿದ್ದಾರೆ. ಡಿಜಿಟಲ್ ರೈಟ್ಸ್ ಸರ್ ಹತ್ರ ಇದೆ, ಅವ್ರ ಹತ್ರ ಕೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್, ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಅದೇ ಈ ಸಿನಿಮಾ ನನಗೆ ಸಿಕ್ಕಿದ್ದು ಭರತ್ ಸರ್ ಥ್ರೂನೇ. ಭರತ್ ಸರ್ ನಾವೆಲ್ಲ ಒಟ್ಟಿಗೆ ಸಿನಿಮಾ ನೋಡಿದ್ವಿ. ಸಿನಿಮಾ ನೋಡಿದ್ಮೇಲೆ ಡಿಸ್ಟ್ರಿಬ್ಯೂಷನ್ ಯಾರು ಮಾಡಬೇಕಂತ ಡಿಸ್ಕಷನಲ್ಲಿ ಭರತ್ ಸರ್ ನನಗೆ ಹೇಳಿದ್ರು, ನಾವೇ ಮಾಡ್ತಾಯಿದ್ದೀವಿ ಗೌಡ್ರೆ, ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂಥೇಳಿ. ಒಂದೊಳ್ಳೆ ಅದ್ಭುತವಾದಂಥ ಕಂಟೆಂಟ್ ಇರೋ ಸಿನಿಮಾ. ಎಲ್ಲರೂ ಹೇಳ್ತಾರೇ, ಭರತ್ ಸರ್ ಆಲ್ರೆಡಿ ಹೇಳಿದ್ರು, ಲಾಸ್ಟ್ ಕ್ಲೈಮ್ಯಾಕ್ಸ್ 5 ಮಿನಿಟ್ಸ್ ನಿಜವಾಗ್ಲೂ
ಕಣ್ಣಲ್ಲಿ ನೀರು ಬರ್ಸೋಂಥ ಸಿನಿಮಾ. ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಿ. 12ನೇ ತಾರೀಕು ನಿಮ್ಮ ಮುಂದೆ ಬರ್ತಾ ಇದ್ದಾರೆ, ಎಲ್ಲ ನೋಡಿ ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಮ್ಮ ಇಬ್ಬರು ವಿತರಕರನ್ನ ಗೌರವಿಸಬೇಕು ಅಂತ ಹೇಳಿ ನಿರ್ಮಾಪಕರಲ್ಲಿ ವಿನಂತಿಸ್ತಾ ಇದ್ದೀವಿ. ಹೊಯ್ಸಳ ಕ್ರಿಯೇಷನ್ಸ್ನ ಹೊಯ್ಸಳ ಕುನನೂರು ಅವರು. ಹಂಗೆ ಮಾತಾಡ್ಕೊಳ್ಳಿ, ಡಿಜಿಟಲ್ ರೈಟ್ಸ್ ಕೊಡ್ತೀರಾ ಅಂತ. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸೋದಕ್ಕೆ ಬಂದಿರುವಂತಹ ಕರಿಸುಬ್ಬು ಸರ್, ದಯವಿಟ್ಟು ಮತ್ತೊಮ್ಮೆ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ನಿಮಗೆ. ಟ್ರೈಲರ್ ಅನ್ನ ನೋಡಿದ್ರಿ, ನಮ್ಮ ಸಿನಿಮಾದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ರಂಗಸಮುದ್ರ ಬಹಳ ದಿನಗಳಾದ್ಮೇಲೆ ಒಂದು ದೇಸಿ ಸೊಗಡಿನ ಒಂದು ಚಿತ್ರ ನೋಡೋದಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. 5 ಸಾಂಗ್ ಇದೆ ಅಂತ ಹೇಳಿದ್ರು ಪ್ರೊಡ್ಯೂಸರ್. 3 ಸಾಂಗ್ ನೋಡಿದ್ವಿ, 3 ಡಿಫ್ರೆಂಟ್ ಸಾಂಗ್, ಬಹಳ ಇಂಪಾಗಿದೆ. ಅದರಲ್ಲೂ ಕಿರ್ವಾಣಿ ಹಾಡಿದಂಥ ಹಾಡು ಮನಸ್ಸಿಗೆ ತಟ್ಟೋ ರೀತಿ ಇದೆ. ಇನ್ನು 2 ಹಾಡೂ ಚೆನ್ನಾಗಿದೆ. ಟೀಸರ್ ನೋಡಿದ್ದೀರಾ. ನನಗೆ ಹೊಯ್ಸಳ ಅವರು ಪರಿಚಯ ಆಗಿದ್ದೀಗ ಬಹುಶಃ 1-1.5 ತಿಂಗಳು 2 ತಿಂಗಳಿದ್ದೆ ಅಷ್ಟೇ. ಅವರೇ ನಿರ್ಮಾಪಕರು ಅಂತ ಗೊತ್ತಾಗಿತ್ತು. ನಾನು ವಾಗೀಶ್ ಅವರೇ ನಿರ್ಮಾಪಕರು ಅಂದ್ಕೊಂಡಿದ್ದೆ. ಅವರು ಇವತ್ತು ಗೊತ್ತಾಯಿತು ಅವರು ಬಹಳ ಅತ್ಯದ್ಭುತ ಒಬ್ಬ ಕವಿ ಅವರಲ್ಲಿದ್ದಾರೆ ಅಂತ. ನಾನು ಅವ್ರ ನಿರ್ಮಾಪಕರು ಇಲ್ಲೂ ವಾಗೀಶ್ ಪ್ರೊಡ್ಯೂಸರ್ ಅಂತಾನೆ ಹಾಕ್ಕೊಂಡಿದ್ದೀನಿ. ನಾನು ಹೊಯ್ಸಳ ಅವ್ರ ನಂಬರ್ ಹತ್ರ ಇಲ್ವೇ ಇಲ್ಲ. ಏಕೆಂತಂದರೆ ಈ ಸಿನಿಮಾ ಬಹುಶಃ ನಾನು ಭಾಳ ನೆನ್ಪಿಟ್ಕೋಬೇಕು. ನಾನು ಸಾವು ಬದುಕಿನ ಮಧ್ಯೆ ಕರೋನಾ ಟೈಮ್ನಲ್ಲಿ ನಾನು ಹಾಸ್ಪಿಟ್ಲಲ್ಲಿ ಇದ್ದಾಗ ನನ್ನ ಸ್ಟುಡಿಯೋಗೆ ಬಂದಂಥ ಸಿನಿಮಾ. ಡಬ್ಬಿಂಗ್ಗೆ ಬರೀ ಫೋನಲ್ಲಿ ಮಾತಾಡಿದ್ದು. ಆಮೇಲೆ ನಾನು ಹಾಸ್ಪಿಟ್ಲಿಂದ ಬಂದಮೇಲೆ ಅವ್ರನ್ನ ಭೇಟಿಯಾದೆ. ಅವರಿಬ್ಬರೇ ನಿರ್ಮಾಪಕರು ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಯಾಕೆಂದರೆ ತೆರೆ ಹಿಂದೆ ನಿಂತು ಪೂರ್ತಿ ಕಥೆನ ನಡೆಸಿದಂಥ ವ್ಯಕ್ತಿ ಹೊಯ್ಸಳ ಮೊನ್ನೆ ಸಿಕ್ಕಿದ್ದು, 1-2 ತಿಂಗಳ ಮೊದಲು. ಶ್ರಮ ಹಾಕಿದ್ದಾರೆ. ರಾಜ್ಕುಮಾರ್ ಎಸ್ ಕೆ ಇರ್ಬೋದು, ಮತ್ತು ವಾಗೀಶ್ ಚನ್ನಗಿರಿ. ಇದರಲ್ಲಿರೋ ಈಗ 3 ಹಾಡಂತೂ ಅವರು 5 ಹಾಡು ಅವರೇ ಬರೆದಿದ್ದಾರೆ ಅನಿಸುತ್ತೆ. ತುಂಬ ತುಂಬ ಧನ್ಯವಾದಗಳು ವಾಗೀಶ್. ನಿಮ್ಮಲ್ಲೊಬ್ಬ ಕವಿ ಇದ್ದಾನೆ ಅಂತ ಇವತ್ತೇ ಗೊತ್ತಾಗಿತ್ತು ನನಗೆ. ಬಹಳ ಅದ್ಭುತವಾದಂಥ ಹಾಡುಗಳನ್ನ ಬರೆದಿದ್ದೀರಾ. ನಿಲ್ಲಿಸ್ಬೇಡಿ, ಮುಂದುವರಿಸಿ. ನಿರ್ಮಾಣದಲ್ಲಿ ತೊಡಸ್ಕೊಂಡು ನಾನು ಪ್ರೊಡ್ಯೂಸರ್ ಅಂತಲೇ ಭಾವಿಸಿದ್ದೆ. ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ರಿ ನೀವು. ಪ್ರತಿದಿನ ಈ ಜೋಡಿ ರಾಜ್ಕುಮಾರ್ ಅಷ್ಟೇ ಆಗಲಿ ಇನ್ನೊಬ್ಬರಾಗಲಿ, ಅದು ನನ್ನ ಸ್ಟುಡಿಯೋನಲ್ಲಿ 3 ವರ್ಷಗಳಿಂದ ಇಡೀ ತಂಡ ಇಷ್ಟಪಟ್ಟು ಕಷ್ಟಪಟ್ಟು. ಇನ್ನೊಂದು ಹೇಳಬೇಕು ಅಂತಂದರೆ ಇವರೆಲ್ಲ ಹಂಸಲೇಖ ದೇಸಿ ವಿದ್ಯಾಲಯ ವಿದ್ಯಾರ್ಥಿಗಳು. ಸೊ ಒಂದು ಇಡೀ ತಂಡ ಹಂಸಲೇಖ ಸ್ಕೂಲಿಂದ ಬಂದಂಥ ಒಂದು ತಂಡ. ಇನ್ನು ರಘು ಬಗ್ಗೆ ಹೇಳಲೇಬೇಕಾಗಿಲ್ಲ. ಅದು ಹೇಳಿದ್ರೆ ತುಂಬ ಹೋಲಿಕೆ ಆಗುತ್ತೆ. ಸಿನಿಮಾ ನೋಡಿದ್ಮೇಲೆ ಮಾತಾಡ್ತೀನಿ. ಯಾಕೆಂದರೆ ಮೊದಲನೇ ಸಾಂಗಲ್ಲೇ ನೋಡಿದ್ದೀವಿ. ಅಂದರೆ ತನ್ನ ಪ್ರತಿಭೆ, ತನ್ನ ರಾಕ್ಷಸ ಪ್ರತಿಭೆ ಅಂತ ಹೇಳಿ ಕರಿತೀನಿ ರಘುನ ನಾನು. ಆ ರಾಕ್ಷಸ ಪ್ರತಿಭೆನ ಮೊದಲನೇ ಸಾಂಗಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಹಲವಾರು ಹೊಸ ಕಲಾವಿದರು ಇದರಲ್ಲಿ ಅಭಿನಯಿಸಿದ್ದಾರೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಈ ರೀತಿಯ ಸಿನಿಮಾಗಳು, ಯಾಕೆಂದರೆ ಭಾಳ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಇಡೀ ತಂಡ. ಈ ರೀತಿ ಸಿನಿಮಾಗಳನ್ನ ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡುವಂಥ ದಿನಗಳೀಗ ಬರ್ತಾ ಇದೆ. OTT ಫಿಂಗರ್ ಟಿಪ್ಸಲ್ಲಿ ಸಿನಿಮಾ ನೋಡುವಂಥದ್ದು ಕಾಲ, ಒಂದು ಸಿನಿಮಾನ 4 ದಿನ 5 ದಿನ ನೋಡುವಂಥ ಒಂದು ಕಾಲ ದೂರ ಆಗಿ. ಯಾಕೆಂದರೆ ಮೊನ್ನೆ ರಿಲೀಸ್ ಆದಂಥ ಕಾಟೇರ ಎಕ್ಸ್ಟ್ರಾರ್ಡಿನರಿ ಹಿಟ್ ಆಗಿದೆ ಸಿನಿಮಾ. ನಮ್ಮ ಕನ್ನಡ ಚಿತ್ರ ಸಲಾರ್ ಅಂತ ಒಂದು ಸಿನಿಮಾ ಮುಂದೆ ರಿಲೀಸ್ ಆಗಿ. ಸೊ ಅದೇ ರೀತಿ ಅಷ್ಟು ದೊಡ್ಡ ಹಿಟ್ ಅಲ್ಲದೆ ಇದ್ರು ನಿರ್ಮಾಪಕನಿಗೆ ಆಗ್ತಂಥ ಬಂಡವಾಳ ವಾಪಸ್ ಬಂದರೆ ಹೊಯ್ಸಳ ಇನ್ನೊಂದು 4 ಸಿನಿಮಾ ಮಾಡ್ತಾರೆ. ಸೊ ಆ ನಂಬಿಕೆ ನಮಗಿದೆ. ಈ ತಂಡಕ್ಕೆ ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಿರ್ಮಾಪಕರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹೊಯ್ಸಳ ಕುನನೂರು ಅವರು ನಮ್ಮ ಪ್ರೀತಿಯ ಕರಿಸುಬ್ಬು ಸರ್ ಅವರನ್ನ ಗೌರವಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀವಿ.
ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಈಗ ನಮ್ಮ ಸಿನಿಮಾದ ಶಕ್ತಿಯಾಗಿರುವಂತಹ 3 ಟೆಕ್ನಿಷಿಯನ್ಸ್ ಅನ್ನ ಕರೆಯುವಂತಹ ಸಮಯ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕರಿಸುಬು ಸರ್ ಹೇಳಿದಾಗೆ ಇವರೆಲ್ಲರೂ ಕೂಡ ದೇಸಿ ಗರಡಿಯಲ್ಲಿ ಪಳಗಿದವರು. ಹಾಗಾಗಿ ದೇಸಿ ಮೋಹನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಪ್ರೀತಿಯನ್ನು ವಿನಂತಿಸ್ತಾ ಇದ್ದೀನಿ. ಅವರ ಜೊತೆಗೆ ಅದ್ಭುತವಾದಂತಹ ಸಾಹಿತ್ಯವನ್ನು 5 ಹಾಡುಗಳಿಗೆ ಬರೆದಿರುವಂತಹ ನನ್ನ ಪರ್ಸನಲ್ ಫೇವ್ರೇಟ್ ಕೂಡ ಇವರು ವಾಗೀಶ್ ಚನ್ನಗಿರಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇನ್ನು ನಮ್ಮ ಜೊತೆಗೆ ಅದ್ಭುತವಾಗಿ ಕೊರಿಯೋಗ್ರಫಿಯನ್ನ ಮಾಡಿರುವಂತಹ ಧನಂಜಯ್ ಮಾಸ್ಟರ್ ಇದ್ದಾರೆ. ನೀವು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಮ್ಯೂಸಿಕ್ ಡೈರೆಕ್ಷನ್ ಜೊತೆಗೆ ಒಂದು ಹಾಡನ್ನು ಹಾಡಿದ್ದೀರಾ, ನಿಮ್ಮ ಅನುಭವ ಹೇಳಬೇಕು ಪ್ಲೀಸ್. ಅನುಭವ ಅಂದರೆ ಇದು ನಮ್ಮ ಸಿನಿಮಾ ರಂಗಸಮುದ್ರ ಪಂಚವಾರ್ಷಿಕ ಯೋಜನೆ ನಮ್ಮದು. ಬಹಳ ಖುಷಿ ಆಗತ್ತೆ. ಅಂದರೆ 2 ವರ್ಷ ಕೋವಿಡ್ ಇದ್ದಿದ್ದರಿಂದ ನಮ್ಮದು ಸ್ವಲ್ಪ ಕೆಲಸಗಳು ನಡೀಲಿಲ್ಲ, ಇಲ್ಲಾಂದರೆ ಇನ್ನೂ ಬೇಗ ಬರ್ತಿದ್ವಿ. ಬಹಳ ಖುಷಿ ಆಗುತ್ತೆ. ಹಲವು ಏನು ಎನರ್ಜಿ ಇಟ್ಕೊಂಡು ಹಾಗೆ ಒಂದು ತುಡಿತ ಇಟ್ಕೊಂಡು ಮಾಡಿರೋಂಥ ಸಿನಿಮಾ ಇದು. ತುಂಬ ಡಿಸ್ಟೆನ್ಸ್ ಆದರೂ ಕೂಡ ಆ ಎನರ್ಜಿನ ಬಿಟ್ಕೊಟ್ಟಿಲ್ಲ. ಸಿನಿಮಾ ಕಂಪ್ಲೀಟ್ ಆಗೋದಕ್ಕೆ ನಮ್ಮ ಹೊಯ್ಸಳ ಸರ್ ಆಗಿರ್ಬೋದು, ವಾಗೀಶ್ವರ್ ಆಗಿರ್ಬೋದು, ಸರ್ ಆಗಿರ್ಬೋದು, ಎಲ್ಲರೂ ನಿರ್ದೇಶಕರಾಗಿರ್ಬೋದು ಬಹಳ ಕಷ್ಟಪಟ್ಟಿದ್ದಾರೆ. ನಾನು ನನ್ನ ಕೆಲಸವನ್ನು ಏನದು ಪ್ರೀತಿಯಿಂದ ಮಾಡಿದ್ದೀನಿ. ನಾನು ಕೊಟ್ಟಿರುವಂಥ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಂಡು ಎಲ್ಲರಿಗೂ ಖುಷಿ ಪಡಿಸುವಂಥ ಹಾಡುಗಳನ್ನು ಮಾಡಿದ್ದೀನಿ ಅನ್ನೋದು ನನ್ನ ಅನಿಸಿಕೆ. ಎಲ್ಲರೂ ಆ ಹಾಡುಗಳು ಕೇಳಿ ಚಪ್ಪಾಳೆ ತಟ್ಟಿದಾಗ ಹಾಗೆ ಕರೆ ಮಾಡಿ ತುಂಬ ಚೆನ್ನಾಗಿ ಹಾಡು ಮಾಡಿದ್ದೀರ ಅಂದಾಗ ಖುಷಿ ಆಗುತ್ತೆ. ಮತ್ತಷ್ಟು ಒಳ್ಳೆ ಹಾಡುಗಳು ಮಾಡೋದಕ್ಕೆ ಇದು ಪ್ರೇರಣೆ ಆಗುತ್ತೆ. ಹಾಗೆ ಇಲ್ಲಿ ರಮೇಶ್ ಬಡ್ಗೇರ್ ಸರ್ ಆಗಿರ್ಬೋದು, ಸದಾನಂದ್ ಸರ್ ಆಗಿರ್ಬೋದು, ಸರ್ ರಂಗಾಯಣ ರಘು ಸರ್ ಆಗಿರ್ಬೋದು, ಎಲ್ಲ ರಂಗಭೂಮಿಯವರೇನೆ. ನಾನು ಕೂಡ ರಂಗಭೂಮಿ ಕಲಾವಿದನೇ. ನಾನು ರೂಪಾಂತರ ಅನ್ನೋ ತಂಡಕ್ಕೆ ಸಂಗೀತ ಮಾಡ್ತೀನಿ. ಹಾಗೆ ಏಷ್ಯನ್ ಥಿಯೇಟರ್ ಇದೆ, ಬಿಂಕ ಭಿನ್ನಾಣರು, ಜನಪದರು, ಹೀಗೆ ಹಲವಾರು ನಾಟಕದ ತಂಡಗಳಿಗೆ ಸಂಗೀತ ಮಾಡ್ತೀನಿ. ಅದರ ಜೊತೆಲಿ ಸಿನಿಮಾ ಸಂಗೀತ ಕೂಡ ಮಾಡ್ತೀನಿ. ಕೇಳಿದ್ರು ನಿರ್ದೇಶಕರು ನನಗೆ ಹಳ್ಳಿ ಸೊಗಡಿನ ಹಾಗೆ ಈ ನೆಲಮೂಲದ ಸಂಸ್ಕೃತಿಯ ಹಾಡುಗಳು ಬೇಕು ಅಂತ. ನಮ್ಗೆ ಅದು ಹೇಗೆ ಅಂದರೆ ನಮ್ಮದೇ ಗ್ರೌಂಡ್ ಅದು, ಯಾಕೆಂದ್ರೆ ನನ್ನ ಹೆಸರೇ ದೇಸಿ ಮೋಹನ್ ಅಂತ. ಸೊ ಅದರಿಂದ ಅದರಲ್ಲಿ ದೇಸಿತನ ತುಂಬಿಸೋದು ತುಂಬ ಬಹಳ ದೊಡ್ಡ ಕೆಲಸ ಅಲ್ಲ. ಅದ್ರ ಜೊತೆ ಸಿನಿಮಾಗೆ ಬಂದರೆ ಬರೀ ದೇಸಿತನ ಇದ್ರೆ ಸಾಕಾಗೋದಿಲ್ಲ. ಹಂಸಲೇಖ ದೇಸಿ ಕಾಲೇಜ್ ಇದ್ರೆ ಸಾಕಾಗೋದಿಲ್ಲ. ಅದ್ರ ಜೊತೆಲಿ ಸ್ವಲ್ಪ ಪಾಶ್ಚಿಮಾತ್ಯನೂ ಇರ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಪ್ರವೀಣ್ ದತ್ ಸ್ಟೀಫನ್ ಸರ್ ಅವರ ಶಿಷ್ಯ ಕೂಡ. ಸೊ ಈ ಕಡೆ ದೇಸಿ, ಈ ಕಡೆ ಪಾಶ್ಚಿಮಾತ್ಯ, ಎರಡರ ಮಿಕ್ಸ್ಚರ್ ನಾನು. ಸೊ ಅದರಿಂದ ಏನು ಜನಪದ ಆಗಿರ್ಬೋದು, ಅದು ಪಾಶ್ಚಿಮಾತ್ಯ ಆಗಿರ್ಬೋದು, ಎರಡೂ ನೀವು ಈ ಹಾಡುಗಳಲ್ಲಿ ಕೇಳ್ಬೋದು. ಎಲ್ಲ ವಿಭಿನ್ನವಾದ ಹಾಡುಗಳು. ಖುಷಿ ಆಗುತ್ತೆ. ಇಲ್ಲಿ ಸರ್ ರಂಗಾಯಣ ರಘು ಸರ್ ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರೆ ನಮಗೆ ಹೆಮ್ಮೆ. ಅದು ಅಂದ್ರೆ ಅವಾರ್ಡ್ ಕೊಟ್ಟಷ್ಟು ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಅವರು ನಟನೆ ನೋಡಿ ಬೆಳೆದವರು. ನಾನು ಆಗ ಮಾತಾಡ್ತಾ ಇದ್ದೆ ಸರ್ ಬಗ್ಗೆ. ನಾನು ಕೃಷ್ಣಲೀಲಾ ಪಿಕ್ಚರ್ ನೋಡಿದಾಗ ತುಂಬಾ ಕಾಡ್ದವರು ಸರ್. ಯಾಕೆಂದ್ರೆ ನಾನು ಹೆಚ್ಚು ಸರ್ನ ತುಂಬಾ ಕಾಮಿಡಿ ಹಾಗೆ ನೋಡ್ತಾ ಇದ್ದವರು. ಬಟ್ ಅದ್ರ ಎಷ್ಟು ಗಂಭೀರವಾಗಿ ಕಾಣಿಸ್ತಾರೆ, ಎಷ್ಟು ಒಬ್ಬ ಪೊಲೀಸ್ ಅಧಿಕಾರಿ ಹೇಗಿರ್ಬೇಕು ಅನ್ನೋದನ್ನ ಸರ್ನ ನೋಡಿ ಆಕ್ಚುಲಿ ಬಹಳ ಖುಷಿ ಆಯ್ತು. ಅದಾದ್ಮೇಲೆ ಸರ್ ತುಂಬಾ ನಗ್ಸೋದೇ ಅಲ್ಲ, ದನ ಕಾಯಿನೂ ಕೂಡ ನೋಡಿದ್ದೀನಿ, ನಾನು ಬಹಳ ಎಂಜಾಯ್ ಮಾಡಿದ್ದೀನಿ. ಹಾಗೆ ನಾನು ಈಗ ಟಗರು ಪಲ್ಯ ನೋಡಿದಾಗ ಗೊತ್ತಿಲ್ಲ ಅಷ್ಟು ಲೀಲಾಜಾಲವಾಗಿ ಹೇಗೆ ಅವರು ಅಂದ್ರೆ ಸೀರಿಯಸ್ ಕೂಡ ಆಗ್ತಾರೆ, ಎಮೋಷನಲ್ ಕೂಡ ಆಗ್ತಾರೆ. ಹಾಗೆ ಎಷ್ಟು ಬೇಗ ನಮ್ಮನ್ನು ಅಳಿಸ್ತಾರೆ, ಎಲ್ಲದನ್ನು ಹೇಗೆ ತುಂಬ್ಕೊಂಡಿದಾರೋ ಗೊತ್ತಿಲ್ಲ ಸರ್ ನನಗೆ. ಸರ್ ಹ್ಯಾಟ್ಸ್ ಆಫ್ ಸರ್ ನಿಮಗೆ. ಬಹಳ ನಾನು ಅದೃಷ್ಟ ಅನ್ಕೋತೀನಿ ಈ ಸಿನಿಮಾ ಕೆಲಸ ಮಾಡಿರೋದಕ್ಕೆ, ನೀವು ಈ ಸಿನಿಮಾದಲ್ಲಿ ಮಾಡಿರೋದಕ್ಕೆ. ಈ ಸಿನಿಮಾದಲ್ಲಿ ಆಕ್ಚುಲಿ ರಂಗಾಯಣ ರಘು ಸರ್ ಮಾಡಲೇಬೇಕು, ಯಾಕೆಂದ್ರೆ ಅರ್ಧ ಹೆಸರು ಅವ್ರದ್ದೇ ಇದೆ. ಸೊ ಅದರಿಂದ ರಂಗಭೂಮಿಯ ಕಲಾವಿದರು ಹೆಚ್ಚು ತೊಡಗಿಸ್ಕೊಂಡಿರುವಂತ ಸಿನಿಮಾ ಇದು. ಅದಕ್ಕೆ ಅದು ರಂಗ ಸಮುದ್ರ, ಭಾವನೆಗಳ ಸಮುದ್ರ. ಅದು ಹೆಚ್ಚು ಭಾವನೆಗಳಿರುವಂತ ಒಂದು ಸಿನಿಮಾ. ಹಾಗೆ ನಾನು ಹೆಚ್ಚು ಮಾತಾಡ್ತಾ ಇದ್ದೀನಿ ಸರ್, ನಿಮ್ಮನ್ನು ಕಾಯಿಸ್ತಾ ಇದ್ದೀನಿ. ಬಹಳ ಖುಷಿ ಆಗ್ತಾ ಇದೆ. ನನ್ನನ್ನು ಇಲ್ಲಿವರೆಗೂ ಕೈ ಹಿಡ್ಕೊಂಡು ಕರ್ಕೊಂಡ್ ನಿಲ್ಲಿಸಿರೋರು ಹೊಯ್ಸಳ ಸರ್. ಯಾಕೆ ಅಂತ ಹೇಳಿದ್ರೆ, ನಾನು ಇಲ್ಲಿಂದ ಹೀರವಾಣಿ ಸರ್ನ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ದುಡ್ಡು, ಹಣ ಸಹಾಯ, ಧೈರ್ಯ ಎಲ್ಲ ಕೊಡ್ಬೇಕಾಗಿರೋದು ಅವರೇ. ನಮ್ಗೆಲ್ಲೂ ರೆಸ್ಟ್ರಿಕ್ಟ್ ಮಾಡಲಿಲ್ಲ.
ನಾವು ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೆ, ಹಾಡುಗಳು ಅಷ್ಟು ಬ್ಯೂಟಿಫುಲ್ ಆಗಿ ಕೇಳೋದಕ್ಕೆ ಕಾರಣ ಅವರು. ಹಾಗೆ ನನಗೆ ಇದು 2ನೇ ಸಿನಿಮಾ, ರಾಮಧಾನ್ಯ ಅಂತ ಒಂದು ಸಿನಿಮಾ ಮಾಡಿದ್ದೆ ಇದಕ್ಕೆ ಮುಂಚೆ. ಹಾಗೆ ನನ್ನ ಗೆಳೆಯ ವಾಗೀಶ್ಗೆ ನಾನು ಮುಂದಿನ ಅವ್ರ ಕೆರಿಯರ್ಗೆ, ಯಾಕೆಂದರೆ ಇದು ಮೊದಲನೇ ಸಿನಿಮಾ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ದಯವಿಟ್ಟು ಅವ್ರಿಗೆ ಒಂದು ಚಪ್ಪಾಳೆ ಕೊಡಿ. ಅವ್ರಿಗೆ ಆಲ್ ದ ಬೆಸ್ಟ್. 5 ಹಾಡುಗಳನ್ನು ಬರೆದಿದ್ದಾರೆ. 5 ಹಾಡುಗಳು ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅವ್ರು ಹೀಗೆ 5 ಹಾಡುಗಳು 5,000 ಹಾಡಾಗಲಿ ಅಂತ ನಾನು ಒಬ್ಬ ಗೆಳೆಯನಾಗಿ ಆಶಿಸ್ತೀನಿ. ಹಾಗೆ ರಾಜ್ಕುಮಾರ್ ಅಸ್ಕೆ ಅವರು ಕೂಡ ನನ್ನ ಸ್ನೇಹಿತರು, ಎಲ್ಲ ದೇಸಿ ಸಂಸ್ಥೆಯ ವಿದ್ಯಾರ್ಥಿಗಳು. ಅವ್ರಿಗೂ ಕೂಡ ಇದು ಮೊದಲನೇ ಸಿನಿಮಾ. ಭಾಳ ಚೆನ್ನಾಗಿ ಮಾಡೋ ಪ್ರಯತ್ನ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ನೀವು ನೋಡಿದ್ರೆ ಗೊತ್ತಾಗುತ್ತೆ ಪ್ರತಿ ಫ್ರೇಮಲ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಿನಿಮಾ, ಎಷ್ಟು ಎಮೋಷನಲ್ ಆಗಿದೆ, ಎಷ್ಟು ಭಾವನೆಗಳು ತುಂಬಿಕೊಂಡಿದೆ ಅಂತ. ಆಲ್ ದ ಬೆಸ್ಟ್ ರಾಜ್ಕುಮಾರ್ ಅವರೇ. ನೀವು ಕೂಡ 106 ಸಿನಿಮಾ ಮಾಡಲಿ ಅಂತ ನಾನು ಆಶಿಸ್ತೀನಿ ಒಬ್ಬ ಗೆಳೆಯನಾಗಿ. ಅದಾದ ನಂತರ ಧನಂಜಯ್ ಸರ್ ಜೊತೆ ನಾನು ಅಂದರೆ ಶೂಟ್ ಎಲ್ಲ ಆದ್ಮೇಲೆ ಭೇಟಿಯಾಗಿತ್ತು. ಸ್ವಲ್ಪ ಸರ್ ಅದು ಸರ್ ಹೀಗೆ ಹಾಗೆ ಆ ಶಾರ್ಟ್ಸಲ್ಲಿ ಯಾವುದು ಉಂಟು ಹಾಡಲ್ಲೆಲ್ಲನೂ ಕೂಡ ಸರ್ ಅದು ಬೇಡ ಸರ್, ಇದು ಬೇಡ ಸರ್, ಭಾಳ ತಲೆ ತಿನ್ಬಿಟ್ಟೆ ಸರ್ಗೆ. ಸರ್ ಹೇಳಿದ್ರು, ನಾನು ಸುಮಾರು 150-200 ಸಿನಿಮಾ ಮಾಡಿದ್ದೀನಿ, ಯಾರು ಹೇಳಿಲ್ಲ ನನಗೆ ಅಂತ. ಸರ್ ಪ್ಲೀಸ್ ಸರ್, ಏನೋ ಹೇಳ್ತಾ ಇದ್ದೀನಿ ಅಂತೇಳಿ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡೆ. ಸರ್ ಮಾಡಿಕೊಟ್ರು. ಥ್ಯಾಂಕ್ ಯು ಸರ್, ಅವತ್ತು ಭಾಳ ತೊಂದರೆ ಕೊಟ್ಟಿದ್ರೆ. ಭಾಳ ಖುಷಿ ಆಗ್ತಾ ಇದೆ. ನಾವು ಇಷ್ಟು ವರ್ಷದ ಶ್ರಮ ಇಲ್ಲಿವರೆಗೂ ಬಂದು ನಿಂತಿದ್ದೀವಿ. ಇಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಪೋರ್ಟ್ ಆಗಿರೋರು ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಮುಂದೆ ಹೆಚ್ಚು ಹೆಚ್ಚು ಕೆಲಸ ಮಾಡೋದಕ್ಕೆ ದಯವಿಟ್ಟು ಮಾಧ್ಯಮ ಮಿತ್ರರು ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ. ಯಾಕಂದ್ರೆ ನೀವಿಲ್ಲದೆ ನಾವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಹಾಡಾಗಿರ್ಬೋದು, ಸಿನಿಮಾ ಆಗಿರ್ಬೋದು, ಎಲ್ಲವೂ ಕೂಡ ನೀವು ಜನಗಳಿಗೆ ತಲುಪಿಸುವಂಥವ್ರು. ದಯವಿಟ್ಟು ನಮ್ಮಲ್ಲಿ ಒಂಚೂರು ಕರುಣೆ ಇಟ್ಟು ತಲುಪಿಸ್ಕೊಡಿ. ಹಾಗೆ ನಮ್ಮ ಆಡಿಯೋನ ತಗೊಂಡಿದ್ದಕ್ಕೆ ಭರತ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನೀವು ಆಶಿಸಿದ್ರಿ, ನಿಮಗೂ ತುಂಬ ಒಳ್ಳೇದಾಗ್ಲಿ ದೇಸಿ ಮೋಹನ್. ಥ್ಯಾಂಕ್ ಯು ಸೋ ಮಚ್. ಧನಂಜಯ್ ಸರ್, ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಏನು ಹೇಳ್ತೀನಿ ಅಂದರೆ, ರಾಜ್ಕುಮಾರ್ ಸರ್ ಫಸ್ಟ್ ಸ್ಟೋರಿ ಹೇಳಿದಾಗ ನಂಗೆ ತುಂಬ ಖುಷಿ ಆಯಿತು. ಜೊತೆಗೆ ರಂಗಾಯಣ ರಘು ಸರ್ ಇದ್ದಾರೆ ಅಂದಿದ ತಕ್ಷಣ ನನಗೆ ಗೊತ್ತು. ಯಾಕಂದರೆ ಶೂಟಿಂಗ್ ಸ್ಪಾಟಲ್ಲಿ ಅವ್ರ ಜೊತೆ ತುಂಬ ವರ್ಕ್ ಮಾಡಿದೆ, ತುಂಬ ಸಾಂಗ್ಸು ಅವ್ರ ಜೊತೆ ವರ್ಕ್ ಮಾಡಿ ನನಗೆ ತುಂಬ ಅನುಭವ ಆಯಿತು. ರಂಗಾಯಣ ರಘು ಸರ್ ಅಲ್ಲಿ ಇರ್ತಾರೆ ಅಂದರೆ ಅಲ್ಲಿ ಏನೋ ಒಂದು ಮ್ಯಾಜಿಕ್ ಮಾಡಿರ್ತಾರೆ, ಏನೋ ಒಂದು ಆಗುತ್ತೆ ಅಂತ ನಾನು ಸಾಂಗ್ಸ್ ಒಪ್ಕೊಂಡೆ. ಬಟ್ ಒಂದೊಂದು ಸಾಂಗ್ ಮಾಡ್ಬೇಕಾದ್ರೂ ತುಂಬ ಖುಷಿ ಆಗ್ತಾ ಇತ್ತು. ಯಾಕಂದರೆ ಮ್ಯೂಸಿಕಲ್ ಆಗಲಿ ಲಿರಿಕಲ್ ಆಗಲಿ, ಅಂದರೆ ಈಗ ಬರೀ ಮ್ಯೂಸಿಕ್ಕು ಲಿರಿಕ್ಕು ನೋಡಬೇಕಾದ್ರೆ ಅಷ್ಟೇ ಅನಿಸ್ತಾ ಇದೆ. ಬಟ್ ಸ್ಟೋರಿ ಲೈನ್ ಜೊತೆಗೆ ಹೋದಾಗ ಅದು ತುಂಬ ಆ್ಯಪ್ಟ್ ಆಗಿರುತ್ತೆ. ಫಸ್ಟ್ ಶೂಟ್ ಮಾಡಬೇಕಾದ್ರೆ ರಂಗಾಯಣ ಸರ್ ಸಾಂಗೇನೆ. ಆ ಸಾಂಗ್ ಮಾಡಬೇಕಾದ್ರೆ ಎಷ್ಟು ಅಂದರೆ ಹೊಸಬರಿಗೆ ರಾಜ್ಕುಮಾರ್ ಸರ್ಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ರು ಅಂದರೆ ನನಗೆ ಅನ್ನಿಸ್ತಾ ಇತ್ತು. ಅಂದರೆ ಹೊಸ ಡೈರೆಕ್ಟರ್ಗೆ ರಂಗಾಯಣ ರಘು ಸರ್ ಥರ ಒಬ್ಬರು ಹಿರಿಯರು, ಆಮೇಲೆ ಅಷ್ಟೇ ಪ್ರೀತಿ, ತುಂಬ ಪ್ರೀತಿಯಿಂದ ಅವ್ರಿಗೆ ಇಲ್ಲ ಹಿಂಗೆ ಮಾಡೋಣ ಅಂತೇಳಿ ಒಂದು ಮಾತು ಅವ್ರು ಹೇಳ್ತಾ ಇರಲಿಲ್ಲ. ನಾನು ರೀಸೆಂಟಾಗಿ ಟಗರು ಪಲ್ಯ ಮಾಡಿದಾಗಲೂ ಅಷ್ಟೇ ಹೊಸಬರಿಗೆ ಇದು ಮಾಡ್ತಾ ಇದ್ರು. ಇತ್ತೀಚೆಗೆ ಅವ್ರ ಒಂಥರ ಡ್ರೀಮ್ ಬಾಯ್ ಹೊಸ ಡೈರೆಕ್ಟರ್ಗಳಿಗೆ. ಹೊಸ ಡೈರೆಕ್ಟರ್ ಯಾರೇ ಮಾಡಿದ್ರು ರಂಗಾಯಣ ಸರ್ ಹಾಕೋಬೇಕು, ರಂಗಾಯಣ ಸರ್ ಅಂದರೆ ಅಷ್ಟು ಶೂಟಿಂಗಲ್ಲೂ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಅವ್ರಿಗೆ ತುಂಬ ಇನ್ವಾಲ್ವ್ಮೆಂಟಲ್ಲಿ ಮಾಡ್ತಾ ಇರ್ತಾರೆ. ಆ ಸಾಂಗ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಅದಿನ್ನೂ ಸಾಂಗ್ ಬರೀ ಲಿರಿಕಲ್ ವಿಡಿಯೋ ಮಾತ್ರ ಬಂದಿದೆ. ಬಟ್ ಆ ಸಾಂಗ್ ನೋಡಿದ್ಮೇಲೆ ರಂಗಾಯಣ ರಘು ಸರ್ ಏನು ಆ್ಯಕ್ಟ್ ಮಾಡಿದಾರಲ್ಲ ಅದ್ರದ್ದು ಇಂಪ್ಯಾಕ್ಟ್ ಆ ಸಾಂಗಲ್ಲಿ ಇರುತ್ತೆ. ಅದರಲ್ಲಿ ಆ ಸಾಂಗಲ್ಲಿ ಅವ್ರು ಏನೂ ಆ್ಯಕ್ಟ್ ಮಾಡಿರಲ್ಲ, ಬಟ್ ಅದಕ್ಕೆ ಮುಂಚೆ ಏನು ಮಾಡಿರ್ತಾರಲ್ಲ ಅದು ಇಂಪ್ಯಾಕ್ಟು ಆ ಸಾಂಗಲ್ಲಿ ಇರುತ್ತೆ. ತುಂಬ ಚೆನ್ನಾಗಿ ಅಲ್ಲಿ ಶೂಟ್ ಮಾಡಬೇಕಾದ್ರೆ ಅಲ್ಲಿ ಆ ಒಂದು ಊರಲ್ಲಿ ಆ ಸಾಂಗ್ ನಡಿಬೇಕಾದ್ರೆ ಅಳ್ತಾ ಇದ್ರು. ಅಷ್ಟು ತುಂಬ ಚೆನ್ನಾಗಿ ಮೂಡ್ ಬಂತು. ಸೆಕೆಂಡ್ ಸಾಂಗು ಕಾರ್ತಿಕ್ ಅವರು, ನಮ್ಮ ಹೀರೋ, ಅವ್ರು ಯಾವ ಥರ ಅಂದರೆ ಒಂದು ಸಾಂಗಲ್ಲಿ ಒಂದು 12 ಥರ ಗೆಟಪ್ಪು ಕತೆ ಜೊತೆಗೆ ಟ್ರಾವೆಲ್ ಮಾಡಿಕೊಂಡು ಅಷ್ಟು ಫಾಸ್ಟಾಗಿ ಚೇಂಜ್ ಆಗ್ತಾ ಇರುತ್ತೆ. ಬಟ್ ನಾವು ತುಂಬ ಕಡಿಮೆ ಟೈಮಲ್ಲಿ ತೆಗೆದಿದ್ದ ಸಾಂಗು ಅಷ್ಟು ಚೆನ್ನಾಗಿ. ಅವರು ಅಷ್ಟೇ ಒಂದೊಂದು ಶಾರ್ಟ್ಗೂ ಒಂದೊಂದು ಥರ ಅಭಿನಯ ಮಾಡಿದ್ರು, ಅಷ್ಟು ಬೇಗ ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು. ದಿವ್ಯಾ ಅವರು ಅಷ್ಟೇ. ಇನ್ನೊಂದು ಸಾಂಗ್ ಹೇಳಲೇಬೇಕು, ಒಂದು ಜಾತ್ರೆ ಮಾಡಿದ್ದು. ಆ್ಯಕ್ಚುಲಿ ರಾಜ್ಕುಮಾರ್ ಸರ್ ನಾವು ತುಂಬ ಡಿಸ್ಕಸ್ ಮಾಡ್ತಾ ಇದ್ವಿ, ಇದು ಮೈಸೂರಲ್ಲಿ ಮಾಡೋಣ, ಸೆಟ್ ಹಾಕೋಣ, ಜೂನಿಯರ್ಸ್ ಕರ್ಸೋಣ, ಈ ಥರ ಎಲ್ಲ ಪ್ಲ್ಯಾನ್ ಮಾಡಬೇಕಾದ್ರೆ ಒಂದು ದಿವಸ ಐಡಿಯಾ ಬಂತು, ಇಲ್ಲ ಒರಿಜಿನಲ್ ಜಾತ್ರೆಲ್ಲೇ ಮಾಡೋಣ. ಯಾಕಂದರೆ ನಾವೇನೇ ಕ್ರಿಯೇಟ್ ಮಾಡಿದ್ರು ದುಡ್ಡು ಖರ್ಚಾಗುತ್ತೆ ಹೊರತು ಜನಕ್ಕೆ ನೋಡೋರಿಗೆ ಅನ್ಸಲ್ಲ ಇದು ಲೈವ್ ಜಾತ್ರೆ. ಆಮೇಲೆ
ಈ ಸಿನಿಮಾದ ಬಿಗಿನಿಂಗ್ ಇಂದ ಒಂದು ಅಥೆಂಟಿಕ್ ಇದನ್ನ ಟಚ್ ಮಾಡಿದಾರಲ್ಲ, ಆ ಟಚ್ ಸಿಗಲ್ಲ. ನಾವೇನೇ ಮಾಡಿದ್ರು ಅದು ನೋಡೋರಿಗೆ ಅದೊಂಥರ ನಾಟಕ ಅನ್ಸುತ್ತೆ ಅಷ್ಟೇನೆ, ಅದು ರಿಯಲ್ ಅನ್ಸಲ್ಲ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿ ಹೊಯ್ಸಳ ಸರ್ ನಮ್ಗೆ ಅದಕ್ಕೆ ಸಪೋರ್ಟ್ ಮಾಡಿದ್ರು. ನಿಮ್ಮ ಮನ್ಸಲ್ಲಿ ಏನು ಅನ್ಕೊಂಡಿದ್ರೆ ಆ ಥರ ಮಾಡಿ ನಾನು ಇದ್ದೇ ಇರ್ತೀನಿ ಜೊತೆಗೆ ಅಂತ. ಬಟ್ ಅವರು ಬೆಂಗಳೂರಲ್ಲಿ ಇದ್ರು ನಮ್ಮನ್ನ ಕಳ್ಸಿಕೊಟ್ರು. ಅಷ್ಟು ಇನ್ವಾಲ್ವ್ಮೆಂಟ್ ಹೊಯ್ಸಳ ಸರ್. ಅಂದರೆ ಏನಾದರೂ ಮಾಡಿ ಒಂದು ಸ್ವಲ್ಪ ನಮ್ಮ ಸಿನಿಮಾ ಎಲ್ಲರಿಗೂ ಅದೊಂದು ಇಂಪ್ಯಾಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊಯ್ಸಳ ಸರ್ ತುಂಬ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ನಾನು ಸಿನಿಮಾಗಳು ಮಾಡಿದ್ದೀನಿ, ಅದರಲ್ಲಿ ಇದೂ ಒಂದು ಕೂಡ ನನಗೆ ನನ್ನ ಪ್ರೊಫೆಷ್ನಲ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ಇಡೀ ರಂಗಸಮುದ್ರ ನಮ್ಮ ಟೀಮ್ಗೆಲ್ಲ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ವಾಗೀಶ್ ಅವರೇ, ನಿಮ್ಮ ಸಾಹಿತ್ಯ, ಅದರಲ್ಲೂ ಹತ್ತೂರಿನ ದೀಪ ಸಾಹಿತ್ಯ ಅಂತೂ ನಿಮ್ಮ ಪ್ರತಿಭೆಗೆ ಹಿಡಿದಿರೋ ಕೈಗನ್ನಡಿಯೋದು. ನಿಮ್ಮ ಅನುಭವ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಾಗೀಶ್ ಚನ್ನಗಿರಿ. ಇದು ನನ್ನ ಮೊದಲನೇ ಸಿನಿಮಾಕ್ಕೆ ನನಗೆ 5 ಹಾಡುಗಳನ್ನು ಬರೆಯೋಕ್ಕೆ ಅವಕಾಶ ಕೊಟ್ಟಂಥ ಹೊಯ್ಸಳ ಸರ್ಗೆ ಮತ್ತು ನನ್ನ ಸ್ನೇಹಿತ ದೇಸಿ ಕಾಲೇಜ್ ಫ್ರೆಂಡ್ ನನಗೆ ರಾಜ್ಕುಮಾರ್ ಅಸ್ಕಿ, ಇಬ್ರಿಗೂ ತುಂಬ ಥ್ಯಾಂಕ್ಸ್. ಈ ಸಿನಿಮಾ ಶುರುವಾಗಿದ್ದೆ ಅವ್ರ ಕಡೆಯಿಂದ. ನಾನು ದೇಸಿ ಮೋಹನ್ ಅವರೆಲ್ಲ ಒಂದು ರೂಮಲ್ಲಿ ಇದ್ವಿ. ಆ ಕ್ಷಣದಲ್ಲಿ ಅವ್ರು ಬಂದು ನಮಗೆ ಕತೆ ಹೇಳಿದ್ರು, ಹೀಗೆ ಒಂದು ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ, ಹೀಗೆ ಸಿನಿಮಾ ಮಾಡಬೇಕು ಅಂತಿದ್ದೀವಿ, ನೀನೇ 5 ಹಾಡು ಬರೀಬೇಕು, ಅವರೇ ಮ್ಯೂಸಿಕ್ ಮಾಡಬೇಕು ಅಂತ. ನಾವು ಮೋಸ್ಟ್ಲಿ ಅವನ್ನ ಭಾಳ ಹತ್ತಿರದಿಂದ ನೋಡಿದಾಗಿಂದ ಮೋಸ್ಟ್ಲಿ ಇದೇನು ಮುಗಿಯಲ್ವೋ ಅನ್ನೋ ಡೌಟಲ್ಲೇ ಇದ್ದೆ. ಹಿಂಗೆ ಮಾಡ್ತಾರೋ ಏನೋ ಅಂತ ಅವನ ಬಗ್ಗೆ ಗೊತ್ತಿದ್ದರಿಂದ. ಅವನು ಅಸಿಸ್ಟೆಂಟಾಗಿ ವರ್ಕ್ ಮಾಡಬೇಕಾದ್ರೆ, ಅಸೋಸಿಯೇಟಾಗಿ ವರ್ಕ್ ಮಾಡಬೇಕಾರೆಲ್ಲ ಅವನು ತುಂಬ ಹತ್ತಿರದಿಂದ ನೋಡಿದ್ದೆ. ಭಾಳ ಸ್ಟ್ರಗ್ಲಿಂಗ್ ಪೀರಿಯಡಲ್ಲಿದ್ದ. ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಕೂಡ ಇತ್ತು. ಯಾವಾಗ ಅವನು ಪ್ರೊಡ್ಯೂಸರ್ನ ನಮ್ಮ ಕೈಯಲ್ಲಿ ಮೀಟ್ ಮಾಡಿಸ್ದ, ಅವತ್ತು 100% ಫಿಕ್ಸ್ ಆಯಿತು. 100% ಇದು ಸಿನಿಮಾ ತುಂಬ ಚೆನ್ನಾಗಾಗುತ್ತೆ ಅಂತ. ಆವಾಗ ನಮ್ಮ ಪ್ರೊಡ್ಯೂಸರ್ ನನಗೆ ದೇಸಿ ಮೋಹನ್ ಅವರಿಗೆ ಎಷ್ಟು ಸ್ವತಂತ್ರ ಕೊಟ್ಟಿದ್ರು ಅಂದರೆ, ಒಂದ್ಸಲಿ ಕಾಲ್ ಮಾಡಿ ಹೇಳಿದರು ನನಗೆ, ವಾಗೀಶ್ ಇದು ನಿಮ್ಮದು ಸಿನಿಮಾ, ಬರೀ ನೀವು ಸಾಹಿತಿ ಅಂತ ಅಲ್ಲ, ಈ ಹಾಡು ಬಿಡುಗಡೆ ಆದಮೇಲೆ, ನೀವೇನು ಬರಿತಾ ಇದ್ದೀರಲ್ಲ, ಈ ಹಾಡು ಬಿಡುಗಡೆ ಆದಮೇಲೆ ಈ ಸಿಂಗರ್ ಹಾಡಬೇಕಾಗಿತ್ತು ಅಂತ ನಿಮ್ಮಿಬ್ರಿಗೂ ಅನ್ನಿಸ್ಬಾರ್ದು, ಬೇಜಾರು ಗಿಲ್ಟ್ ಫೀಲ್ ಬರಬಾರ್ದು ನಿಮ್ಮಿಬ್ರಿಗೂ. ಆ ಥರ ಕೆಲಸ ಮಾಡಿ, ನಿಮಗೆ ಯಾವ ಸಿಂಗರ್ ಬೇಕೋ ನಾನು ಅವ್ರನ್ನ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತೆಲ್ಲ ಹೇಳಿದ್ರು. ಅಷ್ಟೊಂದು ಸ್ವತಂತ್ರ ಕೊಟ್ಟ ಮೇಲೆ ನಾವು ಅದನ್ನು ಚೆನ್ನಾಗಿ ಬಳಸ್ಕೊಂಡಿದ್ದೀವಿ. ಅದರಲ್ಲೂ ಕೀರ್ವಾಣಿ ಸರ್ನ ಮೀಟ್ ಮಾಡಿ ಇವತ್ತು ಅವರ ಟ್ವಿಟರ್ ಖಾತೆಯಲ್ಲಿ ನಮ್ಮ ಸಿನಿಮಾ ಟ್ರೈಲರ್ ಹಾಕೋತಾರೆ ಅಂತಂದರೆ ಅದಕ್ಕಿಂತ ದೊಡ್ಡ ಖುಷಿ ನಮಗೆ ಇನ್ನೇನಿಲ್ಲ. ಆಮೇಲೆ ನಾನು ಇದರಲ್ಲಿ ಇನ್ನೊಂದು ವಿಚಾರ ಹೇಳಬೇಕು. ಮೇಜರ್ ಆಗಿ ಇದರಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೂಡ ಕೆಲಸ ಮಾಡಿದ್ರಿಂದ, ಅದರಲ್ಲೂ ಒಂದು ಕೈಲಾಸ ಸಾಂಗ್ ನಾವೇನು ಶೂಟ್ ಮಾಡಿದ್ದೀವಿ, ಅದು ಮಹಾರಾಷ್ಟ್ರದ ಹುಲಿಜಯಂತಿ ಅನ್ನೋ ಜಾಗದಲ್ಲಿ ಮಾಡಿರೋದು. ಅದಕ್ಕೆ ಹೋಗೋಕ್ಕೆ ಏನು ಕಾರಣ ಅಂತದೊಂದು ಒಳ್ಳೆ ಇನ್ಸಿಡೆಂಟ್ ಇದೆ. ಅದೇನಂದರೆ, ನಾನು ಧನು ಮಾಸ್ಟ್ರು ಮತ್ತು ನಮ್ಮ ರಾಜ್ಕುಮಾರ್ 3 ಜನನೂ ಕೂತು ಭಾಳ ಡಿಸ್ಕಸ್ ಮಾಡ್ತಾ ಇದ್ವಿ. ಇದನ್ನು ಹೊಯ್ಸಳ ಸರ್ ಹೋಗ್ತಾ ಇರಲಿಲ್ಲ, ಅಷ್ಟು ದೂರ ಏನಕ್ಕೆ 150-200 ಜನನ ಕರ್ಕೊಂಡು ಹೋಗ್ಬೇಕು, ಎಲ್ಲ ಕಷ್ಟ ಆಗುತ್ತೆ, ಬೇಡ ಅಂತ. ಅವರಿಲ್ಲೇ ಹೆಸರುಘಟ್ಟದಲ್ಲಿ ಒಂದು ಸೆಟ್ಟಾಗಿ ಮಾಡ್ಬಿಡೋಣ ಅಂತೆಲ್ಲ ಭಾಳ ಹೇಳ್ತಿದ್ರು. ಏನಂದ್ರೂ ಒಪ್ಕೋತಾ ಇರಲಿಲ್ಲ. ವಾರ ಆಯಿತು, 10 ದಿನ ಆಯಿತು, 15 ದಿನ ಆಯಿತು. ಅದು ಹುಲಿ ಜಯಂತಿ ಅನ್ನೋ ಜಾತ್ರೆಯಲ್ಲಿ ದೀಪಾವಳಿ 3 ದಿನ ಏನು ಬರುತ್ತೆ ವರ್ಷದಲ್ಲಿ, ಆ 3 ದಿನ ಮಾತ್ರ ಅಲ್ಲಿ ಜಾತ್ರೆ ನಡೆಯೋದು. ಸುಮಾರು 5-10 ಲಕ್ಷ ಜನ ಸೇರ್ತಾರೆ ಆ ಜಾತ್ರೆಗೆ. ನಾವು ಅದೇ ಜಾತ್ರೆಯಲ್ಲೇ ಶೂಟ್ ಮಾಡಬೇಕು ಅಂತ ನಮಗೆ. ನಾವು 3 ಜನ ಬಿಡ್ತಾ ಇಲ್ಲ, ಅವರು ಒಪ್ಕೋತಾ ಇಲ್ಲ. ಕೊನೆಗೊಂದಿನ ರಾತ್ರಿ 1:15 ಆಗಿತ್ತು. ನಾನು ರಾಜ್ಕುಮಾರ್ ಇಬ್ಬರು ಮಾತಾಡ್ತಾನೆ ಇದ್ವಿ. ಅವಾಗ ನಮ್ಮ ಪ್ರೊಡ್ಯೂಸರ್ ಮೊಬೈಲಿಗೆ ಒಂದು ಮೆಸೇಜ್ ಬಂತು ಅನ್ನೋನ್ ನಂಬರಿಂದ. ಇಷ್ಟೊತ್ತಲ್ಲಿ ಯಾರು ನನಗೆ ಮೆಸೇಜ್ ಮಾಡ್ತಾರೆ ಅಂತ ಸರ್ ಹಿಂಗೆ ಮೊಬೈಲ್ ಹಿಂಗೆ ಚೆಕ್ ಮಾಡಿದ್ರು. ಅವರಿಗೆ ಅನ್ನೋನ್ ನಂಬರಿಂದ ಮಾಳಿಂಗರಾಯ ಸ್ವಾಮಿ ಜಾತ್ರೆಗೆ ಆಹ್ವಾನ ಪತ್ರಿಕೆ ಬಂದಿತ್ತು. ಅದನ್ನ ಯಾರು ಕಳಿಸ್ತಾರೆ, ನಾವು ಅದ್ರ ಬಗ್ಗೆನೇ ಮಾತಾಡ್ತಾ ಇದೀವಿ. ಅದೇ ಊರು, ಅದೇ ಜಾತ್ರೆ. ಅವರಿಗೆ ಅನ್ನೋನ್ ನಂಬರಿಂದ ಇನ್ವಿಟೇಷನ್ ಕಾರ್ಡ್ ಬಂದಿತ್ತು. ಅವರಿಗೆ ಒಂದು ನಮಗೆ ಮಾಳಿಂಗರಾಯನೇ ಆಶೀರ್ವಾದ ಮಾಡ್ತಾ ಇದ್ದಾನೆ, ಇಲ್ಲೇ ಬನ್ನಿ, ನಾನು ಎಲ್ಲರನ್ನೂ ಕಾಪಾಡ್ತೀನಿ, ನೋಡ್ಕೋತೀನಿ ಅಂತ. ಅದಕ್ಕೊಂದು ಧೈರ್ಯ ಮಾಡಿ ಅವಕಾಶ ಕೊಟ್ಟರು. ಅವ್ರು ಧೈರ್ಯ ಮಾಡಿರಲಿಲ್ಲ ಅಂದಿದ್ರೆ ನಾವು ಯಾರೂ ಈ ಸ್ಟೇಜ್ ಮೇಲೆ ಇಲ್ಲಿ ಇರ್ತಿರಲಿಲ್ಲ. ಸರ್ ತುಂಬ ಥ್ಯಾಂಕ್ಸ್ ಸರ್, ಇಲ್ಲಿ ತನಕ ಕರ್ಕೊಂಬಂದಿದ್ದಕ್ಕೆ. ಇನ್ನು ಸ್ನೇಹಿತ ಶಿವು ತುಂಬ ಚೆನ್ನಾಗಿ ಕಷ್ಟಪಟ್ಟು ಭಾಳ ಚೆನ್ನಾಗಿ ಸಿನಿಮಾ ಮಾಡಿದ್ದಾನೆ. ನಾನು ನೋಡಿದ್ದೀನಿ ಸಿನಿಮಾನ. 12ನೇ ತಾರೀಕು ರಿಲೀಸ್ ಆಗ್ತಿದೆ. ಏನು ಮಾತಾಡಬೇಕೋ ಗೊತ್ತಾಗ್ತಿಲ್ಲ. ಭಯ ಎಲ್ಲ ಒಳಗಡೆ, ತುಂಬ ಆತಂಕ ಎಲ್ಲದೂ ಇದೆ, ಖುಷಿನೂ ಇದೆ. ನಿಮ್ಗಳ ಸಪೋರ್ಟು ಖಂಡಿತ ಬೇಕು. ಎಲ್ಲ ಮಾಧ್ಯಮ ಮಿತ್ರರಿಗೂ ಬಂದಿದ್ದಕ್ಕೆ, ಈ ಥರ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ವಾಗೀಶ್ ಅವರೇ. ಟೆಕ್ನಿಕಲಿ ಖಂಡಿತವಾಗಿಯೂ ತುಂಬಾ ಸ್ಟ್ರಾಂಗ್ ಇರುವಂತಹ ಸಿನಿಮಾ ನಮ್ಮ ಇದರ ಜೊತೆಗೆ. ಹಾಗಾಗಿ ನಮ್ಮ 3 ಟೆಕ್ನಿಷಿಯನ್ಸನ್ನು ಗೌರವಿಸಬೇಕು ಅಂತ ಹೇಳಿ ನಿರ್ದೇಶಕರಾಗಿರುವ ರಾಜ್ಕುಮಾರ್ ಅಸ್ಕಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ.
ಥ್ಯಾಂಕ್ ಯು ಸೋ ಮಚ್. ನಿರ್ದೇಶಕರು ಹಾಗೂ ನಿರ್ಮಾಪಕರನ್ನ ಮಾತನಾಡಿಸುವ ಮುನ್ನ ನಮ್ಮ ಸಿನಿಮಾದಲ್ಲಿ 3 ಪ್ರಮುಖ ಪಾತ್ರಧಾರಿಗಳನ್ನ ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಸ್ಬೇಕು. ಆಗ್ಲಿಂದ ತುಂಬಾ ಜನ ಕೇಳ್ತಾ ಇದ್ರು, ಅವರು ಕನ್ನಡಕ ಹಾಕಿದವ್ರು ಬಂದಿಲ್ವಾ ಅಂತ ಹೇಳಿ. ಯಾಕಂದ್ರೆ ಅವ್ರು ಇವತ್ತು ಕನ್ನಡಕ ಹಾಕಿಲ್ಲ, ಅವರು ಬಂದಿದ್ದಾರೆ, ಅವರೇ ಅಂತೇಳಿ ತುಂಬಾ ಜನರಿಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಸಿನಿಮಾದಲ್ಲಿ ಕನ್ನಡ ಮೇಷ್ಟ್ರಾಗಿ ಕಾಣಿಸ್ಕೊಂಡಿರುವಂತಹ ವಾತ್ಸಾಯನ ಭಟ್ಟ ಅನ್ನುವಂತಹ ಪಾತ್ರವನ್ನ ಮಾಡಿರುವಂತಹ ಕಾರ್ತಿಕೇಯ ವರದರಾಜ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಇವ್ರ ಜೊತೆಗೆ ಕನ್ನಡ ಮೇಷ್ಟ್ರು ಬಂದ್ಮೇಲೆ ನಮ್ಮ ಇಂಗ್ಲಿಷ್ ಮಿಸ್ ಇಲ್ಲ ಅಂದ್ರೆ ಹೇಗಲ್ವಾ, ಅವ್ರನ್ನ ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ. ವಾಣಿ ಮಿಸ್ ಆಗಿ ಕಾಣಿಸ್ಕೊಂಡಿರುವಂತಹ ದಿವ್ಯಾ ಗೌಡ ಅವರು ಕೂಡ ದಯವಿಟ್ಟು ಜಾಯಿನ್ ಆಗ್ಬೇಕು. ಅವರ ಜೊತೆಗೆ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಹಲವಾರು ವರ್ಷಗಳಿಂದ ನಮ್ಮೆಲ್ಲರನ್ನ ರಂಜಿಸ್ಕೊಂಡು ಬರ್ತಾ ಇರುವಂತಹ ನಮ್ಮ ಕನ್ನಡದ ಅಪ್ಪಟ ಪ್ರತಿಭೆ ನಮ್ಮ ಪ್ರೀತಿಯ ಮೋಗ್ ಸುರೇಶ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀವಿ. ಗ್ರಾಮಸ್ಥರ ಪಾತ್ರವನ್ನ ತುಂಬಾನೇ ಪ್ರಮುಖ ಪಾತ್ರವನ್ನ ನಿಭಾಯಿಸಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಪ್ರೀತಿಯ ಸ್ವಾಗತ ಸರ್. ಸರ್ ಮೊದಲಿಗೆ ನೀವೇ ಮಾತಾಡ್ಬೇಕು, ನಿಮ್ಮ ಪಾತ್ರದ ಬಗ್ಗೆ ಹೇಳಿ ದಯವಿಟ್ಟು. ನಮಸ್ತೆ ಎಲ್ರಿಗೂ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಪರಿಪೂರ್ಣವಾಗಿಲ್ಲ ಅಂತ ಹೇಳೋದಕ್ಕೆ ಬೇಜಾರಾಗ್ತದೆ. ಯಾಕೆ ಅಂತಂದರೆ ಸಮರ್ಪಕವಾಗಿ ಬಂದಿದೆ. ಸುಮಾರು ದಿನ ನನ್ನ ಡೇಟ್ ಕೇಳಿದಾಗ ನಾನು ಅದು ಹಿಂದೆ ಮುಂದೆ ಆದಾಗ ಸುಮಾರು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದರಿಂದ ಸರಿಯಾಗಿ ಸಹಕಾರ ಕೊಡೋಕ್ಕಾಗಲಿಲ್ಲ. ಅದೊಂದು ನನಗೆ ಬೇಸರ ಆಗ್ತದೆ, ಮಿಸ್ ಮಾಡ್ಕೊಂಡಲ್ಲ ಅಂತ. ಪದೇ ಪದೇ ಹೇಳೋ ಒಳ್ಳೊಳ್ಳೆ ದೃಶ್ಯಗಳನ್ನ ನಾವು ಮಿಸ್ ಮಾಡ್ಕೊಂಡ್ವಿ ಅಂತ ಅದೇ ಆಗಿ ಮ್ಯಾನೇಜ್ ಮಾಡಿದ್ರು. ಬಟ್ ಆದರೂ ಭಾಳ ಚೆನ್ನಾಗಿ ನೋಡಿ ಬಂದಿದೆ ಅಂತ ನನಗೂ ಅನ್ನಿಸ್ತು. ಮಾಡಿದ್ದ ದೃಶ್ಯಗಳಲ್ಲಿ ಒಂದು ಒಳ್ಳೆ ಟೀಮ್ನಲ್ಲಿ, ಒಂದು ಸಾಹಿತ್ಯ ಗಟ್ಟಿ ಇರೋಂಥ ಟೀಮಲ್ಲಿ, ಸಂಗೀತ ಗಟ್ಟಿ ಇರೋಂಥ ಟೀಮಲ್ಲಿ, ಮತ್ತು ನೃತ್ಯಗಳು ಕೂಡ ಭಾಳ ಚೆನ್ನಾಗಿ ಬಂದಿರುವಂಥ ಒಂದು ಟೀಮ್ನಲ್ಲಿ, ಜೊತೆಗೆ ನಮ್ಮೂರಿನ ಹುಣನೂರಿನ ನನ್ನ ಆತ್ಮೀಯ ಗೆಳೆಯರಾದಂಥ ಹೊಯ್ಸಳವರ ಪ್ರಥಮ ನಿರ್ಮಾಣದ ಒಂದು ತಂಡದಲ್ಲಿ ನಾನು ಕೂಡ ಇದ್ದೀನಿ ಅಂತ ನನಗೆ ಹೆಮ್ಮೆ ಆಗುತ್ತೆ. ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಾನೇನು ಡಬ್ಬಿಂಗ್ ಮಾಡಿದ್ದು ಅದನ್ನು ಮಾತ್ರ ನಾನು ನೋಡಿದ್ದೀನಿ, ಬಾಕಿ ನೋಡಿಲ್ಲ, ನೋಡೋಕ್ಕಾಗಿಲ್ಲ. ಸೊ ಎಲ್ಲ ಸಿನಿಮಾಗಳ ಬಗ್ಗೆಯೂ ಈ ಥರ ಒಂದು ಪ್ರೆಸ್ ಮೀಟಲ್ಲಿ ನಾವು ನಮ್ಮ ಬಗ್ಗೆ ನಾವು ಮಾತಾಡ್ತಿದ್ವಿ. ಆದರೆ ಸಿನಿಮಾ ಬಿಡುಗಡೆಯಾಗಿ ನಂತರ ಬರುವಂಥ ಫಲಿತಾಂಶ ಏನಿದೆ ಅದರಲ್ಲಿ ಪ್ರತಿ ಸಿನಿಮಾ ಗೆಲ್ಲಬೇಕು ಅಂತ ನಮ್ಮ ಆಶಯ ಇರ್ತದೆ. ಪ್ರತಿ ಸಿನಿಮಾ ಗೆದ್ದರೆ ನಮ್ಮ ಕನ್ನಡ ಚಿತ್ರರಂಗ ಅಭಿವೃದ್ಧಿ ಆಗುತ್ತೆ, ಮತ್ತೆಲ್ಲ ನಮ್ಮಂಥ ನೂರಾರು ಸಾವಿರಾರು ಕಲಾವಿದರಿಗೆ, ಚಿತ್ರರಂಗರಿಗೆ ಕೆಲಸ ಸಿಗುತ್ತೆ. ಜೊತೆಗೆ ಈಗ ಬರ್ತಾವಂಥ ಕನ್ನಡ ಚಿತ್ರರಂಗದಲ್ಲಿ ಭಾಳ ಅತ್ಯುತ್ತಮವಾದಂಥ ಚಿತ್ರಗಳನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಥಿಯೇಟರ್ನಲ್ಲಿ ಸಾಕಷ್ಟು ದಿನ ಇರಲ್ಲ, ಅದು ಭಾಳ ನೋವಾಗುವಂಥ ಒಂದು ಸಂಗತಿ. OTT-ನಲ್ಲಿ ಹೋಗ್ಬೋದು, ಬಟ್ ಆದರೆ ಸಾಕಷ್ಟು ಸಿನಿಮಾಗಳು ಗೆಲ್ಲಬೇಕು. ಬರುವಂಥ ಎಲ್ಲ ಹೊಸ ತಂಡಗಳು, ಹೊಸ ನಿರ್ದೇಶಕರು ಮತ್ತು ಪ್ರಥಮವಾಗಿ ವಾಗೀಶ್ ಅವರು ಈ ಸಿನಿಮಾದಲ್ಲಿ ತಮ್ಮ ಸಾಹಿತ್ಯವನ್ನು ನಿರೂಪಿಸಿದ್ದಾರೆ. ಮತ್ತೆಲ್ಲ ಈ ನಾಯಕ ನಟರು ಮತ್ತೆ ಎಲ್ಲ ಕಲಾವಿದರುಗಳು ಈ ಸಿನಿಮಾದ ಮೂಲಕ ಹೊಸ ರೂಪವನ್ನು ತಾಳ್ತಾರೆ. ಬಹಳ ಒಳ್ಳೆಯ ವಿಷಯವನ್ನು, ಸಂದೇಶವನ್ನು ಕೊಡುವಂಥ ಈ ಚಿತ್ರ ಮುಂದಿನ ದಿನಗಳಲ್ಲಿ ಮಾದರಿ ಆಗಬೇಕು ಮತ್ತು ಇತಿಹಾಸ ನಿರ್ಮಿಸಬೇಕು. ಜೊತೆಗೆ ವಿಶೇಷವಾದಂಥ ಪಾತ್ರದಲ್ಲಿ ನಮ್ಮ ರಂಗಾಯಣ ರಘು ಅವರು, ನನ್ನ ಗೆಳೆಯರು ಇದರಲ್ಲಿ ಅಭಿನಯಿಸಿದ್ದಾರೆ. ಅದು ಭಾಳ ವಿಭಿನ್ನವಾಗಿದೆ. ಪ್ರತಿ ಸಿನಿಮಾದಲ್ಲಿ ಏನೇನು ಪಾತ್ರಗಳು ಮಾಡ್ಕೊಂಡು ಬಂದರು ಅದಕ್ಕಿಂತ ವಿಭಿನ್ನವಾದಂಥ ಪಾತ್ರವನ್ನು ಇದರಲ್ಲಿ ಮಾಡಿದ್ದಾರೆ. ಜೊತೆಗೆ ಈ ಕಥೆನೂ ಕೂಡ ಭಾಳ ವಿಶೇಷವಾದಂಥ ಕಥೆಯನ್ನು ಹೊಂದಿದೆ. ಆ ಭಾಷೆ, ಆ ಸ್ಲ್ಯಾಂಗು, ಪ್ರತಿಯೊಂದು ನನಗೆ ಪ್ರತಿ ಸರಿ ನನಗೆ ಡೇಟ್ ಮಿಸ್ ಆದಾಗಲೂ ನನಗೆ ಭಾಳ ನೋವಾಗ್ತಿತ್ತು. ಈ ಒಂದು ದೊಡ್ಡದಾದಂಥ ಟೀಮು ಹೊಸಬ್ರ ಹತ್ರ ಸೇರಿ ಕೆಲಸ ಮಾಡುವಂಥ ಸೌಭಾಗ್ಯ ಸಿಗಲಿಲ್ಲ. ಒಂದೊಂದು ಸರ್ತಿ ರಾತ್ರಿ ಹಗಲು ಮತ್ತೆ ರಾತ್ರಿ 3 ಸಿನಿಮಾದಲ್ಲಿ ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ದೀನಿ. ಒಂದಿನ ನನ್ನ ಕೈಲಿ ಆಗಲ್ಲ ಡ್ರೈವ್ ಮಾಡೋದಕ್ಕೆ ಅಂದಾಗ ಸ್ನೇಹಿತರೆ ಬಂದು ನಾನಿರ್ತೀನಿ ಬನ್ನಿ ನೀವು ಸ್ವಲ್ಪ ನಿದ್ದೆ ಮಾಡಿ ಅಂತ ಅಂದ್ಬಿಟ್ಟು ಸ್ನೇಹಿತರು ಕೂಡ ಕೂತ್ಕೊಂಡು ಒಟ್ಟಿಗೆ ಕಾರ್ನಲ್ಲಿ ಟ್ರಾವೆಲ್ ಮಾಡಿದ್ದೀವಿ. ಸಾಕಷ್ಟು ಅವ್ರ ಜೊತೆ ಸಾಕಷ್ಟು ಜನ ಕೂಡ ಭಾಳ ಗಟ್ಟಿಯಾಗಿ ಕೆಲಸ ಮಾಡಿದ್ದಾರೆ ಈ ಚಿತ್ರ ಗೆಲ್ಲಬೇಕು ಅಂತ. ನಿಮ್ಮೆಲ್ಲರ ಆಶಯ ಏನಂತಂದರೆ ಈ ಚಿತ್ರ ಗೆಲ್ಲಬೇಕು. ಒಳ್ಳೆಯದಾಗಲಿ, ಶುಭವಾಗಿ.
ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಮ್ಮ ಇಂಗ್ಲಿಷ್ ಮಿಸ್ ಮಾತನಾಡಬೇಕು. ಮಂಗಳೂರಿಂದ ಬಂದಂತಹ ಕನ್ನಡ ಮೇಷ್ಟ್ರಿಗೆ ಉತ್ತರ ಕರ್ನಾಟಕದಲ್ಲಿ ನೀವು ಒಂದು ರೀತಿ ವಯಸ್ಸಿಸಿದ ಹಾಗೆ ಅಂತ ಕೇಳಲ್ಪಟ್ಟೆ. ನಿಮ್ಮ ಪಾತ್ರದ ಬಗ್ಗೆ. ಇಲ್ಲಿ ಬಂದಿರುವಂಥ ಮಾಧ್ಯಮದವರಿಗೆ, ಗಣ್ಯ ವ್ಯಕ್ತಿಗಳಿಗೆ, ನನ್ನ ಬಂಧು ಮಿತ್ರರಿಗೆ ನಮಸ್ಕಾರ. ರಂಗ ಸಮುದ್ರ ತುಂಬ ದಿನಗಳಿಂದ ವೆಯ್ಟ್ ಮಾಡ್ತಿರೋಂಥ ಒಂದು ಚಿತ್ರ ಇದು. ನನಗೆ ತುಂಬ ಖುಷಿ ಆಗ್ತಾ ಇದೆ. Jan 12 ರಿಲೀಸ್ ಆಗ್ತಾ ಇರೋದು. ಆ್ಯಂಡ್ ನಂದು ಇದರಲ್ಲಿ ಪಾತ್ರ ಬಂದು ಒಂದು ಮುಖ್ಯವಾದ ಪಾತ್ರ, ಲೈಕ್ ಒಂದು ಇಂಗ್ಲೀಷ್ ಮೀಡಿಯಂ ಪಾತ್ರದಲ್ಲಿ ಇದು ಒಂದು ಪಾತ್ರ ಮಾಡಿದ್ದೀನಿ. ಲೈಕ್ ಒಂದು ಜವಾಬ್ದಾರಿ ಶಿಕ್ಷಕಿ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗ್ತಾ ಇದೆ. ರಂಗ ಸಮುದ್ರ Jan 12 ರಿಲೀಸ್ ಆಗ್ತಾ ಇದೆ. ನನಗೆ ಈ ಚಿತ್ರದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ರಾಜ್ಕುಮಾರ್ ಸರ್ ಆಗಲಿ, ನಮ್ಮ ಹೊಯ್ಸಳ ಸರ್ ಆಗಲಿ ನನಗೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಅವ್ರು ನನಗೊಂದು ಅವಕಾಶ ಕೊಟ್ಟಿದ್ದೆ, ಅವ್ರಿಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿ ಆ್ಯಕ್ಟರ್ಗಳು ಲೈಕ್ ಪಾತ್ರ ಮಾಡಿದ್ದಾರೆ. ರಘು ಸರ್ ಆಗಲಿ, ರಂಗಾಯಣ ರಘು ಸರ್ ಆಗಲಿ, ಮಂಜು ಸರ್ ಆಗಲಿ. ಬಟ್ ತುಂಬ ಖುಷಿ ಆಗುತ್ತೆ. ಫಸ್ಟ್ ಭಯ ಆಗ್ತಿತ್ತು ಇವ್ರ ಜೊತೆಲ್ಲ ಹೆಂಗೆ ಆ್ಯಕ್ಟ್ ಮಾಡಲಿ ಅಂತ. ಬಟ್ ಆ ಥರ ಭಯ ಅವ್ರು ನನಗೆ ಎಲ್ಲೂ ತೋರಿಸ್ಕೊಟ್ಟಿಲ್ಲ. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇವನ್ ಕಾರ್ತಿಕ್ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಕಾರ್ತಿಕ್. ಓಕೆ, ಇದಿಷ್ಟೇ ಹೇಳಕ್ ಬರ್ತೀನಿ. ಖುಷಿ ಆಗ್ತಿದೆ. Jan 12 ರಿಲೀಸ್ ಆಗ್ತಿದೆ. ಯಾರು ಮಿಸ್ ಮಾಡಬೇಡಿ, ಥಿಯೇಟರ್ಗೆ ಬಂದು ನೋಡಬೇಕು. ಓಕೆ, ಮಿಸ್ ಹೇಳದ್ಮೇಲೆ ಮುಗಿದೆ. ಥ್ಯಾಂಕ್ ಯು ಸೋ ಮಚ್. ಕನ್ನಡ ಮೇಷ್ಟ್ರು ಮಾತಾಡಬೇಕು. ಬೇರೆ ಬೇರೆ ಶಾಲೆಗಳಲ್ಲಿದ್ರು ನಿಮ್ ತರಲೆ ಕೇಟ್ಲೆ ತಡ್ಕೊಳ್ದಾಗದೆ ಟ್ರಾನ್ಸ್ಫರ್ ಮಾಡ್ತಾ ಕೊನೆಗೆ ಉತ್ತರ ಕರ್ನಾಟಕಕ್ಕೆ ಹೋದ್ರಿ. ಏನಾಯ್ತು ಅಂತ? ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ಒಂದು ಚಿತ್ರದಲ್ಲಿ ನನಗೆ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ, ನನ್ನ ಭಾಗ್ಯ. ಹೊಯ್ಸಳ ಸರ್ಗೆ ನಮಸ್ಕಾರ, ಧನ್ಯವಾದಗಳು. ರಾಜ್ಕುಮಾರ್ ಅಸ್ಕೆ ಅವರೇ ಧನ್ಯವಾದಗಳು. ರಂಗಾಯಣ ರಘು ಸರ್ ನನ್ನ ಗುರು ಸಮಾನರು. ಹಾಗೆ ಎಲ್ಲ ಮಾಧ್ಯಮ ಮಿತ್ರರುಗಳಿಗೆ ನಮಸ್ಕಾರ. ಈ ಚಿತ್ರದಲ್ಲಿ ನಾನೊಂದು ಮೇಷ್ಟ್ರ ಪಾತ್ರ. ಅವಕಾಶ ಸಿಕ್ಕಿದ್ದು ರಾಜ್ಕುಮಾರ್ ಅಸ್ಕೆ ಅವರಿಂದ. ತುಂಬ ಡೈಲಾಗ್ಗಳೆಲ್ಲ ಚೇಂಜ್ ಮಾಡಿಕೊಂಡು ನನ್ನ ಬಾಯಿಗೆ ಬೇಕಾದ ಹಾಗೆ ಮಾತಾಡಿ, ಬಾಯಿಗೆ ಬಂದ ಹಾಗಲ್ಲ, ನನಗೆ ಹೇಗೆ ಬೇಕು ಹಾಗೆ ಮಾತಾಡಿ ನನ್ನಿಂದ ಎಷ್ಟಾಗ್ತದೆ ಆ ಪಾತ್ರವನ್ನು ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನಿಸಿದ್ದೇನೆ. ಸಿನಿಮಾ ನೋಡಿದ ನಂತರ ಖುಷಿಯೂ ಇದೆ. ಅದರಿಂದ ಪ್ರತಿಯೊಬ್ಬರು ತಾಂತ್ರಿಕ ವರ್ಗದವರಿಗೂ ಧನುಮಾಸ್ಟರ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಧನುಮಾಂತರು ಮಾಸ್ಟರು ನನ್ನ ಹತ್ರ ಒಂದು ಡ್ಯಾನ್ಸ್ ಮಾಡಿಸಿದ್ದಾರೆ. ಧನ್ಯವಾದಗಳು. ಹೀಗೆ ಎಲ್ಲರೂ ತಾಂತ್ರಿಕ ವರ್ಗದವರಿಗೆ ನಮ್ಮ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಮಾಧ್ಯಮ ಮಿತ್ರರವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಕರ್ನಾಟಕ ಜನತೆ ನಾಡ್ದು 12ನೇ ತಾರೀಕು ದಯವಿಟ್ಟು ಬಂದು ನಮ್ಮ ಚಿತ್ರಕ್ಕೆ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೀನಿ. ನೀವು ಕಡಿಮೆ ಮಾತಾಡಿದ್ರು ನಿಮ್ಮ ಪಾತ್ರ 12ನೇ ತಾರೀಕು ಮೇಲೆ ಖಂಡಿತವಾಗಿಯೂ ಮಾತಾಡುತ್ತೆ. ಕಾರ್ತಿಕ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಮೂವರಿಗೂ ಕೂಡ ರಾಜ್ಕುಮಾರ್ ಅಸ್ಕೆ ಅವರು ದಯವಿಟ್ಟು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ವಿ. ಪಕ್ಕದಲ್ಲಿ ಪ್ರಿನ್ಸಿಪಲ್ ನಿಂತಿರೋ ತರ ಸ್ಟ್ರಿಕ್ಟ್ ನಿಂತಿದ್ದೀರಾ ಇವರು? ಕೇಳಿ ಪೂರ್ತಿಯಲ್ಲಿ ಮಾತಾಡ್ತಾರ. ಈಗ ಥ್ಯಾಂಕ್ ಯು ಸೋ ಮಚ್. ನಮ್ಮ ರಂಗಾಯಣ ರಘು ಸರ್ ಮಾತನಾಡೋದಕ್ಕೂ ಮುನ್ನ ಇನ್ನು 3 ಜನ ಮಾತನಾಡುತ್ತಿದ್ದಾರೆ. ರಂಗಾಯಣ ರಘು ಸರ್, ಅದಕ್ಕೂ ಮುನ್ನ ನಮ್ಮ ನಿರ್ದೇಶಕರು ಹಾಗೂ ನಿರ್ಮಾಪಕರು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಮೊದಲನೆಯದಾಗಿ ನಮ್ಮ ಸಿನಿಮಾದ ನಿರ್ಮಾಪಕರು ಹೊಯ್ಸಳ ಕೊಣನೂರವರು. ತಮ್ಮ ಕ್ಷೇತ್ರ ಬೇರೆಯಾದ್ರೂ ಕೂಡ ಸಂದೇಶ ಕೊಡುವ ಸಿನಿಮಾ ಅನ್ನೋ ಕಾರಣಕ್ಕಾಗಿ ತಮ್ಮ ಸ್ವೆಟ್ ಅಂಡ್ ಬ್ಲಡ್ ಎಲ್ಲವನ್ನ ಕೊಟ್ಟಿದ್ದಾರೆ. ನಿರ್ಮಾಪಕರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಮ್ಮ ರಂಗ ಸಮುದ್ರ ಚಿತ್ರದ ನಿರ್ಮಾಪಕರು, ಅವರ ಜೊತೆಗೆ ಅವರ ಸಾಥಿ, ಈ ಸಿನಿಮಾಗೆ ಕಥೆ, ಚಿತ್ರಕಥೆ, ಸಂಭಾಷಣೆಯ ಜೊತೆಗೆ ಅದ್ಭುತವಾಗಿ ನಿರ್ದೇಶನವನ್ನ ಮಾಡಿರುವಂತಹ ರಾಜ್ಕುಮಾರ್ ಅಸ್ಕೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಿಮ್ಮಿಬ್ಬರ ಅನುಭವ. ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನನ್ನ ಸ್ನೇಹಿತರು, ಗಣ್ಯರಿಗೂ ಎಲ್ರಿಗೂ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಮೊದಲೇ ಸಾರಿ ಈ ತರ ಸ್ಟೇಜ್ಗಳನ್ನ ಹತ್ತಾ ಇರೋದು, ಒಳಗಡೆ ಭಯ ಆಗ್ತಾ ಇದೆ. ನನ್ನ ಈ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಕೆಲವೊಂದು ಸಂದರ್ಭಗಳನ್ನ ಎದುರಿಸ್ತಿದ್ದೆ ಈ ಮುಂಚೆ, ಈ ಸಿನಿಮಾ ಶುರು ಆಗೋಕ್ಕಿಂತ ಮುಂಚೆ. ಸೊ ಉದಯ್ ಜಗಳೂರು
ನನ್ನ ಸ್ನೇಹಿತರು, ಅವ್ರ ಮೂಲಕ ನಾನು ಫಸ್ಟ್ ಹೊಯ್ಸಳ ಸರ್ನ ಮೀಟ್ ಆಗ್ತೀನಿ. ಕತೆ ರೆಡಿ ಆಗಿರುತ್ತೆ, ಚಿತ್ರಕಥೆ ಒಂದು ಲೆವೆಲ್ಗೆ ರೆಡಿ ಆಗಿರುತ್ತೆ. ಆಗ ಹೊಯ್ಸಳ ಸರ್ನ ಮೀಟ್ ಆದಾಗ ಅವ್ರಿಗೆ ಕತೆ ಹೇಳಿದೆ. ಒಂದು 20-25 ನಿಮಿಷ ಕತೆ ಕೇಳಿದ ನಂತರ ಹೊಯ್ಸಳ ಸರ್ ಈ ರಂಗ ಸಮುದ್ರ ಚಿತ್ರಕ್ಕೆ ಒಂದು ಚಾಲನೆ ನೀಡ್ತಾರೆ. ಗ್ರೀನ್ ಸಿಗ್ನಲ್ ಸಿಕ್ಕ ತಕ್ಷಣ ನನಗೂ ಫಸ್ಟ್ ಸಿನಿಮಾ ತುಂಬಾ ಅಂದ್ರೆ ತುಂಬಾ ಖುಷಿ. ಮುಂದೇನು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದಾಗ ಕಲಾವಿದ್ರು ಪಟ್ಟಿ ರೆಡಿ ಮಾಡ್ಕೋಬೇಕು, ತಂತ್ರಜ್ಞರ ಪಟ್ಟಿ ಮಾಡ್ಕೋಬೇಕು. ಮೇನ್ ಆಗಿ ಹೇಳ್ಬೇಕು ಅಂದ್ರೆ ರಂಗ ಸಮುದ್ರ ಚಿತ್ರ ₹1 ಅಂತ ಪರಿಗಣಿಸಿದ್ರೆ, ₹1 ಕಾಯಿನ್ ಅನ್ಕೊಂಡ್ರೆ ಮೊದಲೇ ಮುಖ ಕಲಾವಿದ್ರು, ಮೇರು ನಟರು. ಅದ್ರಲ್ಲಿ ರಂಗಾಯಣ ರಘು ಸರ್, ಸಂಪತ್ ರಾಜ್ ಸರ್, ಹಾಗೆ ಮೂಗ್ ಸುರೇಶ್ ಸರ್, ಗುರುರಾಜ್ ಹೊಸಕೋಟೆ ಸರ್, ದಿವಂಗತ ಮೋಹನ್ ಸರ್, ಈ ತರ ಸಾಲು ಕಲಾವಿದ್ರು ಕೂಡ ಈ ತಕಡಿ ಒಂದ್ ಮುಖ ಆಗ್ತಾರೆ. ₹1 ಒಂದು ಮುಖ ಆದ್ರೆ ಇನ್ನೊಂದು ಮುಖ ಏನಾಗುತ್ತೆ ಅಂತಂದ್ರೆ ಮೇರ್ ತಂತ್ರಜ್ಞರು ಅಂದ್ರೆ ಆರ್ ಗಿರಿ ಸರ್, DOP ನಮ್ಮ ಸಿನಿಮಾದ DOP ಆರ್ ಗಿರಿ ಸರ್. ಅವರು ನಮ್ಮ ಸಿನಿಮಾ ಒಪ್ಕೊಂಡ ತಕ್ಷಣ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕಂದ್ರೆ ಆರ್ ಗಿರಿ ಅನ್ನೋರು ಅಣ್ಣವ್ರಿಗೆ ಕ್ಯಾಮ್ರಾ ಹಿಡಿದಂತ ವ್ಯಕ್ತಿ. ಅವರು ಶಬ್ದವೇದಿ ಸಿನಿಮಾ, ಆತರ ವಿಷ್ಣು ಸರ್, ಅಂಬರೀಶ್ ಸರ್ ತುಂಬಾ ದೊಡ್ಡ ಸಿನಿಮಾಗಳನ್ನ ಕೊಟ್ಟಂತ ಆರ್ ಗಿರಿ ಸರ್ ನಮ್ಮ ಸಿನಿಮಾಗೆ, ಅದು ನನ್ನ ಕನಸಿಗೆ ತೆರೆ ಮೇಲೆ ತರಕ್ಕೆ ಒಂದು ಕನ್ನಡಿ ಆಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅವರು ಕತೆ ಒಪ್ಕೊಂಡ ತಕ್ಷಣ ನನಗೂ ತುಂಬಾ ಖುಷಿ ಆಯ್ತು. ಹಾಗೆ ಪ್ರತಿಯೊಬ್ರು ಧನು ಮಾಸ್ಟರ್, ಕಾಸ್ಟ್ಯೂಮ್ ಡಿಸೈನರ್ ರಾಮಚಂದ್ರ ಸರ್, ಹೀಗೆ ಪುರುಷೋತ್ತಮಣ್ಣ ಮೇಕಪ್ ಮ್ಯಾನ್, ಈ ತರ ಪ್ರತಿಯೊಬ್ಬರು ತಂತ್ರಜ್ಞರು ದೊಡ್ಡ ಮಟ್ಟದಲ್ಲಿರೋ ತಂತ್ರಜ್ಞರು ಸಿಕ್ಕರು ನನಗೆ. ಅದೇ ಇವತ್ತು ನೀವು ಈ ಸ್ಕ್ರೀನ್ ಮೇಲೆ ಏನ್ ನೋಡ್ತಾ ಇದ್ರು ಇಷ್ಟೊಂದು ಗ್ರ್ಯಾಂಡ್ ಆಗಿ ಕಾಣಿಸಕ್ಕೆ ಅವರೇ ಕಾರಣ. ಹಾಗೆ ಸಿನಿಮಾ ಶುರು ಆಗುತ್ತೆ. ಮೇನು ಚನ್ನಪ್ಪಜ್ಜ ಅನ್ನೋ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಡಿಸೈನ್ ಮಾಡಿದಾಗೆ ಹೊಯ್ಸಳ ಸರ್ ಜೊತೆ ಮಾತಾಡುವಾಗ ಈ ಪಾತ್ರನ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ಅಂತ ಹಾಗೆ ಡಿಸ್ಕಸ್ ನಡೆದಂತ ಟೈಮಲ್ಲಿ ರಘು ಸರ್ನ ಫಸ್ಟ್ ಟೈಮ್ ಅವರೇ ಹೇಳಿದ್ದು, ರಘು ಸರಿ ಕತೆ ಹೇಳಿ ನೋಡಿ ಅಂತಂದ್ರು. ನನಗೆ ಅದು ಒಂಥರ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ, ಆ ತರ ನನಗೂ ಸಿಕ್ಕಾಪಟ್ಟೆ ಖುಷಿ, ಭಯ ಎಲ್ಲಾನು. ರಘು ಸರಿಗೆ ಫೋನ್ ಮಾಡಿದ್ವಿ, ರಘು ಸರ್ ಬರಕ್ ಹೇಳಿದ್ರು. ಮನೆಗೆ ಹೋದ್ಮೇಲೆ ಕತೆ ಕೇಳಿದ್ಮೇಲೆ ಅವ್ರು ಒಂದೇ ಮಾತು ಹೇಳಿದ್ದು, ರಾಜ್ಕುಮಾರ್ ನೀವೇನ್ ಕತೆ ಹೇಳಿದ್ರು ಅದೇ ಸ್ಕ್ರೀನ್ ಮೇಲೆ ಬರಬೇಕು. ಆ ಸ್ಕ್ರೀನ್ ಮೇಲೆ ಬಂತು ಅಂದ್ರೆ ಅದಕ್ಕಿಂತ ದೊಡ್ಡ ಸಕ್ಸಸ್ ಏನೂ ಇಲ್ಲ. ನಾನು ಏನ್ ಬೇಕಾದ್ರೂ ನಿಮ್ಗೆ ಸಹಾಯ ಮಾಡ್ತೀನಿ, ಸಪೋರ್ಟ್ ಇದೆ ನಂದು, ಖಂಡಿತ ಮಾಡೋಣ, ಈ ಚಿತ್ರ ಒಳ್ಳೆ ಚಿತ್ರ ಆಗ್ಲಿ ಅಂತ ಆ ಕ್ಷಣಕ್ಕೆ ಬೆಂತಟ್ಟು ಕಳಿಸಿದ್ರಲ್ಲ, ಅದಕ್ಕಿನ್ನ ನನ್ಗೆ ಬೇರೆ ಆ ಕ್ಷಣಕ್ಕೆ ನಾನು ಗೆದ್ದೆ ಅಂತ ಅನ್ಕೊಂಡೆ. ರಘು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಕಡೆ ರಘು ಸರ್ ಬಂದ ತಕ್ಷಣ ಒಂದು ತಕಡಿಗೆ ವೇಟೇಜ್ ಜಾಸ್ತಿ ಆಯ್ತು. ಇನ್ನೊಂದು ಕಡೆ ಬ್ಯಾಲೆನ್ಸ್ ಮಾಡ್ಬೇಕು ಕತೆನ, ಇನ್ನೊಂದು ಪಾತ್ರ ಯಾರು ಮಾಡಕ್ಕೆ ಸಾಧ್ಯ ಅಂತ ಹಾಗೆ ಯೋಚನೆ ಮಾಡ್ತಾ ಇರುವಾಗ್ಲೇನೆ ಆ ದೇವರು ಯಾವ ದೇವರಸ್ತು ಅಂದ್ರೂ ಗೊತ್ತಿಲ್ಲ ನನಗೆ, ಸಂಪತ್ ಸರ್ ಆ ಪಾತ್ರಕ್ಕೆ ಸರಿಯಾಗಿ ಸಿಕ್ಕರು. ಸಂಪತ್ ಸರ್ ಕೂಡ ಕತೆ ಕೇಳಿ ತುಂಬಾ ಇಷ್ಟಪಟ್ಟು ಮಾಡಿದಂತ ಪಾತ್ರ ಅದು. ಸೊ ಹಾಗೆ ಸಂಪತ್ ಸರ್ಗೂ ನಾನು ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇನ್ನು ಹೀಗೆ ಮೂಗ್ ಸುರೇಶ್ ಸರ್, ಗುರುರಾಜ್ ಹೊಸಕೋಟೆ ಸರ್ ಎಲ್ಲರೂ ಅವ್ರ ಮನಸ್ಸಿಂದ ಹೃದಯದಿಂದ ಅಭಿನಯಿಸಿದ್ದಾರೆ. ಪ್ರತಿಯೊಬ್ಬರಿಗೂ ನಾನು ನಮ್ಮ ಸಿನಿಮಾದ ಕಲಾವಿದರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇನ್ನೊಂದು ವಿಚಾರ ಬಂತು ಅಂದ್ರೆ ನಮ್ಮ ತಂತ್ರಜ್ಞರಲ್ಲಿ ಆ ಗಿರಿ ಸರ್ ಪ್ರತಿಯೊಂದು ಪಿಲ್ಲರ್ಸ್ ಯಾರ್ಯಾರು ಸ್ಟ್ರಾಂಗ್ ಆಗಿ ಸಿಕ್ಕರು, ಪ್ರತಿಯೊಬ್ಬ ಹೊಯ್ಸಳ ಸರ್ ಬುನಾದಿ ಹಾಕೊಟ್ರೆ ಅದ್ರ ಮೇಲೆ ನಿಂತ ತಂತ್ರಜ್ಞರು ಮೇನ್ ಪಿಲ್ಲರ್ಸ್ ಆದ್ರು. ಆದ್ರೆ ಆ ಪಿಲ್ಲರ್ಸ್ ಗಳಿಗೆ ಸಿನಿಮಾ ಮುಗಿದ ಮೇಲೆ ಗೋಡೆ ಕಟ್ಟುವಂತ ವ್ಯಕ್ತಿನೇ ಶ್ರೀಕಾಂತ್ ಸರ್, ನಮ್ಮ ಸಿನಿಮಾದ ಎಡಿಟರ್. ಅಷ್ಟು ಅದ್ಭುತವಾಗಿ ಸರ್ 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 ಅಂತ ಎಷ್ಟೇ ಸರಿ ಕೇಳಿದ್ರು ಒಂದ್ ಸರಿನೂ ಬೇಜಾರಾಗಿದೆ. ಸುಮಾರು ವರ್ಷಗಳನ್ನ ಎಡಿಟ್ ಮಾಡಿ ನಮ್ಮ ಚಿತ್ರನ ಒಂದು ಮನೆಯಾಗಿ ಪರಿವರ್ತನೆ ಮಾಡಿದ್ರು. ಅದಾದ್ಮೇಲೆ DA ಯೂನಿಫೈ ಮೀಡಿಯಾ, ಹಾಗೆ ಕರಿಸುಬ್ಬು ಸರ್ ಪ್ರತಿಯೊಂದು ಕೂಡ ನಮ್ಗೆ ಏನ್ ಬೇಕೋ ಅದನ್ನ ಸಪೋರ್ಟ್ ಮಾಡಿ, ಆ ಸ್ಟುಡಿಯೋನೇ ನಮ್ದಾಗಿತ್ತು ಒಂದ್ 3 ವರ್ಷ, ಆ ತರ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಸರ್, ಥ್ಯಾಂಕ್ ಯು. ಹಾಗೆ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಸರ್, ರಂಗ ಸಮುದ್ರ ಅಂತ ಫಸ್ಟ್ ನಾನು ಟೈಟ್ಲ್ ಇಟ್ಟಿರ್ಲಿಲ್ಲ ಸಿನಿಮಾಗೆ. ಕತೆ ರೆಡಿ ಆಗಿತ್ತು, ಈ ಪಾತ್ರಗಳು ರೆಡಿ ಆಗಿದ್ದು. ರಂಗ ಸಮುದ್ರ ಲೊಕೇಶನ್ ನೋಡಕ್ ಹೋದಂತ ಸಂದರ್ಭದಲ್ಲಿ ನಾನು ಒಂದು ಊರ್ ನೋಡ್ತೀನಿ, ಆ ಊರ ಹೆಸರೇ ರಂಗ ಸಮುದ್ರ ಅಂತ. ಅದಾದ್ಮೇಲೆ ಪ್ರೊಡ್ಯೂಸರ್ ಸರ್ ಬಂದು, ಸರ್ ರಂಗ ಸಮುದ್ರ ಅನ್ನೋ ಹೆಸರು ಈ ತರ ಚೆನ್ನಾಗಿದೆ ಅನಿಸ್ತಾ ಇದೆ, ಸಿನಿಮಾಗೆ ಆಪ್ಟ್ ಆಗಿದೆ, ಸೊ ಏನಂತೀರಾ ಸರ್ ಅಂದಾಗ ಅವರು ಗ್ರೀನ್ ಸಿಗ್ನಲ್ ಸಿಕ್ತು. ರಘು ಸರ್ ಕೇಳಿದ್ರು. ರಘು ಸರ್ ಮುಂದೆ ಹೋಗಿ ರಂಗ ಸಮುದ್ರ ಅಂದ ತಕ್ಷಣ ಅವ್ರಿಗೂ ಖುಷಿ ಆಯ್ತು. ತುಂಬಾ ಅರ್ಥಗಳಿವೆ, ಇದ್ರ ಒಳ ಅರ್ಥ ತುಂಬಾ ಇದೆ. ಸಮಾಜ ಅನ್ನೋದೇ ಒಂದು ಸಮುದ್ರ ತರ ನೋಡಿದ್ರೆ ನಾವೆಲ್ಲ ಡೈಲಿ ಫೈಟ್ ಮಾಡುವಂತವ್ರೆ, ದಿನನಿತ್ಯ ಜೀವನದಲ್ಲಿ ನಾವೆಲ್ಲ ಫೈಟ್ ಮಾಡ್ತಾ ಇರ್ತೀವಿ. ಚೆನ್ನಾಗಿದ್ದಾರೆ, ಇದನ್ನ ಮಾಡೋಣ ಅಂತ ಅವರು ಗ್ರೀನ್ ಸಿಗ್ನಲ್ ಸಿಕ್ತು. ಅದಾದ್ಮೇಲೆನೆ ರಂಗ ಸಮುದ್ರ ಅನ್ನೋ ಟೈಟ್ಲ್ ನಮ್ ಸಿನಿಮಾಗೆ ತಂದ್ಕೊಂಡ್ವಿ. ಅದಾದ್ಮೇಲೆ ರಂಗಾಯಣ ರಘು ಸರ್, ಸಂಪತ್ ಸರ್ ಇವರಿಬ್ಬರಿಗೂ
ನಾನು 2 ಕ್ಯಾರೆಕ್ಟರ್ ಸಿಕ್ಕ ಮೇಲೆ ನಾನು ಏನ್ ಮಾಡಿದೆ, ಒಂದು ಕ್ಷಣಕ್ಕೆ ನನಗೂ ಭಯ ಪ್ಲಸ್ ಆದ್ರೆ 2 ಕ್ಯಾರೆಕ್ಟರ್ಗಳ ಮೇಲೆ ಒಂದು ಡೈಲಾಗ್ ಬರದೆ. ಅಂದ್ರೆ ರಂಗಸಮುದ್ರ ಟೈಟಲ್ ಲಾಂಚ್ ಟೈಮಲ್ಲಿ ಅಧರ್ಮದ ಕೇಕೆ ಹೆಚ್ಚಾದಾಗ ಧರ್ಮದ ಕಹಳೆ ಎತ್ತು ಅಂತ. ಅಧರ್ಮ ಅಂದ್ರೆ ಆಗ್ಲೇ ಮೇಡಮ್ ಅವರು ಹೇಳಿದ್ರು, ಅಧರ್ಮ ಅಂದ್ರೆ ನಾನು ಜಾತಿ ಮತಗಳ ಬಗ್ಗೆ ಹೇಳ್ತಾ ಇಲ್ಲ, ನಾನು ನಂದೇ ಎಲ್ಲ ಅನ್ನೋ ಅಹಂ ಎಂತಿರುತ್ತಲ್ಲ, ಅದೇ ಅಧರ್ಮದ ಕ್ಯಾರೆಕ್ಟರ್ನೇ ಸಂಪತ್ ಸರ್ ಸರಿದೂಗಿಸಿದ್ರೆ, ಧರ್ಮ ಅನ್ನೋ ಕ್ಯಾರೆಕ್ಟರ್ ರಘು ಸರ್ ಸರಿದೂಗಿಸ್ತಾರೆ. ನಾನು ಅಲ್ಲಪ್ಪ, ನಾವೆಲ್ಲ ಒಂದಾದ್ರೆ ಒಂದು ಅಂತ ಹೇಳಿದ್ದೆ ರಂಗಾಯಣ ರಘು ಸರ್. ಆ ಪಾತ್ರನ ನೀವೇ ತೆರೆ ಮೇಲೆ ನೋಡಿದಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ ಸರ್. ಖಾಲಿ ಆದಾಗ ತುಂಬಿಸೋ ಜವಾಬ್ದಾರಿ ನಮ್ದೇ ಅಲ್ವಾ? ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಮೊದಲನೇದಾಗಿ ಯಾವುದೇ ಒಂದು ಸಿನಿಮಾ ಅದು ಗೆಲ್ಲಬೇಕು ಅಂತ ಅಂದರೆ ಆ ಚಿತ್ರತಂಡ ಎಷ್ಟು ಕೆಲಸವನ್ನು ಮಾಡಿ ಒಂದೊಳ್ಳೆ ಸಿನಿಮಾನ ತಂದಿದ್ರು ಅದನ್ನು ಜನರಿಗೆ ತಲುಪಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲ ಮಾಧ್ಯಮ ಮಿತ್ರರದ್ದು. ನೀವೆಲ್ಲ ಮಾಧ್ಯಮ ಮಿತ್ರರು ಇಲ್ಲಿ ಬಂದಿದ್ದೀರಿ. ನಿಮಗೆ ಚಿತ್ರತಂಡದ ಪರವಾಗಿ ಆತ್ಮೀಯವಾದ ಸ್ವಾಗತ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ, ಆತ್ಮೀಯ ಮಾಧ್ಯಮ ಮಿತ್ರರೇ ಹಾಗೂ ಸ್ನೇಹಿತರೆ, ಸರ್ ನಂದು ಮೂಲತಃ ಹಾಸನ ಜಿಲ್ಲೆ ಕೊಣನೂರು. ರಾಜಕೀಯವಾಗಿ ಮತ್ತು ಸಮಾಜ ಸೇವೆಯಲ್ಲಿ ನನ್ನನ್ನು ತೊಡಗಿಸ್ಕೊಂಡಿದ್ದೆ. ಅಷ್ಟಿದ್ದೆ ಚಿಕ್ಕಂದಿನಿಂದ ಸಿನಿಮಾ ನೋಡ್ತಕ್ಕಂಥದ್ದು ನನ್ನ ಹವ್ಯಾಸ. ಸಿನಿಮಾ ಮಾಡ್ತೀನಿ ಅಂತ ನಾನು ಕನಸಲ್ಲೂ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ಲ ಈ 2018-19 ಸಮಯದಲ್ಲಿ ನನ್ನ ಕೆಲಸ ಒತ್ತಡಗಳು ಸ್ವಲ್ಪ ಬಿಡುವಾದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಮನಸ್ಸಿಗೆ ಒಂದು ಸಿನಿಮಾ ಮಾಡಬೇಕು ಅಂತ ಬಂತು. ಸಿನಿಮಾ ಮಾಡಬೇಕು ಅಂತ ಯಾಕೆ ಬಂತು ಅಂತಂದರೆ, ಈ ದುಡ್ಡು ಮಾಡಬೇಕು ಅಂತ ಸಿನಿಮಾ ಮಾಡೋದೇ ಬೇರೆ, ಸಮಾಜಕ್ಕೆ ಒಂದು 4 ಒಳ್ಳೆ ಸಿನಿಮಾ ಕೊಡಬೇಕು, ಒಂದೊಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಂದೇಶ ಇರ್ತಕ್ಕಂಥ ಸಿನಿಮಾ ಮಾಡಬೇಕು ಅಂತ ಹೇಳಿ ಮನಸ್ಸಿಗೆ ಬಂತು. ಆ ಮನಸ್ಸಿಗೆ ಬಂದ ಉದಯ್ ಜಗಳೂರು ನನ್ನ ಸ್ನೇಹಿತ, ಒಂದು 10-15 ವರ್ಷದಿಂದ ಪರಿಚಯ ಇದ್ದರು. ಅವ್ರಿಗೆ ಫೋನ್ ಮಾಡಿದೆ ನಾನು, ಉದಯ್ ಒಂದು ಚಿಕ್ಕ ಬಡ್ಜೆಟಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಂದರೆ ಒಂದು ಕತೆ ಇರ್ತಕ್ಕಂಥ ಒಂದು ಸಿನಿಮಾ ಮಾಡಬೇಕು ಅಂತಿದ್ದೀನಿ, ಯಾರಾದರೂ ಇದ್ದರೆ ಸಿನಿಮಾ ಮಾಡಬೇಕು ಅನ್ನೋ ಹಂಬಲ ಇರೋವಂಥವ್ರು ಇದ್ದರೆ ಕರ್ಕೊಂಡು ಬನ್ನಿ ಅಂತ. ಕರ್ಕೊಂಡು ಬಂದರು ರಾಜ್ಕುಮಾರ್ ಕರ್ಕೊಂಡು ಬಂದು ಅವ್ರ ಕತೆ ಹೇಳಿದ ತಕ್ಷಣ ಆ ಕತೆನಲ್ಲಿ ಒಂದು ಶಕ್ತಿ ಇದೆ, ಈ ಕತೆ ಒಂದೊಳ್ಳೆ ಮೆಸೇಜನ್ನ ಕೊಡುತ್ತೆ, ಜನಕ್ಕೆ ಇಷ್ಟ ಆಗುತ್ತೆ. ಮತ್ತು ನಾನು ಓದಿದ್ದು MSW ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್. ಆ ಸಾಮಾಜಿಕ ಕಳಕಳಿಯನ್ನು ಮನರಂಜನೆಯ ಜೊತೆಗೆ ಈ ಸಿನಿಮಾ ಒಳಗೊಂಡಿದೆ ಅಂತ ಯಾವಾಗ ನನಗೆ ಇವರು ನರೇಟ್ ಮಾಡಿದ್ರು, ಆಗಲೇ 1 ಅವರಲ್ಲಿ ನಾನು ಈ ಕತೆನ ಸ್ಟಾರ್ಟ್ ಮಾಡಿ ಪ್ರಾರಂಭ ಮಾಡಿ ಅಂತ ಹೇಳಿದೆ. ಮತ್ತೆ ಅದು ಪ್ರಾರಂಭ ಆದಮೇಲೆ ನೆಕ್ಸ್ಟ್ ನನಗೆ ಅದು ಹೆಚ್ಚು ಸ್ಫೂರ್ತಿಯನ್ನು ಕೊಟ್ಟಂಥವ್ರು ರಂಗಾಯಣ ರಘು ಸರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಭಾಳ ಒಳ್ಳೆ ಕತೆ, ಆದರೆ ನೀವು ಅಂದ್ಕೊಂಡಿರೋಂಥ ಬಡ್ಜೆಟಲ್ಲಿ ಸಿನಿಮಾ ಮುಗಿಯಲ್ಲ, ಬೇರೆ ಥರನೇ ಆಗುತ್ತೆ ಸರ್ ಅಂತ. ಅದ್ರ ಜೊತೆಗೆ ಅವ್ರು ಅಂದಿದ್ದು ಒಂದೇ ಮಾತು, ಸಿನಿಮಾ ಹಿಂದೆ ಅವ್ರು ಮಾಡಿರ್ತಕ್ಕಂಥ ಎಷ್ಟೋ ಸಿನಿಮಾಗಳು ಅವ್ರ ಜೊತೆಗೆ ನಾವು ಭಾಗಿಯಾಗಿದ್ದೀವಿ ಅಂತಂದ್ರೆ ಅದು ನಮ್ಮ ಪುಣ್ಯ ಸರ್. ಇದು ಹೇಳಬೇಕು, ರೆಮ್ಯುನರೇಷನ್ ಬಗ್ಗೆ ನೀವು ಏನು ಮಾತಾಡಲೇಬೇಡಿ ಸರ್, ನಾನು ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀನಿ, ನೀವು ಆಮೇಲೆ ಅದನ್ನು ನೋಡ್ಕೊಳ್ಳೋಣ ಅಂತೇಳಿ ಅಷ್ಟು ಸಪೋರ್ಟ್ ಮಾಡಿದ್ರು. ಅವ್ರಿಗೆ ನಾನು ನಮ್ಮ ಸಿನಿಮಾ ತಂಡದ ಪರವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ಕೂಡ ಅವ್ರೇನು ಬೇರೆ ರೀತಿ ಏನು ಕೇಳಿಲ್ಲ, ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ, ಆ ಥರ ಸಪೋರ್ಟ್ ಮಾಡಿದ್ದಾರೆ. ಹಾಗಂತ ಬೇರೆ ಚಿತ್ರದವರು ಬೇರೆ ಸಿನಿಮಾದವರು ಅಂತ ಕೇಳಬೇಡಿ. ಅಂದ್ರೆ ಬೇರೆಯವರು ದೊಡ್ಡ ಕಮರ್ಷಿಯಲ್ ಮಟ್ಟಕ್ಕೆ ಏನಲ್ಲ, ನಮ್ಮ ಮಟ್ಟಕ್ಕೆ ಏನೋ ಆ ರೀತಿ ಅವ್ರ ಸಹಾಯನ ನಾವು ಮರೆಯೋಕ್ಕಾಗಲ್ಲ. ಅಂಡ್ ಈ ಸಿನಿಮಾ ನಮ್ಮ ಇಡೀ ಚಿತ್ರತಂಡ, ನಿರ್ದೇಶಕರಾಗ್ಲಿ, ಸಾಹಿತಿಗಳಾಗ್ಲಿ, ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಮತ್ತೆ ತಂತ್ರಜ್ಞರಾಗ್ಲಿ, ಎಲ್ಲರೂ ಕೂಡ ಏನೋ ಒಂದು ಹೊಸತನ್ನ ನಾವು ಕೊಡಬೇಕು, ಚಿತ್ರರಂಗದಲ್ಲಿ ನಾವು ಕೂಡ ನಮ್ಮ ಮೈಲಿಗಲ್ಲನ್ನು ಸ್ಥಾಪಿಸ್ಬೇಕು ಅಂತ ಹೇಳಿ ಕನಸನ್ನ ಇಟ್ಕೊಂಡಿದ್ದಂತಹ ತಂಡ. ಅವ್ರಿಗೆ ಅವರ ಆಸೆಗಳಿಗೆ, ಕನಸುಗಳಿಗೆ ನಾನು ನೀರೇರಿಯುವಂಥ ಕೆಲಸನ ಮಾಡಿದೆ ನನ್ನ ಕೈಲಾದ ಮಟ್ಟಿಗೆ ಅಷ್ಟೇ. ಸೊ ಅವರು ಅದನ್ನು ನಾನು ಏನು ಹೇಳಿದ್ನೋ ಅದನ್ನು ಸಮರ್ಥವಾಗಿ ನನ್ನ ನಿರೀಕ್ಷೆಗೂ ಮೀರಿ ಸಿನಿಮಾ ತೆರೆ ಮೇಲೆ ತಂದಿದ್ದಾರೆ. ಅದು ನಿಜವಾಗ್ಲೂ ನನಗೆ ಹೆಮ್ಮೆ ಮತ್ತು ಸಂತೋಷ ಕೂಡ ಆಗ್ತಾ ಇದೆ. ಸೊ ಇದುವರೆಗೆ ಕನ್ನಡ ಚಿತ್ರರಂಗದಲ್ಲಿ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾಗಳನ್ನ ನಿಜವಾಗ್ಲೂ ಕನ್ನಡದ ಜನತೆ ಗೆಲ್ಲಿಸಿದ್ದಾರೆ. ನಮ್ಮ ಸಿನಿಮಾ ಕೂಡ ಅತ್ಯದ್ಭುತವಾದಂತಹ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ, ಅದನ್ನ ಜನತೆ ಗೆಲ್ಲಿಸ್ತಾರೆ ಅನ್ನೋ 100% ನಂಬಿಕೆ ನನಗಿದೆ. ಇದನ್ನ ನಿಮ್ಮ ಮುಂದೆ ತರ್ತಾ ಇದೀವಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ, ಒಂದೊಳ್ಳೆ ಸಿನಿಮಾನ ನಿಮಗೆ ಕೊಡ್ತಾ ಇದೀವಿ, ದಯವಿಟ್ಟು ಇದು ಗೆಲ್ಲಿಸಿ. ಇದುವರೆಗೆ ಇರ್ತಕ್ಕಂಥ ಪಾತ್ರಗಳಿಗಿಂತ ಬಹಳ ವಿಭಿನ್ನವಾಗಿ ರಂಗಾಯಣ ರಘು ಸರ್ ನಮ್ಮ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ, ಅದು ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಅದ್ರ ಜೊತೆಗೆ ನಮ್ಮ ಈ ಸಿನಿಮಾದಲ್ಲಿ ಭಾಗವಾದಂಥ ವಿಶೇಷ ಅಂತಂದರೆ ಸಂಗೀತ.
ಆ ಸಂಗೀತದ ಜೊತೆಗೆ ಆ ಹಾಡುಗಳು, ಈ ಹಾಡುಗಳಲ್ಲಿ ಈ ಸಂಗೀತದಲ್ಲಿ ನಮ್ಮ ಜೊತೆಗೆ ಆದಂಥವರು ಭಾರತದ ಅತ್ಯದ್ಭುತ ಸಂಗೀತ ಮಾಂತ್ರಿಕರು, ಆಸ್ಕರ್ ಪ್ರಶಸ್ತಿಯನ್ನ ಗೆದ್ದಿರುವಂತಹ, ಆಸ್ಕರ್ ಪ್ರಶಸ್ತಿ ಪಡೆದುಕೊಂಡಿರುವಂತಹ, ಬಾಹುಬಲಿ RRR ಸಿನಿಮಾಗಳಿಗೆ ಸಂಗೀತವನ್ನು ನೀಡಿದಂತಹ ಅತ್ಯದ್ಭುತ ವ್ಯಕ್ತಿ ಕೀರವಾಣಿ ಸರ್. ಕೀರವಾಣಿ ಸರ್, ಕೈಲಾಶ್ ಖೇರ್ ಅವರು, ವಿಜಯ್ ಪ್ರಕಾಶ್, ಸಂಚಿತ್ ಹೆಗ್ಡೆ ಇಂತಹ ಮೋಘ ಕಲಾವಿದರು ನಮ್ಮ ಜೊತೆಯಾಗಿದ್ದಾರೆ. ಅದೆಲ್ಲದರ ಜೊತೆಗೆ ಬಹಳ ವಿಶೇಷವಾಗಿ ನಮ್ಮ ಸಿನಿಮಾವನ್ನ, ನಮ್ಮ ಚಿತ್ರತಂಡವನ್ನ ಬಿಟ್ಟು ಹೊರಗಡೆಯವರಾಗಿ ನೋಡಿದಂತಹ ಮೊದಲನೇ ವ್ಯಕ್ತಿ ಕರ್ನಾಟಕ ರತ್ನ ಯುವರತ್ನ ಪುನೀತ್ ರಾಜ್ಕುಮಾರ್ ಸರ್. ಅಂತಹ ಹೆಗ್ಗಳಿಕೆ ಜೊತೆಗೆ ಅವರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ಹೇಳಲಿಕ್ಕೆ ನಾನು ನಿಜವಾಗ್ಲೂ ನನಗೆ ಸಂತೋಷ ಆಗುತ್ತೆ. ಅವರ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಕೂಡ ಇದೆ. ಯಾರೆಲ್ಲ ನಮ್ಮ ಈ ಸಿನಿಮಾ ಜರ್ನಿನಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ್ರ ನಿಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ದಯವಿಟ್ಟು ಮಾಧ್ಯಮ ಮಿತ್ರಮೂ ಕೂಡ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಒಂದೊಳ್ಳೆ ಸಿನಿಮಾನ ಕೊಡ್ತಾ ಇದೀವಿ. ಇದು ಗೆಲ್ಲಿಸ್ತಕ್ಕಂಥದ್ದು, ಉಳಿಸ್ತಕ್ಕಂಥದ್ದು ನಿಮ್ಮ ಮೇಲಿದೆ. ದಯವಿಟ್ಟು ಹೊಸ ತಂಡಕ್ಕೆ ಸಹಾಯ ಮಾಡಿ. ನೀವು ಸಹಾಯ ಮಾಡಿದ್ರೆ ಇನ್ನೊಂದು 4 ಒಳ್ಳೆ ಸಂದೇಶ ಇರ್ತಕ್ಕಂಥ ಸಿನಿಮಾನ ಕೊಡ್ಲಿಕ್ಕೆ ನಮಗೂ ಕೂಡ ಶಕ್ತಿ, ನೈತಿಕ ಬಲ ಬಂದಂತಾಗುತ್ತೆ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಪ್ರಶ್ನೆ ಹೌದು ಸರ್. ರಂಗಸಮುದ್ರ ಸಿನಿಮಾದಲ್ಲಿ ಅಪ್ಪು ಸರ್ ಒಬ್ಬ ಜಿಲ್ಲಾಧಿಕಾರಿಯಾಗಿ ಕಾಣಿಸ್ಕೋಬೇಕಾಗಿತ್ತು. ಅವ್ರಿಗೆ ಸಿನಿಮಾ ಎಲ್ಲ ಮುಗಿತ್ತು. ನಾವು 1-2 ವರ್ಷದಿಂದ ಅಪ್ರೋಚ್ ಮಾಡ್ತಾನೆ ಇದ್ವಿ. ಸ್ವಲ್ಪ ಭೇಟಿ ಆಗೋದು ಸ್ವಲ್ಪ ಲೇಟ್ ಆಗಿತ್ತು ಅಷ್ಟೇ. ಅಪ್ಪು ಸರ್ನ ಜೈಂಕರ್ ಕಂಪ್ನಿ ಓನರ್ ಆದ ಭರತ್ ಸರ್ ಅವ್ರ ಮೂಲಕ ಭೇಟಿ ಆದ್ವಿ. ಭೇಟಿ ಆದಂತ ಟೈಮಲ್ಲಿ ಅವರು ಸತೀಶ್ ಸರ್ ಅಲ್ವಾ ಸರ್, ಸತೀಶ್ ಸರ್ ಅವರು ನಮ್ಮ ಚಿತ್ರದ ಶೋರೀಲ್ ಕೇಳಿದ್ರು. ಶೋರೀಲ್ ಕಳಿಸಿ ನಾನು ಆಮೇಲೆ ಅಪ್ಪು ಸರ್ಗೆ ತೋರಿಸ್ಬಿಟ್ಟು ನಿಮ್ಗೆ ಏನ್ ಹೇಳ್ತೀನಿ, ಮುಂದೆ ಏನಾಗುತ್ತೆ ಹೇಳೋಣ. ಅಪ್ಪು ಸರ್ ಶೋರೀಲ್ ನೋಡಿದ್ಮೇಲೆ ಸಿನಿಮಾ ಸಿಗ್ಬಹುದಾ ಕೇಳಿ ಅಂತಂದು ಹೇಳಿದ್ರಂತೆ. ಆಗ ಅಪ್ಪು ಸರ್ ಸಿನಿಮಾ ನಾವು ಹೋಗಿ ಪೆಂಡ್ರೈವ್ ಮೂಲಕ ಕೊಟ್ವಿ. ನಮ್ಮ ಸಿನಿಮಾನ ಫಸ್ಟ್ ಟೈಮ್ ನೋಡಿದ್ದೆ ಅಪ್ಪು ಸರ್. ಆದ್ರೆ ನಮಗೂ ಹೇಗ್ ಗೊತ್ತಾಯ್ತು ಅಂದ್ರೆ, ಅಪ್ಪು ಸರ್ ಭರತ್ ಸರ್ ಇದ್ರಲ್ಲಿ ಕಾಲ್ ಮಾಡಿದ್ರು ಒಂದು ಟೈಮ್. ನಮ್ಗೆ ಕಾಲ್ ಮಾಡಿದಂತ ಟೈಮಲ್ಲಿ ಅಪ್ಪು ಸರ್ ಕೆಲವೊಂದು ಕ್ವಶನ್ಗಳು ರೈಸ್ ಮಾಡ್ತಾರೆ ಸಿನಿಮಾದಲ್ಲಿ. ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ, ಸೆಕೆಂಡ್ ಹಾಫ್ ಅಲ್ಲಿ ಕೆಲವೊಂದು ಇದು ಯಾಕೆ, ಇದು ಯಾವ ಜಾನರು, ಇದು ಏನಕ್ಕೆ ಬಂತು, ನಾನು ಇಲ್ಲಿ ಬರ್ತೀನಿ, ಈ ತರ ಪ್ರತಿಯೊಂದು ಪ್ರಶ್ನೆಗಳು ನೋಡಿದಾಗ ಅಂದ್ರೆ ಕಂಪ್ಲೀಟ್ ಅಂತ ಬಿಸಿ ಆದಂತ ವ್ಯಕ್ತಿ ನಮ್ಮ ಸಿನಿಮಾನ ಕಂಪ್ಲೀಟ್ ನೋಡಿದಾರ ಅನ್ನೋದೇ ನಮ್ಗೆ ಖುಷಿ ಆಯ್ತು. ಸೊ ಅದು ನೋಡಿದ್ಮೇಲೆ ಸರ್ ಮುಂದೆ ಆಯ್ತು, ನಮ್ಗಾಯ್ತು ಈ ಸಿನಿಮಾ ಮಾಡೋಣ, ನಾನು ಖಂಡಿತ ಈ ಸಿನಿಮಾದಲ್ಲಿ ನಾನು ನಟಿಸ್ತೀನಿ ಅಂತ ಹೇಳಿದ್ರು ಸರ್. ಹಾಗೆ ವಿಶೇಷವಾಗಿ ನಾನು ಮತ್ತೊಬ್ರನ್ನ ನೆನೆಸ್ಕೊಳ್ಬೇಕು, ಭರತ್ ಜೈನ್ ಅವರು. ನಮ್ಮ ಸಾಂಗ್ಗಳನ್ನ ನೋಡಿದ ತಕ್ಷಣ ಬೇರೆಯವ್ರಿಗೆ, ನಾನು ಅವ್ರನ್ನ ಎದುರುಗಡೆ ಕೂತ್ ನೋಡಿದೀನಿ, ಬಂದ ತಕ್ಷಣ ಅವ್ರನ್ನ ನಡಿ ಹೋಗಿ ಅಂತ ಈ ತರ ಕಳ್ಸೋದು ಅವರ ಇದೇ ಬೇರೆ, ನೇರ ನಡೆ ಆ ತರ. ನಮ್ಮ ಸಾಂಗ್ ನಾನು ನೋಡಿದ ತಕ್ಷಣ ಇಲ್ಲ ಸರ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ, ಕೊನೆಗೆ ಸಿನಿಮಾನ ನೋಡಿದ್ಮೇಲೆ ನಾವೇ ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ ಹೇಳಿ ಅವ್ರು ಒಪ್ಪಿದ್ರು ಅಂತ ಅಂದ್ರೆ ನಮ್ಮ ಸಿನಿಮಾ ಕಂಟೆಂಟ್ ಚೆನ್ನಾಗಿದೆ ಅನ್ನೋ ಧೈರ್ಯ ನನಗೆ ಮನಸ್ಸಲ್ಲಿ ಬಂದ್ಬಿಡ್ತು. ಭರತ್ ಅವರು ಅದ್ರ ಜೊತೆಗೆ ನಮ್ಮ ಸ್ಕಂದ ಕೂಡ ಬಹಳ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾನೆ. ಅವನ ನಿರೀಕ್ಷೆಗೆ ಮೀರಿ ನೀವು ನೋಡ್ತೀರಾ, ಯಾರಪ್ಪ ಈ ಹುಡುಗ ಅಂತ ಹೇಳ್ತೀರಾ, ಅಷ್ಟು ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾನೆ. ಯಾರೆಲ್ಲ ಜೊತೆಗಿದ್ರು, ಸಂಪತ್ ಸರ್ ಆಗ್ಬೋದು, ಮತ್ತೆ ಕರಿಸುಬ್ಬು ಸರ್ ಬಹಳ ಸಹಾಯ ಮಾಡೋದು, ಸಪೋರ್ಟ್ ಮಾಡಿದ್ದಾರೆ ಎಡಿಟಿಂಗ್ ಮಾಡ್ಲಿಕ್ಕೆ. ಧನು ಮಾಸ್ಟ್ರು, ಶ್ರೀಕಾಂತ್ ಸರ್, ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಥ್ಯಾಂಕ್ ಯು. ಇಲ್ಲ ಸರ್, ಇಲ್ಲ, ಕ್ಯಾರೆಕ್ಟರ್ ಸ್ವಲ್ಪ ಚೇಂಜ್ ಮಾಡಿದ್ವಿ. ಅಪ್ಪು ಸರ್ ಮಾಡ್ಬೇಕಿರೋ ಪಾತ್ರನೇ ಬೇರೆ ಆಗಿತ್ತು. ಸೊ ಇದನ್ನ ಮುಂದೆ ಯಾರು ಮಾಡ್ಬೇಕು ಅಂತ ಯೋಚನೆ ಮಾಡೋ ಟೈಮಲ್ಲಿ ರಾಘಣ್ಣ ಅವರೇ ಕಣ್ಮುಂದೆ ಕಾಣಿಸಿದ್ದು. ಆದ್ರೆ ಆ ಅಪ್ಪು ಸರ್ ಜಿಲ್ಲಾಧಿಕಾರಿಯಾಗಿ ಕಾಣಿಸ್ಕೊಂಡ್ರೆ ರಾಘಣ್ಣ ಸಿನಿಮಾದಲ್ಲಿ ರಾಘಣ್ಣ ಆಗಿ ಕಾಣಿಸ್ಕೊಳ್ತಾರೆ ಸರ್. ಒರಿಜಿನಲ್ ಕ್ಯಾರೆಕ್ಟರ್ ಇರುತ್ತೆ ಸಿನಿಮಾದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಮೊದಲ ಸಿನಿಮಾದಲ್ಲಿ ಅದ್ಭುತವಾದಂತಹ ನಿರ್ದೇಶನವನ್ನು ಮಾಡಿದ್ದೀರಿ, ಒಳ್ಳೆಯ ಕಥೆಯ ಜೊತೆಗೆ ಅತ್ಯದ್ಭುತ ಸಿನಿಮಾಗೆ ಆಸರಿಯಾಗಿದ್ದೀರಿ. ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಜನವರಿ 12ಕ್ಕೆ ಮತ್ತೆ ಸಿಗೋಣ. ಇದೀಗ ನಾವು ನೀವೆಲ್ಲರೂ ಕಾಯ್ತಾ ಇರುವಂತಹ ನಮ್ಮ ರಂಗ ಸಮುದ್ರದ ಚೆನ್ನಪ್ಪಜ್ಜ ಡೊಳ್ಳು ಕುಣಿತದಂತಹ ಜನಪದ ಕಲೆಯನ್ನ ಉಳಿಸ್ಬೇಕು, ಪೋಷಿಸಬೇಕು ಅಂತ ಹೋರಾಡುವಂತಹ ಜನಪದ ಕಲಾವಿದ. ಪ್ರತಿ ಪಾತ್ರವನ್ನು ಜೀವಿಸುವ, ನಾವೆಲ್ಲರೂ ಇಷ್ಟಪಡುವಂತೆ ಮಾಡುವಂತಹ ನಮ್ಮ ಹೆಮ್ಮೆಯ ಕನ್ನಡದ ಮಣ್ಣಿನ ಕಲಾವಿದ ಲಂಗಾಯಣ ರಘು ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೇನೆ. ಹ್ಞೂ ಸರ್, ಎಲ್ರಿಗೂ ಲೇಟ್ ಆಗಿದೆ. 9 ಗಂಟೆ ಆಗ್ತಾ ಬಂತು. ಅಲ್ಲಿ ಏನೇನಿದೆ ಗೊತ್ತಿಲ್ಲಪ್ಪ ನನಗೆ. ಕೊಡೋಣ ಸರ್ ನಿಮ್ಗೆ ಸರ್.
ರಂಗ ಗಂಗೋತ್ರಿನಾ ಮಾಡ ಸರ್, ನಿಜವಲ್ಲೂ ಮಾಡಿ, ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಸುಬ್ಬಣ್ಣ ಇಲ್ಲೇ ಇದ್ದಾರೆ. ಸುಬ್ಬಣ್ಣ ಸ್ಟುಡಿಯೋದಲ್ಲಿ ಯಾರೋ ಇಂಜಿನಿಯರ್ ಇದ್ದಾರೆ. ಅವರು ನನಗೆ ಇದೆಲ್ಲ ಮಾಡಿ ತೆಗ್ಲಾಕಿದ್ದು ಈ ರಾಜ್ಕುಮಾರ್ ಅಸ್ಕಿನ ಅವ್ರ ಕತೆಗಳು ಕೆಲವೆಲ್ಲ ಬಿಟ್ಟಿದ್ದಾರೆ. ಅವರು ಇದು ಕತೆ ಚೆನ್ನಾಗಿದೆ ಕಣೋ, ಯಾರು ರಂಗಾಯಣವ್ರಿಗೂ ಅವ್ರ ಕತೆ ವೀಕ್ನೆಸ್, ಕತೆ ಹೇಳೋರು ಒಪ್ಕೋತಾರೆ ಹೋಗು ಅಂತ. ನನಗೆ ಹಂಗೆ ಬಂದು ಕತೆ ಹೇಳಿದ್ರು ನಾನು ಒಪ್ಕೊಂಡೆ. ನಾನು ಅಪ್ಪ ನನ್ನ ಹತ್ರ ಇರೋದೇ ಡೇಟ್ಗಳಪ್ಪ, ಅದು ಬಿಟ್ಟರೆ ನಾನು ಏನಿಲ್ಲ ಕೊಡೋಕ್ಕೆ, ಡೇಟ್ ಕೊಡ್ತೀನಿ ಅಂತ ಹೇಳಿದೆ. ಮಿಕ್ಕಿದ್ದೆಲ್ಲ ಅವರೇ ಊಹಿಸ್ಕೊಂಡು ಇಲ್ಲಿವರೆಗೆ ತಂದು ಕೂತ್ಬಿಟ್ರು ನನಗೆ. ಆಮೇಲೆ ನನಗೆ ಗೊತ್ತಿಲ್ಲ ಅದು ಎಂಥದಪ್ಪ, ನಮ್ಮ ಕೆ ಆರ್ ನಗರದಲ್ಲಿ ಆಯಿತು. ಲೊಕೇಶನ್ ಗೊತ್ತ ತಕ್ಷಣ ನನಗೆ ಭಾಳ ಸಂತೋಷ ಆಯಿತು. ನನಗೇನು ಕತೆ ಹೇಳಿದ್ರಲ್ಲ ಅದನ್ನು ಫಸ್ಟು ಅಲ್ಲಿ ನನಗೆ ಗೋಚರವಾಯಿತು. ಅದಾದಮೇಲೆ ನನಗೆ ಇದು ಮಾಡ್ತಾ ಇದು ಅಂಶ ಏನು ಅಂತಂದರೆ, ವಿದ್ಯೆ ಬರೀ ಸ್ಕೂಲ್ಗೆ ಕಲ್ತ್ಕೊಳ್ಳೋದು ಒಂದೇ ಅಲ್ಲ. ಈ ಜನಪದರಿಗೆ ಗೊತ್ತಿಲ್ಲ ಅವ್ರಿಗೆ ಯಾವ ಕಾಲದಿಂದ ವಚನ ಹೆಂಗೆ ನಮಗೆ ಬಂತು ಬಾಯಿಂದ ಬಾಯಿಗೆ, ಈ ಜನಪದರು ಅದ್ರ ಸಮವಾಗೇ ಬಂದ್ಬಿಟ್ಟಿದ್ದಾರೆ. ಅಂದರೆ ಅದು ಯಾರಿಗೋ ಒಬ್ರಿಗೆ ಅದನ್ನು ತಾನು ಕಲ್ತಿರೋದನ್ನ ಯಾವುದೇ ಥರದ ಸ್ವಾರ್ಥ ಇಲ್ಲದೆ ಇನ್ನೊಬ್ರಿಗೆ ಕಲಿಸ್ಬಿಡ್ಬೇಕು ಅನ್ನೋದು ಒಂದು ಗಾವಂತ. ಅಯ್ಯೋ ಹೋಗ್ಬಿಡುತ್ತಲ್ಲ ಇದು, ನಾನು ಯಾರಿಗನ್ನ ಕಲಿಸ್ಬಿಡ್ಬೇಕು ಅಂತ ಆ ಥರದೊಂದು ಪಾತ್ರ ನನಗೆ ಹೇಳ್ದೆ. ನಾನು ಭಾಳ ಖುಷಿ ಆಯ್ತೆ, ಇದು ಚೆನ್ನಾಗಿದೆ ಮಾಡೋಣ. ಅದೊಂದು ವಿದ್ಯೆ ಅಂತಂದರೆ ಬರೀ ಸ್ಕೂಲ್ಗೆ ಹೋಗ್ಬಿಟ್ಟು ಯಾವ್ಯಾವುದೋ ಭಾಷೆ ಕಲ್ತ್ಕೊಂಡು ಅದನ್ನೇ ಮಾಡೋದಲ್ಲ. ಎಲ್ಲವೂ ವಿದ್ಯೆನೇ, ಪ್ರತಿದಿನವೂ ವಿದ್ಯೆ ಆಗುತ್ತೆ ಕಲಿಯೋದಾಗಿದ್ರೆ, ನಮ್ಗೆ ಆ ಮನಸ್ಥಿತಿ ಇದ್ದರೆ. ಆ ಥರದೊಂದು ಪಾತ್ರ ಇವ್ ಮಾಡಿದಾಗ ನನ್ನ ಮೊಮ್ಮಗ ಇಲ್ಲೆಲ್ಲ ಇದ್ನಪ್ಪ, ಇಲ್ಲ ಗೊತ್ತು ಅವನ ನಿಂತ್ಕೊಳ್ಳಿ ಹೇಳ್ತೀನಿ ನೋಡ್ರಿ. ಆ ಶೂಟಿಂಗಲ್ಲಿ ನನ್ನ ಮೊಮ್ಮಗ, ಇವಾಗ ನನ್ನ ತಮ್ಮ ಆಗವನೇ, ತಿರ್ಕೋ ಆ ಕಡೆಗೆ ನೋಡೋಣ ಹೇಳ್ತೀನಿ ನೋಡ್ರಿ. ಹೊಂಟಾಯ್ತು ಅಲ್ಲಿದ ಇದ್ನಪ್ಪ, ಅದೆಲ್ಲ ಅಲ್ಲಿದೆ ನೋಡಿ, ಮಧ್ಯದಲ್ಲಿದ್ದಾನಲ್ಲ ತಾತ ಅಂತಿದ್ದ. ಇವ ನೀನ್ ತಾತ ಅಂದ್ರೆ ಬರ್ಸ್ಬಿಡ್ತೀನಿ ಹಂಗೆ ಅಷ್ಟೇ. ಇವಾಗ ನಿನ್ ತಮ್ಮನ ಥರ ಆಗವನ. ಇವಾಗ ಟೈಮ್ ಲೆಕ್ಕ ಹಾಕೊಳ್ಳಿ, 2000 ಕರೋನಾ ಇದ್ನೇ ಮುಂದೆ ಆಗಿತ್ತೇನಲ್ಲ. ಅಯ್ಯೋ ಕರೆಕ್ಟು, ಅದ್ರದ್ದು ಕತೆ 19 ಹೌದು. ನನಗೆ ಪಾಪ ನಮಗೆ ರಾಜ್ಕುಮಾರ್ ಅಸ್ಕಿನೂ ಹೊಸಬ್ರೆ, ನಮ್ಮ ಹೊಯ್ಸಳವರು ಹೊಸಬ್ರೆ. ಈ ರಂಗ ಓಕೆ, ನಾವೆಲ್ಲ ರಂಗದವ್ರೆ. ಇದಕ್ಕೆ ಈ ಸಮುದ್ರ ಸೇರಿಸ್ಬೇಕು ಅಂತ ಯೋಚನೆ ಬಂತಲ್ಲ ಇವ್ರಿಗೆ, ಪೊಲೀಸಾರ್ದು. ಅದನ್ನ ಈ ಸಮುದ್ರ ಹೆಂಗೆ ಸೇರ್ಸೋದು? ನಾವೀಗ ಆ ವಿಚಾರಕ್ಕೆ ನೋಡಿ, ನಾವು ಬೇಕಾದ್ರೆ ಒಂದು ಸಣ್ಣದಾಗಿ ಹೇಳ್ಬೋದು ಅಂತಂದ್ರೆ, ಅಪ್ಪ ಸರ್ ಒಂದು ದಿವಸ ನಂಗೆ ಫೋನ್ ಮಾಡಿದ್ರು. ಅವಾಗೇನು ಜೇಮ್ಸ್ ಶೂಟಿಂಗಲ್ಲಿದ್ದೆ. ಅದು ಮೋಸ್ಟ್ಲಿ ನನಗೆ 27-26 ಇರಬೇಕು. ಯಾವುದೋ ಊರಿಗೆ ಹೋಗ್ತಿದ್ದೆ. 26, ಹೌದು 26 ಶಿವಮೊಗ್ಗಲ್ಲಿ ಹೋಗ್ತಿದ್ದೆ. ಫೋನ್ ಮಾಡಿದ್ರು. ಅಷ್ಟೊತ್ತಿಗೆ ಭರತ್ ಸರ್ಗೆ ನಿಜವಲ್ಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಒಪ್ಪಿಸಿ ಎಲ್ಲ ಹೇಳಿ, ಇದು ಈ ಥರದೊಂದು ಇದೆ, ಅದು ನೀವೇ ಮಾಡಿ ಚೆನ್ನಾಗಿರುತ್ತೆ ಅಂತ. ಅಪ್ಪು ಸರಿ ಸಿನಿಮಾ ನೋಡಿದ್ದಾರೆ, ಅವ್ರ ಆಶೀರ್ವಾದ ನಿಜವಾಗ್ಲೂ. ಫಸ್ಟ್ ನನಗೆ ಅದೇ ನೋಡಿದ್ದಾರೆ ಸಿನಿಮಾ ನೋಡಿ ನಮಗೆ ಸರ್, ನನಗೆ ಒಂದು ಸಣ್ಣ ಕನ್ಫ್ಯೂಷನ್ ಆಗಿತ್ತು. ಮಕ್ಕಳ ಸಿನಿಮಾನೋ ದೊಡ್ಡವ್ರ ಸಿನಿಮಾನೋ ಎಲ್ಲ ಮಿಕ್ಸ್ ಚೆನ್ನಾಗಿದೆ ಸರ್ ಇದು ಅಂತಂದರೆ. ಆಮೇಲೆ ನನಗೆ ನಂದು ಏನು ಹೇಳಿ ಅಂತಂದರು, ಈಗ ಒಂದು ಶಿಕ್ಷಣದ್ದು ಎಲ್ಲರ ಮಕ್ಕಳೆಲ್ಲ ಕಲಿಬೇಕು, ಅದನ್ನು ಬಿಡಬೇಡಿ. ಜಗತ್ತಿನಲ್ಲಿ ಏನು ಬೇಕಾದ್ರೆ ಕಲಿಬೋದು, ಆಸ್ತಿ ಕದಿಬೋದು, ಅಂತಸ್ತು ಕದ್ಬಿಡ್ಬೋದು, ಬಟ್ಟೆ ಕದಿಬೋದು, ವಜ್ರ, ಇದು ಎಲ್ಲ ವಿದ್ಯೆ ಮಾತ್ರ ಯಾರೂ ಕದಿಯೋಕ್ಕಾಗಲ್ಲ. ಅದು ನಿಮ್ಮೊಂದಿಗೆ ಸದಾ ಇರಲಿ ಅನ್ನೋ ಒಂದು ಇದೆ ಸರ್. ಮಕ್ಕಳಿಗೊಂದು ಅವ್ನು ಯಾವುದೋ ಒಂದು ಹೊಂದಿರ್ತಾನೆ, ನೀನು ಕಾರ್ ಕೊಡ್ತೀನಿ, ಹೀಗೆ ನೀನು ಕಾರ್ ಕೊಡಬೇಕು ಅಂತಂದರೆ ನೀನು ಫಸ್ಟ್ ರ್ಯಾಂಕ್ ಬರಬೇಕು, ಅಥವಾ ಇಲ್ಲ ನೀನು ಫಸ್ಟ್ ಬರಬೇಕು ಸ್ಕೂಲ್ಗೆ ಅಂತಂದ್ರೆ ನಾನು ಕಾರ್ ಕೊಡ್ತೀನಿ ಅಂತ ಹೇಳೋ ನನಗೆ ಮೋಟಿವೇಟ್ ಮಾಡಿ ಕಳಿಸಿರ್ತಾರೆ. ಇವೊಂದು ಉದ್ದೇಶ ಬೇರೆ ಆಗಿರುತ್ತೆ, ನಮ್ಮ ತಾತನ ಕಾರಲ್ಲಿ ಕುಣಿಸ್ಕೊಂಡು ಹೋಗ್ಬೇಕು ಅಂತ. ಅದು ಬೇರೆ ಥರ ಆಗುತ್ತೆ. ಕುಣಿಸ್ಕೊಂಡು ಹೋಗ್ತಾನೆ, ಅದು ನಾನು ಇಲ್ಲಿ ಹೇಳಲ್ಲ ಹೆಂಗೆ ಕುಣಿಸ್ಕೊಂಡು ಹೋಗ್ತಾನೆ ಅಂತ. ಕಾರಲ್ಲಿ ಕುಣಿಸ್ಕೊಂಡು ಹೋಗ್ತಾನೆ, ನನಗೆ ಮೆರವಣಿಗೆ ಮಾಡಿಸ್ತಾನೆ, ನನಗೆ ತುಂಬ ಚೆನ್ನಾಗಿ ಮೆರವಣಿಗೆ ಮಾಡಿಸ್ತಾನೆ. ಅದು ಒಂದು ರೀತಿ ಒಳ್ಳೆ ಮೆರವಣಿಗೆನೇ ಅದು. ಆ ಥರದೊಂದು ಮೆರವಣಿಗೆ ಆಗುತ್ತೆ, ಎಲ್ಲರಿಗೂ ಅದೊಂದು ಕಾಡುವಂಥ ಒಂದು ಮೆರವಣಿಗೆ. ಅದನ್ನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅಪ್ಪು ಸರ್ ಅವಾಗ ಕೇಳಿದಾಗ ಹೌದಾ ಸರಿ ಆಯ್ತು, ನನಗೆ ಭರತ್ ಅವರು ನನಗೆ ಕಳಿಸ್ಕೊಟ್ರು ಅಂತ ಹೇಳೋದು. ಭರತ್ ಸರ್ ಥ್ಯಾಂಕ್ ಯು ತುಂಬ ಥ್ಯಾಂಕ್ ಯು. ಯಾಕಂದರೆ ಅವರು ತುಂಬ ಇಷ್ಟಪಟ್ಟು ಆಯ್ತು ನಾನು ಅದನ್ನು ಮಾಡ್ತೀನಿ ಅಂದ್ಬಿಟ್ಟು 5ನೇ ತಾರೀಕು ಡೇಟ್ ಕೊಡ್ತಾರೆ ನೋಡಿ. 26ಕ್ಕೆ ಮಾತಾಡಿ 29ಕ್ಕೆ ಹಂಗಾಗುತ್ತೆ ಸರ್, 5ನೇ ತಾರೀಕು 4ನೇ ತಾರೀಕು ಮಾಡ್ತೀನಿ ಅಂತಿದ್ದೆ. ಮಾಡಿ ಸರ್ ನಾನು ಬರ್ತೀನಿ ಅವತ್ತು ಅಂತ ಅಂದ್ಕೊಂಡ್ವಿ. ಕೊನೆಗೂ ಆ ಸಮುದ್ರ ನಮ್ಮ ಜೊತೆ ಸೇರಲಿಲ್ಲ. ಇನ್ನೊಂದು ಅದೇ ಅವ್ರ ಮನೆಯೇ ಒಂಥರ ಸಮುದ್ರ ಅಲ್ವಾ, ಇನ್ನೊಂದು ಸಮುದ್ರ. ರಾಘಣ್ಣ ಅವರು ಪಾತ್ರ ಮತ್ತೆ ಚೇಂಜ್ ಮಾಡಿಕೊಂಡ್ರು, ಯಾಕಂದರೆ ರಾಘಣ್ಣವ್ರಿಗೆ ಮತ್ತೆ ಬೇರೆ ಥರ ಏನೋ ಮಾಡಬೇಕು ಅಂತ ಚೇಂಜ್ ಮಾಡಿಕೊಂಡ್ರು. ಹೇಳಿದ್ರು ಇನ್ನೊಂದು ಸಮುದ್ರ ಸೇರಿಕೊಂಡು, ಅಥವಾ ಶಿವಣ್ಣ ಮಾಡಬೇಕು ಅಂತಿದ್ರು.
ಯಾವ್ದಾದ್ರು ಈ ರಂಗ ಸಮುದ್ರಕ್ಕೆ ಅದು ಸೇರ್ಕೊಂಡಿದ್ದು ನಮ್ಗೆ ಇನ್ನೂ ಭಾಳ ಖುಷಿ ಆಯಿತು ಸರ್. ನಿಜವಾಗ್ಲೂ ಒಳ್ಳೆ ಪ್ರಯತ್ನ ಮಾಡಿದ್ರಿ. ನಾನು ದೇವ್ರ ಹೇಳ್ತೀನಿ ಕೇಳಿ, ಅವ್ರ ಕತೆ ಹೇಳಿದ್ಮೇಲೆ ಎನ್ನಿಂತೋಗುತ್ತೋ ಎನ್ನಿಂತೋಗುತ್ತೋ ಅಂತ ನಾನು ಅವತ್ತೇ ಹೇಳಿದೆ. ಪಾಪ ಅವ್ರು ಏನೋ ಬಜೆಟ್ಗೆ ಬಂದು ಮಾಡ್ತೀವಿ ಅಂತಂದ್ರು, ಇದಾಗಲ್ಲ, ಜನಪದ ಗಿನ್ಪದ ಅಂದ್ಕೊಂತ ಕೂತಿದ್ದೀರಾ, ಅದು ಅಷ್ಟು ಸುಮ್ಮನೆ. ಇವಾಗ ನೀವು ಮೊದಲೇ ಸರ್ಕಾರದಲ್ಲಿ ಜಾಸ್ತಿ ಕೆಲಸ ಮಾಡಿದ್ದೀರಾ, ದಸರಾಕ್ಕೆ ಬಂದು ಕಲಾವಿದ್ರಲ್ಲ. ಹಂಗಾಗಲ್ಲ ಅಂತ ಅದೇ ಹೇಳಿದೆ. ಈ ದಸರಾಕ್ಕೆ ಬರ್ತಾರಲ್ಲ ಈ ಜನಪದ ಕಲಾವಿದರು, ಆದ್ರದೇ ಹೋಗ್ರಿ ಬತ್ತಿ ಹೋಗ್ರಿ ಕೊಡ್ತು ಬಂದದ್ದು ಹೋಗ್ರಿ ಅಂತಂದ್ರೆ ಅವ್ರು ಟಿಟಿಲ್ ಹತ್ಕೊಂಡು ಬಂದು ಹೋಗಿರ್ತಾರೆ. ಹಂಗಾಗಲ್ಲ ಅಂತಂದ್ರು. ಅವರು ಇವರು ಮಾಡ್ಕೊಂಡು 5 ಲಕ್ಷ ಜನ ಇರೋ ಜಾಗಕ್ಕೆ ಅದು ಎಂತ ಜತ್ತಲ್ಲ ಉಳಿಜತ್ತು ಊರೇ ಚೆನ್ನಾಗಿದೆ. ಮಹಾರಾಷ್ಟ್ರ ಅದು ಸಂಪೂರ್ಣ ಕನ್ನಡಿಗರು ಇರೋಂಥ ಜಾಗ, ಕನ್ನಡಿಗರು ದೇವಸ್ಥಾನ. ಆ ಪೂಜಾರಪ್ಪನವರು ಅವರು ಇವರು ಎಲ್ಲ ಅಲ್ಲಿಯೂ ನನಗೆ ಫಸ್ಟ್ ಈ ನವ ಮಾಸ್ಟರ್ ಮೇಲೆ ಸಿಟ್ಟು ಬಂದ್ಬಿಟ್ಟು ನನಗೆ. ಯಾಕೆ ಇದು ಫಸ್ಟ್ ಡೇ ಹೋಗ್ತೀವಿ ನಾವು ಅಲ್ಲಿ, ಆ ಲೊಕೇಶನ್ಗೆ ರೀಚ್ ಆಗಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ. ಏನು ಮಾಡೋದು, ನಾನು ಸಂಪತ್ತು ಇಬ್ರು ಕೂತಿದ್ವಿ, ಏನ್ ಮಾಡೋದು ಅಂದ್ಕೊಂಡು ಆಗಲ್ಲ. ಸುಮ್ಮನೆ ನೆನೆಸ್ಬಿಟ್ಟು ಸುಮ್ಮನೆ ಕೂತಿದ್ವಿ. 10 ಆಯ್ತು 11 ಆಯ್ತು 12 ಆಯ್ತು, ನಾವು ಏನ್ ಮಾಡೋಣ ಅಂತ. ಬನ್ನಿ ನಡ್ಕೊಂಡು ಬನ್ನಿ ಅಂತ ಹೇಳ್ಬೋದು. ನಾನು ಸಂಪತ್ತು ಒಂದು 2 ಕಿಲೋಮೀಟ್ರು ಬರೀ ವೆಹಿಕಲ್ಲೇ ನಡ್ಕೊಂಡು ಬಂದ್ವಿ. ಅವರು ನೋಡಿದ ತಕ್ಷಣ ನನಗೆ ತುಂಬ ಸಿಟ್ಟು ಬಂತು. ಮಾಸ್ಟರ್ ನಿಮ್ಗೆ ಏನು ಮಾಸ್ಟರ್ ಬುದ್ಧಿ ನಿಮಗೆ ಸಿನಿಮಾ ಆಗತ್ತಾ ಮಾಸ್ಟರ್ ಅಂತ. ಬಟ್ ಅವರು 3 ದಿವಸ ಅಂತಿದ್ದು 4-5 ದಿವಸ ಆಯಿತು ಅದನ್ನು. ಆ ಜನರು ಎಂಥ ಒಳ್ಳೆ ಜನರು ಸರ್, ಕೈ ಎಂಟು ಮುಗಿಬೇಕು ಸರ್. ಎಲ್ಲ ಉತ್ತರ ಕರ್ನಾಟಕದವ್ರು, ಬಿಜಾಪುರದವರು ಸುತ್ತು ಬಂದು ನಿಂತ್ಕೊಳ್ಳೋರು. ನಮ್ಮ ಜೊತೆ ಭಂಡಾರ ಚೆಲ್ಲೋರು. ಒಂದ್ಸಲ ಕೆಟ್ಟ ಅಂದರೆ ಅದೊಂಥರ ನಮಗೆ ಜೋಶ್ ಬರಂಗೆ ಬಂದಿದ್ರೆ ಕೂಗ್ಬಿಡೋದು ಸರಿ, ಎಲ್ಲ ಸರಿ ಕೂಗ್ಬಿಡೋರು. ಅದೆಲ್ಲ ಹಾಗೆ ನಿಜವಾಗ್ಲೂ ಅವ್ರಿಗೆಲ್ಲರಿಗೂ, ಆ ಬಿಜಾಪುರ ಅಜ್ಜತ್ನವ್ರಿಗೆ ಎಲ್ಲರಿಗೂ ಕೈ ಮುಗಿಬೇಕು ನಿಜವಾಗ್ಲೂ. ಮಾಸ್ಟರ್ ನೀವು ರಿಯಲಿ ಗ್ರೇಟು. ಅವರು ಎಲ್ಲ ಸೇರಿ ಒಂದು 34 ಜನ ಇದ್ರು. ಹಂಗಾಗಿ ಆ ಸಾಂಗ್ನ ಮುಗಿಸ್ಕೊಂಡು ಬಂದ್ವಿ. ನೀವೆಲ್ಲ ನೋಡಿದ್ರಿ, ಇಷ್ಟಪಟ್ಟಿದ್ದೀರಿ ಅನ್ಕೋತೀವಿ ಅಂತ. ಕಷ್ಟಪಟ್ಟರು ರಾಜ್ಕುಮಾರ್ ಅವರೇ. ಮೊದಲನೇ ಸಿನಿಮಾ ಹೊಯ್ಸಳ ಸರ್, ನಿಮ್ಮ ಹೆಸರೇ ಹೊಯ್ಸಳ. ಹೊಡೆದ್ಬಿಡಿ, 100 ಪಿಕ್ಚರ್ ಮಾಡಿ ಒಳ್ಳೇದಾಗಲಿ. ಇನ್ನು ಒಂಥರ ಇಡೀ ಕರ್ನಾಟಕವೇ ಸೇರಿದೆ. ಮಂಗಳೂರು, ಗದಗ, ಬಿಜಾಪುರ, ಶಿವಮೊಗ್ಗ ಎಲ್ಲ ಸೇರಿದೆ. ಮಂಗಳೂರಿಂದ ನೋಡಿ, ಯಾವುದೋ ಮಂಗಳೂರು ಅಂತ ಮಂಗಳೂರೇ ಬಂತೆ. ರಾಮರ ವರಾಹ ರೂಪ ಅಂದ್ಬಿಟ್ಟು ನಮಗೇನೋ ವರ್ಷದ ಕೊನೆಯಲ್ಲಿ ಒಂದು ಒಳ್ಳೆ ಸೂಚನೆ ಕೊಟ್ಟಿದ್ದಾರೆ ಪ್ರೇಕ್ಷಕರು, ಅಭಿಮಾನಿ ದೇವರುಗಳು ಥಿಯೇಟ್ರಿಗೆ ಬಂದಿದ್ದಾರೆ. ಹಾಗೆ ಮುಂದೆ ಈ OTT ಅವರು ಮತ್ತೆ ಇಂಥದಪ್ಪ ಇನ್ನೊಂದು DLT ಕೈ ಎತ್ಬಿಟ್ಟವ್ರೆ ಕನ್ನಡ ಸಿನಿಮಾಗಳಿಗೆ. ಅದ್ಯಾಕೆ ಮುಂಚ್ಕೊಂಡು ಕೂತಾರಪ್ಪ, ಇನ್ನೂ ಅರ್ಥ ಆಯ್ತಿಲ್ಲ. OTTಲಿ ಎಲ್ಲ ನೋಡ್ರೆ ಒಳ್ಳೆ ಸಿನಿಮಾ ಬರ್ತಾವ, ಕ್ಯಾಟ್ ಸಿನಿಮಾ ಸುಮಾರು ಬರ್ತಾವ, ಬೇಜಾನ್ ಬರ್ತಾವಪ್ಪ ಅವನು. ಇದ್ಯಾಕೆ ಕನ್ನಡಕ್ಕೆ ಮಾತ್ರ ಮಾರ್ಕ್ ಹಾಕೊಂಡು ಕೂತಾರೋ ಗೊತ್ತಿಲ್ಲ. ಕೊನೆಗೂ ನಾವೆಲ್ಲನೂ ಹಳೆ ಕಾಲದವ್ರ ಥರ ಪ್ರೇಕ್ಷಕರ ಮುಂದೆನೇ ಬಂದಿದ್ದೀವಿ. ಪ್ರೇಕ್ಷಕರೇ ಥಿಯೇಟ್ರಿಗೆ ಬರಬೇಕು, ನೀವೇ ನೋಡಬೇಕು. ಅಣ್ಣ ನೀವು ಹಿಂದಿರೋ ಯೂಟ್ಯೂಬ್ನವರು, ಅವನಪ್ಪ ನೀವೇನ ಮಾಡ್ರಪ್ಪ, ಸುಮ್ಮನೆ ಮಾಡ್ಕೊಂಡೋಗಿ ಸುಮ್ಮನೆ ಯಾಕೆ ಬಂದು ಸುಮ್ಮನೆ ನೀವೇ ನೋಡ್ಕೊಂಡು ಸುಮ್ಮನೆ ಆಗ್ಬೇಡಿ. ಯೂಟ್ಯೂಬ್ನಲ್ಲಿ ಏನೋ ಮಾಡ್ರಪ್ಪ ನೀವು ಮಾಡಿ. ತುಂಬ ಕನ್ನಡವಾಗಿ ನಾನು ಯೂಟ್ಯೂಬ್ ಬಂತಿದ್ದೀನಿ. ಇವು ಹೇಳಲ್ಲ, ನಾನು ಹೂನೇ ಹೇಳೋದು, ಹೂವಾಗ್ರಿ ಅಂತ. ಅದಕ್ಕೆ ಹೂವಾಗ್ರಿ ಅಂತ ಬಂದು ಮಾಡಿ. ಯಾಕೆಂದ್ರೆ ಮತ್ತೆ ನಮ್ಗೆ ಓವರ್ಸೀಸ್ ಮಾರ್ಕೆಟ್ ಅಂತ ನಿಮಗೆ ಗೊತ್ತು, ನಮ್ಗಿಲ್ಲ. ಅದು ಯಾಕೋ ಗೊತ್ತಿಲ್ಲ, ಎಲ್ಲರಿಗೂ ಬಂತು ಮಾರ್ಕೆಟು. ಇದೇನೋ OTT ಬರ್ತಲ್ಲ, ಬಂತು ನಮ್ಮ ಕರ್ನಾಟಕಕ್ಕೆ ಬರುತ್ತೆ ಅಂದ್ರೆ ಹಂಗೆ ಮುಂಚ್ಕೊಂಡ್ಬಿಡೋದು ನಮ್ಮ ಮೇಲೆ ಅವರು, ಕನ್ನಡ ಇಂಡಸ್ಟ್ರಿ ಮೇಲೆ. ಇನ್ನು ಇವರು ಮುಂಚ್ಕೊಂಡ್ಬಿಟ್ಟವ್ರೆ, ಯಾರು TV ಅವರು ಮುಂಚ್ಕೊಳ್ಳಿ, ನೀವಿದ್ದೀರಲ್ಲ ಅಣ್ಣವರ ಅಭಿಮಾನಿ ದೇವರುಗಳು ಅಂದರು. ನೀವು ದೇವರುಗಳು ಯಾವತ್ತೂ ನ್ಯಾಯ ಮಾಡಲ್ಲ. ನ್ಯಾಯದಲ್ಲಿ ನ್ಯಾಯ ಎಂಬುದು ಕರ್ಕಸವಿದ್ದಂತೆ ಹೋಗುತ್ತಲೂ ಕೈಯುವುದು, ಬರುತ್ತಲೂ ಕೈಯುವುದು. ಹಂಗಿರ್ತಾರೆ ಒಳ್ಳೆ ಸಿನಿಮಾ ನೀವು ಗೆಲ್ಲಿಸ್ತೀರಿ. ನೀವು ಹಂಗೆ ನಿಜವಾಗ್ಲೂ ಚೆನ್ನಾಗಿರೋ ಸಿನಿಮಾಗಳನ್ನ ಗೆಲ್ಲಿಸಿ. ಹೌದಲ್ಲ, ಬೇರೆ ಬೇರೆ ಸಿನಿಮಾ ಮಾಡಿದ್ದೆ, ಅಲ್ಲಿ ಏನೇನೋ ಸ್ಟೆಪ್ಪುಗಳು. ಡೊಳ್ಳು ಸರ್, ಅದು ಬೇರೆ, ಅದು ಒರಿಜಿನಲ್ ಡೋಲ್ ಕೊಟ್ಬಿಡೋರೆ. ನನಗೆ ಮೊದಲ L3 L4 ಪ್ರಾಬ್ಲಮ್ಮು. ಹಂಗಾಗಿ ಹಿಂದ್ಕೊಡೋದು ಹಿಂಗಾಗ್ಬಿಡೋದು ನನಗೆ. ಟೈ ಅಂದ್ಬಿಟ್ಟು ತಿರ್ಗಿ ಅದು ಬಿಚ್ಚಿ ಏನೋ ಮಾಡಿ ರಾಜ್ಕುಮಾರ್ ಮೇಲೆ ಸಿಟ್ಟು, ಯಾರ ಮೇಲೆ ಸಿಟ್ಟು ಮಾಡ್ಕೊಳ್ಳಿ, ಹಂಗೆ ತಿರ್ಗಿ ಅವ್ರ ಮಾಡಿ ಸಮಾಧಾನ ಆಗ್ಬಿಡೋದು ನನಗೆ. ಅವ್ರು ನೋಡಿದ ತಕ್ಷಣ ಅಲ್ಲ ಸ್ಟೇ ಮಾಡಿದ ಹೆಂಗೆ ಮಾಡ್ತೀರಾ, ಬಿಡ್ಬೇಕಲ್ಲ ಅವರು. ಹಿಂದ್ಗಡೆ ಅವ್ರು ಡ್ಯಾನ್ಸರ್ಸ್ ಬೇರೆ 30 ಜನ ಕರ್ಕೊಂಡ್ ಬಂದವ್ರೆ, 35 ಜನ ಇರಬೇಕು. ಸರ್ ಮಿಸ್ ಹೊಡಿತಿದೆ ಅಂತೆ. ನಂಗೆ L3 L4 ಮಿಸ್ ಹೊಡಿತಿದ್ಯಪ್ಪ ಅಂತ ನಾನು. ಹಂಗಾಯ್ತು, ಏನೋ ಬಿಡ್ಲಿಲ್ಲ ಮಾಸ್ಟರ್. ಇಲ್ಲೆಲ್ಲರಿಗೂ ಮ್ಯೂಸಿಕ್ ಡೈರೆಕ್ಟರ್ ವಾಗೀಶ್ ಅವರೇ, ನನಗೆ ಫಸ್ಟು ತುಂಬ ಮೊದಲೇ ಕೇಳಿಸ್ತು ಸಾಂಗ್ನ. ಎಲ್ಲರೂ ಚೆನ್ನಾಗಿ ಒಂಥರ
ತುಂಬ ಭಕ್ತಿಯಿಂದ ಇದನ್ನ ಮಾಡಿದ್ದಾರೆ. ಆ ಥರದೊಂದು ಪಾತ್ರ ಕಿರಮಣಿ ಅವರು ಆಗ್ಬೋದು, ಗಣೇಶ್ ಕೆಲವರು ಭಾಳ ಖುಷಿಯಿಂದ ಆಡ್ಕೊಟ್ರಂತೆ. ಏನೋ ಗೊತ್ತಿಲ್ಲ, ರಂಗಣ್ಣನು ತುಂಬ ದೊಡ್ಡ ದೊಡ್ಡ ಮಾತುಗಳು ಹೇಳಿದ್ರು. ಅವರೇ ನಾನೇ ಇದ್ದೀನಿ ಅಂತಂದ್ರೆ ನಾವೇನು ಮಾಡೋಣ, ಅಯ್ಯೋ ನಾವು ಇದೀವಲ್ಲ ಅಂತಾರೆ. ಅವರೇ ದೊಡ್ಡವರು. ಅವ್ರನ್ನ ಎಷ್ಟು ಹೀರೋಗಳನ್ನ ಎಷ್ಟು ಸಿನಿಮಾಗಳನ್ನ, 100 ಸಿನಿಮಾ ಮಾಡಿ. ರಾಜ್ಕುಮಾರ್ ಅವ್ರು ನಿಮಗೆ ಗೊತ್ತು, ಇತಿಹಾಸವನ್ನ, ಭಕ್ತಿ ಪಂಥವನ್ನ ರಾಜ್ಕುಮಾರ್ ಅವರು ಕನ್ನಡಕ್ಕೆ ತರದೆ ಇದ್ದಿದ್ರೆ ಜನಕ್ಕೆ ಯಾವುದು ಗೊತ್ತಾಗ, ಇತಿಹಾಸ ಆಗ್ಬೋದು, ಜನಪದ ಆಗ್ಬೋದು, ಸಾಮಾಜಿಕ ಆಗ್ಬೋದು, ಸಾಂಸ್ಕೃತಿಕ ಜೀವನ, ಶೈಕ್ಷಣಿಕ ಜೀವನ ಯಾವುದು ಗೊತ್ತಾಗ್ತಿರ್ಲಿಲ್ಲ ಅಂತ ಮನೆತನ ಅವರು ನಾನು ಇಲ್ಲಿ ಸಿನಿಮಾದಲ್ಲಿ ಇದ್ದೀನಿ ಅಂದ್ರೆ ನಾವು ನಿಜವಾಗ್ಲೂ ನಾವು ಏನು ಮಾತಾಡೋಣ, ತುಂಬ ದೊಡ್ಡ ಮಾತು. ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಕಾರ, ಸಹಾನುಭೂತಿ ಕೊಡಿ. ಊಟ ಮರಿಬೇಡ.